ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ಬಿಡು. ನನ್ನ ಮಗ ಸತ್ತೋದ ಅಂತ ತಿಳ್ಕೊಂಡ್ಬಿಡ್ತೀನಿ. ಹೋಗ ಇಲ್ಲಿಂದ, ಹೋಗಿ ಇಲ್ಲಿಂದ. ಎಷ್ಟೊಂದು ಜಲ್ಲಿಗಳು ವೇಸ್ಟ್ ಮಾಡ್ರೆ ಕಾಮನ್ ಸೆನ್ಸ್ ಇಲ್ಲ. ಏಯ್ ಯಾರು ಬಂದ್ ಮಲ್ಗವನೆ. ಅಲೋ ಸಾಯಕ್ ಬಂದಿದ್ಯಾರಮ್ಮ? ಇಲ್ಲ, ಫಸ್ಟ್ ನೈಟ್ ಮಾಡ್ಕೊಳಕ್ ಬಂದೆ. ಹೌದಾ? ಹುಡುಗಿಯಲ್ಲಿ ಕಡೆ ಸಾಯಕ್ ಬರ್ದೆ, ಇನ್ನೇನಿಕ್ಕೋ ಬರ್ತಾರೆ. ನಾನು ಸಾಯಕ್ ಬಂದಿದ್ದೀನಿ, ಒತ್ಕೋ ಕಡೆ. ಇದೇನ್ ಪಕ್ಕದಲ್ಲಿ ಬಂದ್ ಮಲ್ಕೊಳಕ್ಕೆ ಡಬಲ್ ಕಾಟ್ ಬೆಡ್ಡಿನಲ್ಲಿ ಹೋಗ ಆ ಕಡೆ ಸಾಯೋ. ಏನ್ ಕರ್ಮ ಗುರು, ಯಾಳ ಜನಗಳು ಬದುಕುವಾಗ್ಲೂ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ, ಸಾಯುವಾಗ್ಲೂ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ದೇವ್ರೆ, ಎಲ್ರ ಹಣ ಬರೋನು ಪೆನ್ನಲ್ಲಿ ಬರ್ದ್ರೆ ನನ್ನ ಹಣ ಬರೋ ನತ್ತು. ಈ ಜನ್ಮದಲ್ಲಿ ಅಡ್ಜಸ್ಟ್ ಮಾಡ್ಕೋತೀನಿ, ನೆಕ್ಸ್ಟ್ ಜನ್ಮದಲ್ಲಿ ನೋ ಕಾಂಪ್ರಮೈಸ್. ಓಕೆ ಡನ್. ಟ್ರೈನು ಕರೆಕ್ಟಾಗಿ ಬರುತ್ತಲ್ವ ಸರ್? ಮನುಷ್ಯನ ಜೀವನನೇ ಟೈಮ್ ಪ್ರಕಾರ ಸರಿಯಾಗಿ ನಡೆಯಲ್ಲ ಅಂತಂದ್ರೆ ಟ್ರೈನ್ ಬಗ್ಗೆ ಕೇಳ್ತೇನೆ ನೀನು. ಆಗ್ತೀನಿ, ಹೋಗ್ ಸಾಯ ಆ ಕಡೆ. ನಾನು ಇಲ್ಲೇ ಸಾಯ್ಬೇಕು, ಮಲ್ಕಳೆ. ಏನು ಇವ್ರ ಅಪ್ಪನ ಜಾಗ ಇಲ್ಲ ಗುರು. ನಮ್ ಸಂಘಕ್ಕೆ ಇನ್ನೊಬ್ಬ ಬಂದ ಸಾಯಕ್ಕೆ. ಜಾಗ ಕೊಡೋದ್ ಬೇಡ, ಆ ಕಡೆ ಮಲ್ಸೋಣ. ಸಾಯ್ ಇವ್ರೆ, ಬೇಗ ಕುಡ್ದ್ ಬಾ, ಟ್ರೈನ್ ಬಂದ್ಬಿಡುತ್ತೆ. ಒಳ್ಳೆ ಬಿಸಿಲ್ ತರ ಕಾಣಿಸ್ತಿದೆ, ಟೈಮ್ ಸೆನ್ಸ್ ಇಲ್ಲ. ನಾನೇನ್ ಹೇಳಿನಾ ಅಲ್ಲಿ ಬಂದ್ ಸಾಯಕ್ಕೆ? ಮತ್ತೆ ಇಲ್ಲೇ ಬಂದೆ. ನಿಮ್ ತರ ಹೇಡಿಗಳು ಸೂಸೈಡ್ ಮಾಡ್ಕೊಳಕ್ ಬರ್ತಾರಲ್ಲ, ಅಂತವ್ರು ಯಾರು ಸಿಗ್ತಾರಾ ಅಂತ ಹುಡ್ಕೊಂಡ್ ಬಂದ್ ನಿಂತಿದ್ದೀನಿ ಇಲ್ಲಿ. ಏಯ್, ಸಾಯೋರು ನೋಡಿ ಏನ್ ಖುಷಿ ಪಡ್ತಾವ್ ನೋಡು ಲೂಸ್ ನನ್ ಮಗ. ಬೇಕಾ? ಹ್ಞೂ ಸಾ, ಕಮಾನ್. ಸಾಯಕ್ಕಿಂತ ಮುಂಚೆ ಒಂದೇ ಒಂದ್ ಪೇಕ್ ಕುಡ್ಕೊಂಡ್ ಬಂದ್ಬಿಡ್ತೀನಿ. ಯು ವಾಂಟ್? ನಂಗೆ ನೋವು ಟೈಟ್ ಆದ್ರೆ ಸಾಯೋರ್ ನೋವು ಗೊತ್ತಾಗಲ್ಲ. ಒಂದೇ ಒಂದ್ ಪೇಕ್ ಕೊಡಿ ಸಾ. ಪೆಗ್ಗಳಿಯಕ್ಕೆ ಎಲ್ಲಪ್ಪ ಹೋಗ್ಲಿ, ಬಾಟ್ಲಿದೆ ತಗೋ. ಯಾಕೆ ಅಷ್ಟು ಅರ್ಜೆಂಟ್? ಅಯ್ಯೋ, ಟ್ರೈನ್ ಬಂದ್ಬಿಡ್ತದೆ ಸರ್, ನಮ್ ಕಷ್ಟ ನಮ್ಗೆ ಸುಮ್ಮನೆ. ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ, ಮಲಿಕೋ. ಮಹಾಲಕ್ಷ್ಮಿ, ಒಂಚೂರು ಒಟ್ಕೊಳ್ಳಿ ಆ ಕಡೆ. ಟ್ರೈನ್ ಬರ್ತಾ ಇದೆ, ಮಲ್ಕೊಳ್ಳಿ ಮಲ್ಕೊಳ್ಳಿ. ಹ್ಯಾಪಿ ಜರ್ನಿ, ಬಾಯ್. ನನ್ನ ಮಗ ಬಾಯ್ ಅಂತ ಎಣ್ಣೆ ಕೊಟ್ಟವನು ಸುಮ್ಮನಿದ್ದೀನಿ. ಇಲ್ಲ ಸಾಯಿಸ್ಬಿಡೆ ಹೋಯ್ ಅಂತ ಕಂಡಿದ್ದೀನಿ. ಟ್ರೈನ್ ಬರ್ತಾ ಇದೆ, ಕಾಲೇಜ್ ಇವನು ಓಡ್ಬಂದ್ಬಿಟ್ಟವನೆ. ಯಾಕೆ ಸರ್ ಹಿಂಗ್ ನಾಗ್ತಾ ಇದ್ದೀರಾ? ಜಸ್ಟ್ ಮಿಸ್ಸು ಸರ್. ಸುಮ್ಮನೆ ಸರ್, ನಮ್ಮ ಪ್ರಾಣಿ ಸಂಕಟ ಆದ್ರೆ ನಿಮಗೆ ಚೆಲ್ಲಾಟನಾ? ಕೇಳ್ರಿ, ಇಲ್ಲಿ ಈ ಭೂಮಿ ಮೇಲೆ ಒಂದು ಸಣ್ಣ ಹುಲ್ಕಡ್ಡಿ ಅಲ್ಲಾಡ್ಬೇಕಾದ್ರೂ ಮೇಲ್ಗಡೆ ಇರೋನ್ ಪರ್ಮಿಷನ್ ಬೇಕು. ಹಂಗಿರೋವಾಗ ನಿಮ್ಮಿಷ್ಟಕ್ಕೆ ನೀವು ಬಂದು ಇಲ್ಲಿ ಸತ್ತೋಗ್ಬಿಡ್ತೀನಿ ಅಂದ್ರೆ ಅದಾಗ್ಬಿಡುತ್ತಾ? ಅವನು ನಿಮ್ ಹಣೆಲ್ ಏನು ಬರ್ದಿದಾನೋ ಅದೇ ನಡೆಯೋದು. ಏನ್ ಸರ್ ಬರ್ದವ್ರೆ ಮಣ್ಣಂಗಟ್ಟೆ? ಬದುಕ್ ಪೂರ್ತಿ ಕತ್ಲು ಸರ್. ಹ್ಞೂ ಸರ್, ಎಲ್ಲೇ ಹೋದ್ರು ಮೋಸದ ಜನಗಳೇ ಸರ್. ಬದುಕ ದಾರಿನೇ ಕಾಣಿಸ್ತಿಲ್ಲ. ದಾರಿ ಕಾಣಿಸ್ತಾ ಇಲ್ವಾ? ನಾ ತೋರಿಸ್ತೀನಿ, ಕಾರ್ ಹತ್ತಿ ಬನ್ರಪ್ಪ. ಯಾರ್ದೋ ತಲೆ ಮೇಲೆ ಕೈ ಇಟ್ಟು ಒಳ್ಳೆ ಮನೆ ಕಟ್ಸವ್ನೆ. ಏನ್ ಸರ್, ಮನೆ ಅರಮನೆ ಇದ್ದಂಗಿದೆ. ಓನಪ್ಪ, ಅರಮನೆನೆ. ಮುಂಚೆ ಇಲ್ಲಿ ಮಹಾರಾಜರು ವಾಸ ಮಾಡ್ತಾ ಇದ್ರು. ಈ ಮನೆ ಚಿಕ್ಕದು ಅಂದ್ರು. ಮೈಸೂರಲ್ಲಿ ಅವ್ರಿಗೆ ದೊಡ್ಡ ಅರಮನೆ ಕಟ್ಸ್ಕೊಟ್ಟು ನಾನಿಲ್ಲಿ ವಾಸ ಮಾಡ್ತಾ ಇದ್ದೀನಿ. ನಾವು ಬುದ್ಧಿವಂತ್ರೆ. ಏನಂದೆ? ಏನಿಲ್ಲ ಸರ್. ಅಯ್ಯೋ ನಿನ್ ಮಕ್ಕೆ, ಏನ್ ಕುಡಿತೀರಿ ಹೇಳಿ? ಯಾವ್ದಾದ್ರು ಸ್ಕಾಚ್. ಪರವಾಗಿಲ್ಲ ಬಿಡಿ ಸರ್. ಸ್ಕಾಚ್? ಅದೇನಾ ನಿಮ್ ಬ್ರ್ಯಾಂಡು? ನಮ್ ದುಡ್ಡಾದ್ರೆ ಲೋಕಲ್ಲು, ಬೇರೆಯವ್ರದ್ದಾದ್ರೆ ಸ್ಕಾಚ್. ಜಾತ್ರೆ ಗುಂಪವ್ರು. ಯಾರ್ದೋ ದುಡ್ಡು, ಎಲ್ಲಮ್ಮನ್ ಜಾತ್ರೆ. ಕೂತ್ಕೊಳ್ಳಿ, ಬಂದೆ. ಒಂಚೂರು ಉಪ್ಪುಕಾಯಿ ಇದ್ರೆ ಕೊಡಿ ಸರ್. ಜಾತ್ರೆ ಬುದ್ಧಿ ಎಲ್ಲಿ ಬಿಡ್ತೀಯ? ಉಪ್ಪಿನಕಾಯಿ ಅಂತ, ಉಪ್ಪಿನಕಾಯಿ. ಅದು ಸ್ಕಾಚು, ಇದು ಮಟನ್ ಚಾಪ್ಸು. ಚಪ್ಪರ್ಸ್ಕೋ. ಥ್ಯಾಂಕ್ಸ್. ಏನಪ್ಪ
ನೋಡಕ್ ಒಳ್ಳೆ ಹೀರೋ ತರ ಇದ್ಯಾ. ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು ಏನಾಯ್ತಪ್ಪ ನಿಂಗೆ? ಸರ್, ನನ್ನ ಹೆಸರು ಜೈಸೂರ್ಯ ಅಂತ. ನಮ್ಮೂರು ಮಂಡ್ಯ ಹತ್ರ ಇರೋ ಸಾತ್ನೂರು. ನಾನು 12 ವರ್ಷದವನಾಗಿದ್ದಾಗ ಶುರು ಆಯ್ತಪ್ಪ. ಲೇ ಬಾರ್ಲೆ, ಸ್ಕೂಲ್ ಟೈಮ್ ಆಯ್ತು ಅಣ್ಣ. ನಾನ್ ಇವತ್ತು ಸ್ಕೂಲ್ಗೆ ಬರಲ್ಲ, ಹೋಗಲ್ಲ. ನಮ್ಮ ಹಳ್ಳಿ ಟೆಣ್ಣಾಗೆ ನಮ್ ಗುರು ಸಿನಿಮಾ ಹಾಕವ್ರೆ, ಹೋಗ್ತೀನಿ. ಲೇ ಬೇಡ ಕಣ್ಲಾ, ಚಕ್ಕರ್ ಹಾಕಿದ್ ನಾಗರಾಜ್ ಮಿಸ್ಟ್ರು ಗೊತ್ತಾದ್ರೆ ಹೊಡಿತಾರ ಕಣ್ಲಾ. ಸೋಡೆ ಬಿಡಿ ಮಾಸ್ಟ್ರ, ನನ್ಗೇನಾರು ಹೊಡೆದ್ರೆ ನಮ್ ಗುರುಗಳ್ ತರಾನೇ ಒಂದೇ ಡಿಚ್ಚಿ ಒಂದೇ ಪಂಚು. ಇವನಿಷ್ಟೇ ಬರಲ್ಲ, ಬೆಲ್ ಹೊಡಿತು ಹೋಗೋಣ. ನಡೀರೋ ಹೋಗ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಸಂತೋಷಕ್ಕೆ ಹಾಡು, ಸೂರಿ, ಸಂತೋಷಕ್ಕೆ. ಎಲ್ಗೋಗಿದ್ದೆ ಕಂದ? ಸ್ಕೂಲ್ಗೆ ಹೋಗಿದ್ನಪ್ಪ. ಸುಳ್ಳು ಮಗಳ ಬೇಡ. ನಿಜವಾಗ್ಲಪ್ಪ, ನಮ್ ನಾಗರಾಜ್ ಮೇಷ್ಟ್ರಾಣಿಗೂ. ಹೌದಾ ಮೇಷ್ಟ್ರೆ? ಈ ಸ್ಕೂಲ್ಗೆ ಹೋಗ್ಲಾ ಬಡ್ಡೆ ಇದ್ನೆ ಅಂದ್ರೆ ಸಿನಿಮಾಕ್ಕೆ ಹೋಯ್ತ. ಸಿನಿಮಾಕ್ಕೆ ಬಡ್ಡೆ ತದೆ ಅಲ್ಲ ಕಂದ, ತಾಯಿ ಇಲ್ಲದ ತಬ್ಲಿ ಮಗ ಅಂತ ಬುದ್ಧಿಯಿಂದ ಬೆಳೆಸಿದ್ದಲ್ಲೋ, ಅದೇ ನಾವು ಮಾಡಿದ್ ದೊಡ್ಡ ತಪ್ಪಾಗೋಯ್ತಾ? ನೀನ್ ಈ ಸ್ಕೂಲ್ಗೆ ಹೋಯ್ತ್ಯಾ, 4 ಅಕ್ಷರ ಕಲ್ತು ವಿದ್ಯಾವಂತನಾಗಿ ದೊಡ್ಡ ಆಫೀಸರ್ ಆಗ್ತೀಯ ಅಂತ ಕನಸು ಕಟ್ಕೊಂಡಿದ್ದಲ್ಲೋ. ನೀನ್ ನೋಡಿದ್ರೆ 10 ಸಿನಿಮಾ ಹೀರೋ ಅಂತ ಆಯ್ಕೊಂತಿದ್ಯಲ್ಲೋ ಬಡ್ಡೆ ಇದೆ. ಮಾಮ ನೋಡಿಬೇಡಿ ಮಾವಯ್ಯ. ಮಾಮ ನೀನ್ ಅಲ್ಬೇಡ ಮಾಮ, ನಿನ್ನ ಹತ್ರ ನಂಗೂ ಅಳು ಬರತ್ತೆ. ಅಯ್ಯೋ ಹುಚ್ಚಿ, ಈ ಜುಜುಬಿ ಅಡ್ಗೆಲ್ಲಾರು ನೋವಾಗ್ತದ ಹೆಂಗೆ? ಸೂಪರ್ ಮಾಮ. ಮಾಮ ಸಿನಿಮಾಗ್ ಹೋಗಿದ್ದಲ್ಲ, ಹೇಗಿದೆ? ಸೂಪರ್ ಆಗಿತ್ತು. ಶಂಕರ್ನಾಥ್ ತರ ಆಕ್ಟ್ ಮಾಡಿ ತೋರ್ಸು. ಅಷ್ಟೇನಾ? ರಾಜ್ಕುಮಾರ್ ತರ ಆಕ್ಟ್ ಮಾಡಿ ತೋರ್ಸು. ಅಂಬರೀಶ್ ತರ ಆಕ್ಟ್ ಮಾಡಿ ತೋರ್ಸು. ವಿಷ್ಣುವರ್ಧನ್ ತರ ಆಕ್ಟ್ ಮಾಡಿ ತೋರ್ಸು. ಸೂಪರ್ ಆಗಿದೆ ಮಾಮ. ಮಾಮ ನಾನ್ ಹೇಳ್ತಾ ಇದ್ದೀನಿ, ಇವತ್ತೆಲ್ಲ ನಾಳೆ ಹೀರೋ ಆಗೇ ಆಗ್ತ್ಯಾ. ನಿಂಗ್ ಸೈಕಲ್ ಕೊಡ್ತೀನೋ? ಏನ್ ರಮಣ, ತುಂಬಾ ಖುಷಿ ಆಗಿದ್ಯಾ? ಏನಿಲ್ಲ ಗೌಡ್ರೆ, ನನ್ನ ಮಗ 7ನೇ ಕ್ಲಾಸ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾನೆ. ಹೌದಾ? ಸಂತೋಷದ ವಿಷಯ ಕಣಪ್ಪ, ದೇವ್ರ ಒಳ್ಳೇದ್ ಮಾಡ್ಲಿ. ಓಟ್ ಬಾ. ಮಾವ ಹೊಡಿತಾರೆ, ಹೋಗು. ಅಯ್ಯೋ, ಎಷ್ಟು ಹೇಳಿದ್ರು ನೀನ್ ಇಷ್ಟೇ. ಹೋಗು ಹೋಗು. ಯಜಮಾನ್ರೆ ಬನ್ನಿ. ಓಹೋ, ಬರ್ಬೇಕು ಬುದ್ಧಿಯವರು. ಪಾಪ ಶಾನೆ ದೂರದಿಂದ ಬಿಸಿಲಲ್ಲಿ ನಡ್ಕೊಂಬಂದು ದಣವಾಗ್ಬಿಟ್ಟಿರ್ಬೇಕು. ಈಗ ಏನ್ ತಗತ್ತೀರಾ? ಪಾನ್ಕ ತರ್ಲಾ, ಮಜ್ಜಿಗೆ ತರ್ಲಾ, ಇಲ್ಲ ಜ್ಯೂಸ್ ತರ್ಲಾ? ಅದ್ ಸರಿ, ಎಕ್ಸಾಮ್ನಾಗ ಏನ್ ಬರ್ದಿದ್ರು? ದಮ್ಮಿದ್ರೆ ಪಾಸ್ ಮಾಡಿ ಅಂತ ಬರ್ದಿದ್ದೆ. ಅಯ್ಯೋ ಬಡ್ಡೆ ತದೆ, ನೀನ್ ಓದಿ ಗುಡ್ಡೆ ಹಾಕಲ್ಲ ಅಂತಾನೂ ನನಗೆ ಗೊತ್ತು, ಪರೀಕ್ಷೆಯಲ್ಲಿ ಪಾಸ್ ಆಗಲ್ಲ ಅಂತಾನೂ ಗೊತ್ತು. ಹೋಗ್ಲಿ, ಎಷ್ಟ್ರಲ್ಲಿ ಫೇಲ್ ಆಗಿದ್ಯಾ ಬಗಳು? 1ರಾಗ? ಅದಕ್ಕೂ ಮೇಲೆ. 2ರಲ್ಲಿ? ಅದಕ್ಕೂ ಮೇಲೆ. 3ರಲ್ಲಿ? ಅದಕ್ಕೂ ಮೇಲೆ. 5ರಲ್ಲ? ಅದಕ್ಕೂ ಮೇಲೆ. ಎಲ್ಲಾದ್ರಲ್ಲೂ ಫೇಲ್ ಆಗ್ಬಿಟ್ಟಿದ್ಯಲ್ಲ. ಅಲ್ಲಲೇ, ನಾವು ಕನ್ನಡಿಗರಾಗಿ ಹುಟ್ಟಿ ಕನ್ನಡದಲ್ಲೂ ಫೇಲ್ ಆಗ್ಬಿಟ್ಟ. ಅವತ್ತು ಮೈಸೂರು ಥಿಯೇಟರ್ ಅಲ್ಲಿ ಓಂ ಸಿನಿಮಾ ರಿಲೀಸ್ ಆಗಿತ್ತು, ನೋಡಕ್ ಹೋಗಿದ್ದೆ. ಸಿನಿಮಾ ಅಂತ ಸಾಯ್ತಿಲ್ಲಲೇ. ಬಡ್ಡೆ ತದೆ, ಇವತ್ತಿನ ಹುಟ್ಲಿಲ್ಲ ವಸಿನಿ, ಈ ಕಡೆ ಬಾರವ. ಅವನಿಗೆ ಬೀಳಾಯ್ತು, ನಿನಗ್ ಬಿಟ್ಬಿಟ್ಟಾತು. ಏಯ್ ಮಗಳು, ಏನ್ಲಾ ಸಿಗ್ತೈತೆ ಸಿನಿಮಾ ನೋಡೋದ್ರಿಂದ? ನಿನ್ಗೆ ಒಪ್ಪತ್ತಿನ ಊಟ ಸಿಗ್ತೈತೆ ಅನ್ಲಾ? ಬದುಕೋ ದಾರಿ ಸಿಗ್ತೈತೆ ಅನ್ಲಾ? ಏನ್ಲಾ ಸಿಗ್ತೈತೆ? ತಲೆ ಎತ್ತಿ ಮಾತಾಡಕ್ಕೂ ಧೈರ್ಯ ಬೇಕು, ಯೋಗ್ಯತೆ ಬೇಕು. ಸೋಮಾರಿ ನನ್ನ ಮಗನೇ, ಯಾಕ್ಲಾ ನಿಂಗೆ ಓಳಿಕ್ ಗೊತ್ತಾದ್ಯಾ? ನನ್ ಕಣ್ಮುಂದೆ ಇರ್ಬೇಡ, ಎಲ್ಲಾದ್ರೂ ದೂರ ಹಾಳಾಗಿ ಹೊಂಟೋಗ್ಬಿಡು. ಹಾಗಾದ್ರೂ ನಾನು ನೆಮ್ಮದಿಯಾಗಿರ್ತೀನಿ. ಸಿನಿಮಾ ಅಂತೆಲ್ಲ ಅಲ್ಲೇ ಹೋಗಿ ಸಾಯೋಗಲ್ಲ. ಅವ ಏನಿದೆಯಲ್ಲ, ಊರ್ ಜನ ಎಲ್ಲ ನೋಡ್ತಾ ಇದ್ದಾರೆ. ಅದೇನೇ ಮಾತಾಡ್ತಿದ್ರು ಒಳಗ್ ಕುಳಿತು ಮಾತಾಡೋಣ. ನಡೀರಿ ಒಳಗೆ. ಬಾಪ ಬಾ ಮಾಮ. ಊರ್ ಬಿಟ್ಟು ಬಂದ್ಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟೆ. ಬೇಜಾನ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದೀನಿ ಸರ್. ಮತ್ ನಾನು ಒಂದ್ ಪಿಕ್ಚರ್ಲು ನಿನ್ನ ನೋಡೇ ಇಲ್ಲ. ನೋಡಿ ಸರ್, ಇಲ್ಲಿದ್ದೀನಿ ನೋಡಿ ಸರ್. ಎಲ್ಲಪ್ಪ? ಎಲ್ಲೋ ಮೊಬೈಲ್ ಇಟ್ಕೊಂಡ್ಬಿಟ್ಟವನಿ. ಬ್ಯಾಕ್ ಗ್ರೌಂಡ್ ಅಲ್ಲಿ? ಹೌದು ಸರ್, ಇಲ್ಲೇ ಇದೀನಿ ನೋಡಿ ಸರ್.
ಜೂನಿಯರ್ ಆರ್ಟಿಸ್ಟಾ? ಅಯ್ಯೋ ಗುರುವೆ, ಈ ತರ ನೀನು 10 1000 ಪಿಕ್ಚರ್ ಬಡಿದ್ರೆ ಯಾವನ್ನೂ ಗುರ್ತಿಡಿಯಲ್ಲ. ಒಂದೊಳ್ಳೆ ಕ್ಯಾರೆಕ್ಟರ್ ಮಾಡ್ಬೇಕು. ಸರಿ, ಆಮೇಲೆ ಏನಾಯ್ತು? ಆಮೇಲೆ ಏನಾಯ್ತು ಅಂದ್ರೆ ಅಪ್ಪ ಅಪ್ಪ ಏನಮ್ಮ? ಶೂಟಿಂಗ್ ನೋಡ್ಕೊಂಡು ಹೋಗೋಣ. ನಮಸ್ಕಾರ, ನನ್ನ ಹೆಸರು ಮಣಿರಾಮ್ ಪ್ರೇಮ್ಸ್ ಅಂತ. ನಾನು ಈ ಪಿಕ್ಚರ್ನ ಡೈರೆಕ್ಟರ್, ಡೇರ್ ಅಂಡ್ ಡೈನಾಮಿಕ್ ಡೈರೆಕ್ಟರ್. ನಮಸ್ಕಾರ. ಹಲೋ, ಸೈಡ್ಗೆ ಹೋಗ್ರಿ. ಮೊದಲು ಕ್ಲಾಪ್ ಹೊಡೆಯೋದು ಕಲೀರಿ, ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿ, ಆಮೇಲೆ ಡೈರೆಕ್ಷನ್ ಮಾಡೋ ಕನಸು ಕಾಣಿ. ಹೋಗ್ರಿ, ಹೀರೋ ಕರೀರಿ, ಹೋಗ್ರಿ. ಹೀರೋ ಸರ್. ಡ್ರೈವರ್ ಸ್ವಲ್ಪ ಗಾಡಿ ನಿಲ್ಸು. ನಮಸ್ಕಾರ ಡೈರೆಕ್ಟ್ರೆ. ನಮಸ್ಕಾರ ಸರ್. ಇರ್ಲೇ ಹೀರೋಯಿನ್ ರೆಡಿನಾ? ಇಲ್ಲ ಸರ್, ಈಗ ಬೇರೆ ಸನ್ನಿವೇಶ. ಇದಾದ ನಂತರ ಹೀರೋಯಿನ್ ಸೀನ್. ಓಕೆ. ನೀನ್ ಹೋಗಪ್ಪ, ಹೋಗು. ಏನ್ ಸೀನ್ ಇದೆ ಇವತ್ತು? ಈಗ ಬಂದ್ರೆ ನೀವು ಕಾಲು ಹಿಡ್ಕೊಳ್ರಿ, ನೀವು ಕೈ ಹಿಡ್ಕೊಳ್ರಿ. ಜಾಸ್ತಿ ಹೆಚ್ಚಾಗ್ಬಾರ್ದು. ಇಲ್ಲ ನೋಡಿ, ನಾನು ಆಕ್ಷನ್ ಅಂದಾಗ ನೀವು ಜಾಸ್ತಿ ಹೊಡಿಬೇಕು. ಇವ್ರು ಬೀಳ್ತಾರೆ. ರೆಡಿನಾ? ರೆಡಿನಾ? ರೆಡಿ ಸರ್. ಸ್ಟಾರ್ಟ್ ಕ್ಯಾಮ್ರಾ, ರೋಲಿಂಗ್, ಆಕ್ಷನ್. ಮಾವ, ಏನ್ಲಾಯ್ತು? ಹೀರೋ ಆಗ್ತೇನಿಂತ ಬಂದು ಏನೋ ಇದು ಅಸಹ್ಯ. ಮಾವ, ಶೂಟಿಂಗ್ ಮಾವ ಇದು. ಶೂಟಿಂಗೋ ಪಟ್ಟಿಂಗೋ? ಏಯ್, ಊರಲ್ಲಿ ನಾವು ಗಣ್ಯ ಮನೆತನದವರು. ಹೋಗಿ ಅವನು ಹೀರೋಯಿನ್ ಅವನ ಜೊತೆ ಒದಿಸ್ಕೊಳ್ತಾ ಇದೆಯಲ್ಲ. ಅಯ್ಯೋ ನಮ್ಮ ಕರ್ಮ. ನೀನು ಉದ್ಧಾರ ಆಗೋದಿಲ್ಲ ನೋಡು. ಈ ಜನ್ಮದಲ್ಲಿ ನನ್ನ ಮಗಳನ್ನ ನೀನು ಕೊಡೋದಿಲ್ಲ. ಅಮ್ಮ, ನೀನು ಆ ಸೂರಿನ ಮರ್ತು ಬಿಡು. ಈಗ ಬಂದಿರೋ ಹುಡುಗ ದೊಡ್ಡ ಜಮೀನ್ದಾರನ್ ಮಗ ಅಂತೆ. ನೀನ ಮನೆ ಸೊಸೆಯಾಗಿ ಹೋದ್ರೆ ಮಹಾರಾಣಿ ತರ ಇರ್ಬೋದು ಕಣೆ. ಅಮ್ಮ, ನಾನ ಮನೆಗೆ ಸೊಸೆಯಾಗಿ ಹೋಗಲ್ಲ, ಹೆಣ್ವಾಗಿ ಹೋಗ್ತೀನಿ. ಮಹಾಲಕ್ಷ್ಮಿ, ಬಾಮ, ಕೂತ್ಕೊಮ್ಮ. ಅಪ್ಪಯ್ಯ, ಹುಡುಗಿ ಯಾಕೆ ನನ್ನ ಮುಖನ ನೋಡ್ತಿಲ್ಲ? ಯಾಕೆ ನಾನು ಕಪ್ಪಿದೀನಿ ಅಂತ ಬೇಜಾರಾ? ರಾಮ ಕಿದ್ಗೆರೆ ಲಕ್ಷ್ಮಣ್ ಹ್ಯಾಕ್ ದಾಟಲ್ವೋ ಅದೇ ರೀತಿ ನಮ್ಮ ಬೈರೇಗೌಡ್ರ ಮಗಳು ಅಷ್ಟೇ ತಂದೆ ತಾಯಿ ಮಾತ್ ಮಾತ್ರ ಮೀರೋದಿಲ್ಲ. ಮತ್ತೆ ತಡ ಮಾಡ್ತಿದ್ದೀರಿ? ಮೊದಲು ತಟ್ಟೆ ಬದಲಾಯಿಸ್ಕೊಳ್ಳಿ. ಲಕ್ಷ್ಮಿ, ಏಯ್, ನೀನ್ ಯಾಕೋ ಬಂದೆ ಇಲ್ಲಿಗೆ? ಹೊರಡು ಇಲ್ಲಿಂದ. ಜೊತೆಲಿ ಮಹಾಲಕ್ಷ್ಮಿನ್ ಕಳ್ಸ್ಕೊಡಿ, ಕರ್ಕೊಂಡು ಹೋಗ್ತೀನಿ. ಮಹಾಲಕ್ಷ್ಮಿನ ಮರೆತು ಬಿಡು ಅಂತ ಅವತ್ತೇ ಹೇಳಿಲ್ವಾ ನಿನಗೆ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅವಳನ್ನ ಇಲ್ಲಿಟ್ಕೊಂಡು ಪ್ರೀತಿಸ್ತಾ ಇದ್ದೀನಿ. ಅವಳು ಯಾವತ್ತಿದ್ರು ನನ್ನೋಳೆ. ಅವಳನ್ನ ಮದುವೆ ಆಗೋ ಯೋಗ್ಯತೆ ಏನಿದೆಯೋ ನಿನಗೆ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋಳನ್ನ ಮದುವೆ ಆಗಕ್ ಬೇಕಾಗಿರೋದು ಯೋಗ್ಯತೆ ಅಲ್ಲ, ಗಂಡಸ್ತನ. ಕೈ ಹಿಡಿದವಳನ್ನ ಕೊನೆವರೆಗೂ ಕಾಪಾಡ್ತೀನಿ ಅನ್ನೋ ತಾಕತ್ತು, ನಂಬಿಕೆ ನನ್ನ ಹತ್ರ ಇದೆ. ಮಹಾಲಕ್ಷ್ಮಿ, ನೀನ್ ಈ ರೀತಿ ಗಲಾಟೆ ಮಾಡಿದ್ರೆ ನಾನು ಇವಳನ್ನು ಕಳಿಸ್ಕೊಡ್ತೇನೆ ಅಂತ ತಿಳ್ಕೊಂಡಿದ್ದೀಯಾ? ಏಯ್, ನನ್ನ ಪ್ರಾಣ ಹೋದ್ರು ಸರಿ, ನಿನಗೆ ನನ್ನ ಮಗಳನ್ನು ಕೊಡೋದಿಲ್ಲ. ಅಪ್ಪ, ನನಗೋಸ್ಕರ ಹುಟ್ಟಿರೋ ಮಹಾಲಕ್ಷ್ಮಿನ ಇನ್ನೊಬ್ರು ಕೊಟ್ಟು ಮದುವೆ ಮಾಡೋದಲ್ಲ. ಬರೀ ನಿಶ್ಚಿತಾರ್ಥ ನಡೆದ್ರು ನರಮೇಧ ಯಾಗ ನಡೆದು ಬಿಡುತ್ತೆ. ನಮ್ಮಿಬ್ಬರ ಪ್ರೀತಿ ಮಧ್ಯೆ ಯಾವನಾದ್ರೂ ಅಡ್ಡ ಬಂದ್ರೆ ಅಡ್ಡಡ್ಡ ಸಿಗದಾಕ್ಬಿಡ್ತೀನಿ. ಸೂರಿ, ಯಾಕೋ ಸುಮ್ಕೆ ನಿಂತ್ಕೊಂಡ್ಬಿಟ್ಟೆ? ಸಾಯಿಸು ಬಾರೋ. ಅಪ್ಪ, ನಾನು ಓದ್ಲಿಲ್ಲ, ದಡ್ಡ ಒಪ್ಕೋತೀನಿ. ಆದ್ರೆ ಮಹಾಲಕ್ಷ್ಮಿನ ನಾನು ಕೊಟ್ಟು ಮದುವೆ ಮಾಡಿದ್ರೆ ಸಾಕೋಯುಕ್ತ ಇಲ್ಲ ಅಂತ ಮಾತ್ರ ಅನ್ಕೋಬೇಡಿ. ಚಿಕ್ಕ ವಯಸ್ಸಿನ ನಾನು ಇವಳೇ ನನ್ ಜೀವ, ಇವಳೇ ನನ್ ಪ್ರಪಂಚ ಅಂತ ಬದುಕ್ತಾ ಇದ್ದೀನಪ್ಪ. ಅಪ್ಪ ಪ್ಲೀಸ್ ಅಪ್ಪ, ಹೇಳಿ ಅಪ್ಪ, ಮಹಾಲಕ್ಷ್ಮಿನ ನಾನು ಕೊಟ್ಟು ಮದುವೆ ಮಾಡುವಂತ. ಪ್ಲೀಸ್ ಅಪ್ಪ, ಹೇಳಪ್ಪ. ನಿಮ್ ಮಗಳ ವಿಚಾರದಲ್ಲಿ ಈ ತರ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಂಬ. ನನ್ನ ಪ್ರಕಾರವಾಗಿ ಈ ಹುಡುಗನಿಗೆ ನಿಮ್ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರೆ ಸುಖವಾಗಿರ್ತಾರೆ. ಅದೇನು ಸುಖವಾಗಿರ್ತಾರೋ ಏನು. ಅಲ್ಲ ರಮಣ, ಹೀರೋ ಆಗ್ತೇನೆ ಅಂತ ಹೋಗಿ ಅವ್ರಿವ್ರ ಹತ್ರ ಒದೆ ತಿಂದು ಬರ್ತಾ ಇದ್ದಾನಲ್ಲ, ಇಂಥವನಿಗೆ ನನ್ನ ಮಗಳನ್ನ ಹೇಗ್ ಕೊಡೋದು ಅಂತ. ಇವತ್ತಲ್ಲ ನಾಳೆ ಹೀರೋ ಆಗೇ ಆಗ್ತೀನಿ, ಅಲ್ಲಿ ಗಂಟ ಕಾಯ್ರಿ. ಹಾಗಂದ್ರೆ ಹೇಗಪ್ಪ?
ವಯಸ್ಸಿಗೆ ಬಂದ ಮಗಳನ್ನ ಬೇರೆ ಗೌಡ್ರು ಮನೆಗೆ ಎಷ್ಟು ದಿನ ಇಟ್ಕೊಳಕಾಗುತ್ತೆ? ನೋಡಪ್ಪ 3 ತಿಂಗಳ ಕಾಲಾವಕಾಶ ಕೊಡ್ತೀವಿ. ಅಷ್ಟೊಳಗೆ ಏನ್ ಮಾಡ್ತೀಯ ಮಾಡು. 3 ತಿಂಗಳಾದ್ಮೇಲೆ ಬೈರೇಗೌಡ್ರು ಅವರ ಮಗಳ ವಿಷಯದಲ್ಲಿ ಏನ್ ತೀರ್ಮಾನ ತಗೋತಾರೋ ಅವ್ರಿಗೆ ಬಿಟ್ಟಿದ್ದು. ನಿಮ್ ತೀರ್ಮಾನಕ್ಕೆ ಒಪ್ಪಿಗೆ ಇದೆ. ಅಲ್ಲಿ ಅಷ್ಟು ದೊಡ್ಡದಾಗಿ ಚಾಲೆಂಜ್ ಹಾಕಿ ಬಂದವನು ಇಲ್ಲಿ ಜೀವನದಲ್ಲಿ ಹೋರಾಡಿ ಗೆಲ್ಲಬೇಕು ತಾನೆ. ಅದು ಬಿಟ್ಟು ಸಾಯೋಕ್ ಹೊರಟಿದ್ಯಲ್ಲ, ಅದೇ ತಪ್ಪು. ಆತ್ಮಹತ್ಯೆ ಮಾಡ್ಕೊಳ್ಳೋದು. ಸಾಯಕ್ ಯಾಕೆ ಹೋಗಿದ್ದೆ? ಸರ್, ಅಲ್ಲಿಂದ ಬಂದ್ಮೇಲೆ ಗಾಂಧಿನಗರದಲ್ಲಿ ಎಷ್ಟು ಜನ ಪ್ರೊಡ್ಯೂಸರ್ಸ್ ಇದಾರೋ ಎಲ್ಲರ ಹತ್ರ ಚಾನ್ಸ್ ಕೇಳಕ್ ಹೋಗಿದ್ದೆ ಸರ್. ಹೌದಾ? ನಮಸ್ಕಾರ ಸರ್. ಏನಪ್ಪ ಸೂರ್ಯ, ಏನ್ ಸಮಾಚಾರ? ಆಫೀಸರ್ಗೂ ಹುಡುಕ ಬಂದ್ಬಿಡಿದ್ಯಾ? ಯಾಕೆ ಮ್ಯಾನೇಜರ್ ಕಾಸು ಕೊಟ್ಟಿಲ್ವಾ? ಇಲ್ಲ ಸರ್, ಕೊಟ್ಟಿದ್ದಾರೆ ಸರ್. ನಿಮ್ಮನ್ನೇ ನೋಡೋಣ ಅಂತ ಬಂದೆ. ಏನ್ ವಿಷಯ? ಸರ್, ನಿಮ್ ಬ್ಯಾನರ್ ಅಲ್ಲಿ ಹೊಸ ಸಿನಿಮಾ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ನನಗೊಂದು ಹೀರೋ ಚಾನ್ಸ್ ಕೊಡಿ ಸರ್. ಸರ್ ನೋಡಿ ಸರ್ ಬಾಡಿನ. ಸರ್ ಫೈಟ್ ಕೂಡ ಮಾಡ್ತೀನಿ ಸರ್. ಸರ್ ಡ್ಯಾನ್ಸು ಬರುತ್ತೆ ಸರ್. ಸರ್ ನನಗೆ ಕಾಮಿಡಿ ಕೂಡ ಬರುತ್ತೆ ಸರ್. ಸರ್ ಪ್ಲೀಸ್ ಸರ್, ಇಲ್ಲ ಅನ್ಬೇಡಿ ಸರ್, ಪ್ಲೀಸ್ ಸರ್. ನೋಡಪ್ಪ, ದೊಡ್ಡ ಹೀರೋಗಳನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅಂತದ್ರಲ್ಲಿ ನಿನ್ನಂತವ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಫುಟ್ಪಾತ್ ಅಲ್ಲಿ ಟೀ ಕುಡಿಯಕ್ಕೂ ಕಾಸಿರಲ್ಲ. ಆ ತರ ಆಗ್ಬಿಡ್ತೀವಿ. ಸುಮ್ಮನೆ ಬೆಳಗ್ಗೆ ಕಾಮಿಡಿ ಮಾಡಬೇಡ, ಇಲ್ಲಿಂದ ಹೋಗ್ತಾ ಇರು. ಒಂದ್ ಚಾನ್ಸ್ ಕೊಡಿ ಸರ್, ಪ್ಲೀಸ್ ಸರ್. ಹೋಗಯ್ಯ ಸರ್, ನಿಮ್ ಕೈ ಮುಗಿತೀನಿ, ಒಂದ್ ಚಾನ್ಸ್ ಹೋಗಯ್ಯೋ, ಪ್ಲೀಸ್ ಸರ್. ಹೋಗಯ್ಯ. ಏನಪ್ಪ ನಿನ್ನ ಹೆಸರು? ಜೈಸೂರ್ಯ ಅಂತ ಸರ್. ನೋಡ್ ಸೂರ್ಯ, ಒಂದು ಚಿಕ್ಕ ಪಿಕ್ಚರ್ ಮಾಡಿ ಹಿಟ್ ಹೀರೋ ಅನ್ಸ್ಕೊಂಡ್ ಬಾ. ಆಮೇಲೆ ನಿನ್ನನ್ನೇ ಹಾಕೊಂಡು ನಾನು ಒಂದು ದೊಡ್ಡ ಸಿನಿಮಾ ಮಾಡ್ತೀನಿ. ಈಗ ಹೋಗಪ್ಪ. ನೋಡಿ ಸರ್, ಒಂದೇ ಒಂದ್ ಚಾನ್ಸ್ ಕೊಡಿ. ಹೋಗು, ಹೋಗಪ್ಪ, ನನಗೆ ಕೆಲಸ ಇದೆ, ಹೋಗು. ಒಂದೇ ಒಂದ್ ಚಾನ್ಸ್ ಕೊಡಿ ಸರ್. ನೋಡಪ್ಪ ಸೂರ್ಯ, ನಾನು ಲೇಡೀಸ್ ಓರಿಯೆಂಟೆಡ್ ಸಿನಿಮಾ ಮಾತ್ರ ಮಾಡೋದು. ನೀನ್ ಇಲ್ಲಿಂದ ಹೋಗಪ್ಪ. ಡೈರೆಕ್ಟ್ರೆ, ನಮ್ ಸಿನಿಮಾಗೆ ಹೀರೋನೇ ಸಿಗ್ತಾ ಇಲ್ಲ ಸರ್. ಅದೊಂದೇ ಸರ್ ಬ್ಯಾಲೆನ್ಸ್. ಹೀರೋ ಸಿಕ್ಕಿದ್ರೆ ಶೂಟಿಂಗ್ ಸ್ಟಾರ್ಟ್ ಅಷ್ಟೇ. 6 ತಿಂಗಳಿಂದ ಈ ಭಜನೆ ಮಾಡ್ತಾ ಇದ್ದೀರಾ. ಎಲ್ರಿ ಹೀರೋ? ಸರ್ ಸಿಗ್ತಾರೀರಿ ಸರ್. ಹೌದಾ ಪ್ರಜೆ ಬಂದ. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ. ನಮಸ್ತೆ ಸರ್. ಸರ್, ನಮ್ ಸಬ್ಜೆಕ್ಟ್ಗೆ ಕರೆಕ್ಟ್ ಆಗಿ ಸಿಕ್ಕಿದ ಸರ್. ಒದ್ದಾಡ್ತಾ ಇದ್ದೆ ಇಂತ ಹೀರೋ ಸಿಕ್ಕಿಲ್ಲ ಅಂತ. ಇವ್ರನ್ನೇನಾದ್ರೂ ಹೀರೋ ಮಾಡ್ಬಿಟ್ರೆ ನಮ್ ಸಿನಿಮಾ 100 ಡೇಸ್ ಸಾರ್. ನೋಡಿ ಸೂರ್ಯ ಅವ್ರೆ, ನಮ್ ಡೈರೆಕ್ಟರ್ ಹೇಳದ್ಮೇಲೆ ಮುಗೀತು. ಅವ್ರ ನಿರ್ಧಾರನೇ ನನ್ ನಿರ್ಧಾರ. ನಾಳೆಯಿಂದನೇ ಶೂಟಿಂಗ್ ಸ್ಟಾರ್ಟ್. ನನ್ನ ಸಿನಿಮಾಗೆ ನೀನೇ ಹೀರೋ ಕಣಿಯ. ಥ್ಯಾಂಕ್ ಯು ಸರ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಮಹಾಲಕ್ಷ್ಮಿ, ಮಾವ, ನನಗೆ ಸಿನಿಮಾದಲ್ಲಿ ಹೀರೋ ಆಗಿ ಚಾನ್ಸ್ ಸಿಕ್ಕಿದೆ. ಹೇಗಾದ್ರೂ ಮಾಡಿ ಸಿನಿಮಾ ಮುಗಿಸ್ಕೊಂಡು ಬಂದು ನಿನ್ನ ಮದುವೆ ಆಗೇ ಆಗ್ತೀನಿ. ನಂಗೆ ಗೊತ್ತಿತ್ತು ಮಾವ, ನೀನು ಹೀರೋ ಆಗೇ ಆಗ್ತೀಯಾ ಅಂತ. ಶೂಟಿಂಗ್ ಇದೆ ಅಂದ್ರು ಯಾರು ಕಾಣಿಸ್ತಾ ಇಲ್ವಲ್ಲ. ಒಳಗ್ ಹೋಗಿ ನೋಡೋಣ. ಕಾಣಿಸ್ತಾ ಇಲ್ವಲ್ಲ. ನಮಸ್ಕಾರ ಸರ್. ನಮಸ್ಕಾರ. ಯಾಕ್ರಿ ಸ್ಲೇಟ್? ಸ್ವಲ್ಪ ಲೇಟ್ ಆಗುತ್ತೆ ಸರ್. ಶೂಟಿಂಗ್ ಇಲ್ವಾ ಸರ್? ಇದೇ ರೀ, ಡೈರೆಕ್ಟರ್ ಬೈತಾ ಇದಾರೆ. ಬನ್ನಿ. ಸರಿ ನಡೀರಿ. ಸರ್, ಹೀರೋ ಬಂದಿದ್ದಾರೆ, ಕಳಿಸ್ರಿ. ಓಕೆ ಸರ್. ಸರ್ ನಮಸ್ಕಾರ ಸರ್. ಪರವಾಗಿಲ್ಲ ಪರವಾಗಿಲ್ಲ, ಇರ್ಲಿ ಇರ್ಲಿ. ಸ್ಟಾರ್ಟ್ ಮಾಡೋಣ. ಮಾಡೋಣ ಸರ್, ಮಾಡೋಣ. ಆಯ್ತು ಸರ್. ಏನ್ ಸರ್ ಸೀನು? ಸೆಂಟಿಮೆಂಟ್ ಸೀನ್ ರೀ. ಸರಿ ಸರ್. ಸರ್, ನನ್ನ ಜೀವನದ ಆಸೆ ನೆರವೇರಿಸ್ತಾರೆ ಸರ್ ನೀವು. ಸರಿ ಸರ್. ಟಿ ಶರ್ಟ್ ತೆಗೀರಿ. ಟಿ ಶರ್ಟಾ? ಯಾಕೆ ಸರ್? ಡೈರೆಕ್ಟರ್ ನೀನಾ ನಾನಾ? ಓಕೆ ಸರ್, ತೆಗಿತೀನಿ ಸರ್. ಕೂತ್ಕೊಂಡು ತೆಗಿಬೋದಾ ಸರ್? ತೆಗಿರಿ ತೆಗಿರಿ. ಚಶ್ಮಾ ಹಾಕೋಬೋದಾ ಸರ್? ಈ ಸೀನು ಸೂಟ್ ಆಗಲ್ಲ, ಸೈಡ್ ಗಿಡಿ. ಸರಿ ಸರ್. ಕ್ಯಾಮ್ರಾಮನ್, ನಾನು ರೆಡಿ. ಗರ್ಲ್ಸ್, ಸರ್, ನಾನು ಇಂಥ ಸಿನಿಮಾದಲ್ಲಿ ಮಾಡಲ್ಲ ಸರ್. ಸರ್, ನೀವು ಆ ತರ ಡೈರೆಕ್ಟ್ರಾ? ಓನಯ್ಯ, ನಾನು ಅದೇ ತರ ಡೈರೆಕ್ಟ್ರು. ಸರ್, ನಾನು ಆ ತರ ಹೀರೋ ಅಲ್ಲ ಸರ್. ಅಯ್ಯ ಮಾಡಯ್ಯ, ಏನು ಆಗಲ್ಲ. ಎಡ್ವರ್ಟ್ ಆಗೋಯ್ತು ಸರ್. ಪೊಲೀಸರು ಸರ್, ಇವನ್ನೆಲ್ಲ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಇಲ್ಲಿ ಬ್ಲೂ ಫಿಲ್ಮ್ ದಂಧೆ ನಡೀತಾ ಇದೆ ಅಂತ ಇನ್ಫಾರ್ಮೇಶನ್ ಬಂತು, ಅದಕ್ಕೆ ರೈಡ್ ಮಾಡಿದ್ದೀನಿ. ಬ್ಲೂ ಫಿಲ್ಮ್ ಶೂಟಿಂಗ್ ಮಾಡ್ತಾ ಇದ್ರು ಅಂತ ಇನ್ಫಾರ್ಮೇಶನ್ ಬಂದಿದೆ. ಬ್ರದರ್,
ಏನು ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ನೀಟಾಗಿ ಪ್ಲಾನ್ ಮಾಡ್ತೀವಿ. ದೊಡ್ಡ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಏಯ್ ಹಲೋ, ಅಳ್ಬಾರ್ದಪ್ಪ. ಯಾಕೆ ಅಳ್ತೀಯಾ? ಯಾಕೆ ಅಳ್ತೀಯಾ? ಯು ಆರ್ ಎ ಪವರ್ಫುಲ್ ಮ್ಯಾನ್. ಗಂಡ್ಸು ಹೆಂಗಸ್ತರ ಅಳ್ತಾ ಇದೆಯಲ್ಲ. ಕಷ್ಟ ಮನುಷ್ಯನ್ಗಲ್ದೆ ಮರಕ್ಕ ಬರುತ್ತೆ. ಫೇಸ್ ಮಾಡ್ಬೇಕು. ಫೇಸ್ ಮಾಡಕ್ಕಾಗದೆ ಸೂಸೈಡ್ ಮಾಡ್ಕೊಳ್ಳೋರ್ನ ಹೇಳಿ ಹೇಳಿ ಅಂತಾರಂತವ್ರನ್ನ. ಅಳ್ಬಾರ್ದು ಹೇಳು, ಅಳ್ಬಾರ್ದು. ಯು ಆರ್ ಎ ಬ್ರೇವ್ ಮ್ಯಾನ್. ಕಾಲ ಒಳ್ಳೇದಿದೆ, ಬರುತ್ತೆ. ಚೀರ್ ಅಪ್. ತಪ್ಪು ತಪ್ಪಾರ್ದು. ನಿಮ್ದೇನಪ್ಪ ಕತೆ? ರೈಲ್ವೆ ಟ್ರ್ಯಾಕ್ ನ ತಪ್ಕೊಂಡು ಮಲ್ಕೊಳಕ್ ಹೋಗ್ತಾ ಇದ್ರಿ? ಒಂದ್ ನಿಮಿಷ ಸರ್. ಅಳಬಾರ್ದು ಅಂತ ಈಗ ತಾನೆ ಅವನ್ಗೆ ಹೇಳ್ದೆ, ಈಗೇನ್ ನಿಂದು ಇಷ್ಟೊಂದು ಬಿಲ್ಡಪ್ ಬೇಡ, ಹೇಳು. ಹೇಳ್ತೀನಿ ಸರ್. ಈ ಮಾಸ್ಟರ್ ಪೀಸ್ ಹೆಸರು ಇಂದ್ರ ಅಂತ. ಆ ಇಂದ್ರ ಸ್ವರ್ಗಕ್ಕೆ ಅಧಿಪತಿ. ಈ ಇಂದ್ರ ನಮ್ಮಮ್ಮ ಕನ್ಸಲು ಮುಂದುವರಿಯಕ್ ಬಿಡಲ್ಲ. ಬನ್ನಿ ಸರ್, ಬನ್ನಿ ಮೇಡಮ್. ಎಲ್ಲ ನೋಡಿದ್ರಲ್ಲ, ಇದು ಮಾಸ್ಟರ್ ಬೆಡ್ರೂಮ್. ಸಿಕ್ಕಾಪಟ್ಟೆ ಲಕ್ಕಿ ಮೇಡಮ್. ಈ ಮನೆ ಎಲ್ಲ ವಾಸ್ತು ಪ್ರಕಾರ ಕಟ್ಟಿದ್ದಾರೆ. ಲಾಸ್ಟ್ ಟೈಮ್ ಇದ್ರಲ್ಲ, 2 ವರ್ಷಕ್ಕೆ ಸೈಡ್ ತಗೊಂಡು ಬೇರೆ ಮನೆ ಕಟ್ಕೊಂಡು ಹೋಗ್ಬಿಟ್ರು. ಹೌದ್ರಿ, ನಂಗೆ ತುಂಬಾ ಇಷ್ಟ ಆಯ್ತು. ಅಯ್ಯ, ಮತ್ತೆ ಇನ್ಯಾಕ್ತಾಡ? ಅಡ್ವಾನ್ಸ್ ಮಾಡ್ಬಿಡೋಣ. ಏನ್ ಸರ್, 1,000 ರೂಪಾಯಿ ಕೊಡ್ತಾ ಇದ್ದೀರಾ? ನಿಮ್ ಮನೆಗೆ ಕಸ್ಟಮರ್ ಕರ್ಕೊಂಬರೋಷ್ಟರಲ್ಲಿ ನಾನು 2 ಜೊತೆ ಚಪ್ಲಿ ಕಿತ್ತೋಗಿದೆ. ನಿಮ್ ಮನೆಗೆ ಓಡಾಡೋದ್ರ ಬದಲು ಯಾವ್ದಾದ್ರು ಜಮೀನ್ ಓಡಾಡಿದ್ರೆ ಲಕ್ಷಾಂತರ ರೂಪಾಯಿ ದುಡ್ಕೊತಿದೆ. 2,000 ರೂಪಾಯಿ ಕೊಡಿ ಸರ್. ಮುಂದೇನಾಯ್ತು ಹೇಳು. ಹಿಂಗೆ ಬಂದ್ ಕಮಿಷನ್ ದುಡ್ಡಲ್ಲಿ ಡೈಲಿ 1 ಕ್ವಾರ್ಟರ್ ರೋಟಿ, 1 ಪ್ಲೇಟ್ ಬೋಟಿ ಇದೆ ಸರ್ ನನ್ನ ಡ್ಯೂಟಿ. ಇರ್ನಾರ್ದು ಇರುವೆ ಬಿಟ್ಕೊಂಡವ್ರು ನೋಡಿದೀರಾ? ಚಡ್ಡಿ ಒಳಗಡೆ ಓತಿಕೆ ತಿನ್ ಬಿಟ್ಕೊಂಡವ್ರು ನೋಡಿದೀರಾ? ನಾನ್ ಬಿಟ್ಕೊಂಡೆ ಸರ್. ಒಂದಿನ ಇಲ್ಲ, ಬನ್ನಿ ಸರ್. ಇದೆ ಸರ್ ಮನೆ ವಿತ್ ಫರ್ನಿಚರ್. ಸರ್, ಆ ಕಡೆ ಯಾರಿದ್ದಾರೆ? ಆ ಕಡೆ ಇನ್ಸ್ಪೆಕ್ಟರ್ ಇದ್ದಾರೆ ಸರ್. ಇದು ಬಾಲ್ಕನಿ ಸರ್. ಸರ್, ನೀವೇನು ತರಂಗಿಲ್ಲ ಸರ್, ಬರೀ ಬಟ್ಟೆ ತಂದ್ರೆ ನಾಳೆಯಿಂದ ವಾಸ ಮಾಡ್ಬೋದು ನೀವು. ಹೆಂಗಿದೆ ಸರ್ ಮನೆ? ಮನೆ ಚೆನ್ನಾಗಿದೆ. ರೇಟ್ ಎಷ್ಟು ಹೇಳ್ತಾರೆ ಸರ್? 3 ಕೋಟಿ ಹೇಳ್ತಿದ್ದಾರೆ. ನಿಮ್ಗೆ ಅಂತ 10 ಲಕ್ಷ ಕಡಿಮೆ ಮಾಡಿಸ್ತೀನಿ ಸರ್. ಮತ್ತೆ ಬೇರೆ ಜೇಟ್ 2.5 ಕೋಟಿಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲ ಸುಳ್ಳು ಸರ್. ನೀವ್ ಯಾರೋ ಡಮ್ಮಿ ಬ್ರೋಕರ್ಗಳನ್ನೆಲ್ಲ ನಂಬೇಡಿ. ನಾನು ಡೈರೆಕ್ಟ್ ಸಿಟ್ಟಿಂಗ್ ಕೂರಿಸ್ತೀನಿ ಸರ್. ನನ್ಗೆ 2% ಕಮಿಷನ್ ಕೊಟ್ಬಿಟ್ರೆ ಸಾಕು. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಾಗಲ್ವಾ ಸರ್? 2% ಕೊಡ್ತೀನಿ. ತಿರುಪತಿ ಗುರುಗಳೇ, ವೆಂಕಟೇಶ್ ಫೋನ್ ಕಣೋ. ಆರ್ಪಿ ಟೆಸ್ಟಿಂಗ್ ಏನಾಯ್ತು ಅಂತ ಬೇಗ ಕೇಳಿ ಬಾಸ್. ಟೆಸ್ಟಿಂಗ್ ಏನಾದ್ರೂ ಓಕೆ ಆದ್ರೆ 500 CR. ಆಮೇಲೆ ನಮ್ಮ ಲೈಫ್ ಸೂಪರೋ ಸೂಪರು. ಚಿಂಕ ಚಕ್ಕ ಡಂಕ ಡಂಕ. ಹಲೋ, ಚಕ್ಕ ಚಿಕ್. ಏನಾಯ್ತು ಬಾಸ್? ತಿರುಪತಿ ಗುರುಗಳೇ, ಹೋಯ್ತಲ್ಲೋ 500 CR. ವೆಂಕಟೇಶ, ಹೌದಾ? ಶಿವಮೊಗ್ಗದಲ್ಲ? ಆಯ್ತು ಆಯ್ತು ಆಯ್ತಾಯ್ತು. ಗುರುಜಿ ಏನಾಯ್ತು? ತಿರುಪತಿ ಗುರುಗಾರು, ಶಿವಮೊಗ್ಗದಲ್ಲಿ ಮಾಲ್ ಇದೆ ಅಂತೆ. ಅಶೋಕ್ ಹೋಟ್ಲಲ್ಲಿ 500 CR ಇಟ್ಕೊಂಡು ಕಸ್ಟಮರ್ ವೇಟ್ ಮಾಡ್ತಾ ಇದ್ದಾರೆ. ಟೆಸ್ಟಿಂಗ್ ಅಲ್ಲಿ ಓಕೆ ಆಯ್ತಂದ್ರೆ 500 CR. ಇವತ್ತು ದಿನ ಭವಿಷ್ಯದಲ್ಲಿ ನನ್ನ ಜೀವನನೇ ಬದಲಾಗುತ್ತೆ. 500 ಕೋಟಿ ರೂಪಾಯಿ ಇದೆ. ಬಂದೆ ಗುರುಗಳೇ. ಸರ್ ಸರ್, 1 ನಿಮಿಷ ನಿಂತ್ಕೊಳ್ಳಿ ಸರ್. ಸರ್, ನಾನು ಬರ್ತೀನಿ. ಆಯ್ತು, ಕೂತ್ಕೋ. ಗುರುಗಳೇ, ಫಸ್ಟ್ ಡೀಲ್ದು 500 CR ಮಿಸ್ ಆಗೋಯ್ತು. ನಾನಂತೂ ತುಂಬಾ ಗ್ಯಾರಂಟಿಲಿದ್ದೆ. ದುಡ್ಡು ತುಂಬಿಕೊಳ್ಳಕ್ಕೆ 30 ಹೊಸ ಗೋಡಿ ಚೀಲ ರೆಡಿ ಮಾಡಿದೆ. ಬಟ್ ಏನ್ ಮಾಡುದು, ಬ್ಯಾಡ್ ಲಕ್. ಸರ್, ನಂಗೊಂದು ಡೌಟು. ಏನ್ ಡೌಟು ಸರ್? 500 CR ಅಂದ್ರೆ ಏನ್ ಸರ್? 500 CR ಅಂದ್ರೆ 500 ಕೋಟಿ ರೂಪಾಯಿ. 500 ಕೋಟಿನಾ? ಸರ್ ಪ್ಲೀಸ್ ಸರ್, ನಿಮ್ ಬಿಸ್ನೆಸ್ ನನ್ನೂ ಸೇರ್ಸ್ಕೊಳ್ಳಿ ಸರ್. ನಿಮ್ ಬಿಸ್ನೆಸ್ಗೆ ನನ್ನೂ ಸೇರ್ಸ್ಕೊಳ್ಳಿ ಸರ್. ಸರ್ ಪ್ಲೀಸ್ ಸರ್. ಸರ್ ಹೇಳಿ ಸರ್ ಪ್ಲೀಸ್. ಗುರುಗಳೇ, ಏನ್ ಮಾಡೋದು ಹೇಳಿ?
ಪಾಪ ತುಂಬಾನೇ ಕೇಳ್ಕೊತವನೆ. ನೋಡೋಕೇನೋ ಒಳ್ಳೆ ಒಂಥರ ಕಾಣ್ತಾನೆ, ಇರ್ಲಿ ಬಿಡು. ಆದ್ರೆ ಬರುವ ದುಡ್ಡಲ್ಲಿ 3 ಜನನು ಹಂಚಿಕೊಳ್ಳೋಣ. ಥ್ಯಾಂಕ್ ಯು ಸರ್. ಬಟ್ ಒಂದು ಕಂಡೀಷನ್, ನಾವು ಮಾಡುವ ಕೆಲಸ ನಮ್ಮನ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಸರಿ ಸರ್, ಥ್ಯಾಂಕ್ ಯು ಸರ್. ಸರ್ ನಿಮ್ಮಿಬ್ಬರದು ತುಂಬಾ ದೊಡ್ಡದು ಸರ್. ಏನೋ ಮನ್ಸು. ತುಂಬಾ ಚೆನ್ನಾಗಿ ಜೋಕ್ ಮಾಡ್ತೀಯಾ, ಒಳ್ಳೆ ಕಾಮಿಡಿ ಮ್ಯಾನ್ ನೀನು. ಥ್ಯಾಂಕ್ ಯು ಸರ್. ಸರ್ RP ಅಂದ್ರೆ ಏನ್ ಸರ್? RP ಅಂದ್ರೆ ರೈಸ್ ಪುಲ್ಲಿಂಗ್ ಅಂತ. ಹೌದಾ? ಯಾವ ಕಡೆ ಬೆಳಿತಾರ ಸರ್ ಇದು? ಅದನ್ನ ಹೊಲದಲ್ಲೆಲ್ಲ ಬೆಳೆದಿಲ್ಲ ಕಂದ. ಮತ್ತೆ ತಾಮ್ರ ಮತ್ತು ಪಂಚಲೋಹಕ್ಕೆ ಸಿಡಿಲು ಬಡಿದಾಗ ಅದಕ್ಕೊಂದು ಅಪಾರವಾದ ಶಕ್ತಿ ಬರುತ್ತೆ, ಅದನ್ನೇ ರೈಸ್ ಪುಲ್ಲಿಂಗ್ ಅಂತ. ಅದರಿಂದ ಏನ್ ಪ್ರಯೋಜನ ಸರ್? ಅದನ್ನ ಸೈಂಟಿಸ್ಟ್ಗಳು ಹೊಸದಾಗಿ ಕಂಡಿಡಿತಾ ಇರ್ತಾರೆ. ಅಣುಬಾಂಬು, ರಾಕೆಟ್, ಸ್ಯಾಟಲೈಟ್ ಗಳಲ್ಲಿ ಯೂಸ್ ಮಾಡ್ತಾರೆ. ಇದನ್ನ ಕೊಂಡ್ಕೊಳ್ಳೋದಕ್ಕೆ ಅಂತ 1000 ಕೋಟಿ ಹಿಡ್ಕೊಂಡು ಕ್ಯೂ ಅಲ್ಲಿ ನಿಂತಿರ್ತಾರೆ. ಹೌದಾ? ಹೌದ್ ಕಣೋ ಸರ್. ಹಂಗಿದ್ರೆ ಅಶೋಕ ಹೋಟ್ಲಲ್ಲಿ ಮೂಟಗಟ್ಲೆ ದುಡ್ಡು ಇಟ್ಕೊಂಡು ಕಾಯ್ತಿರೋರು ಸೈಂಟಿಸ್ಟ್ಗಳ ಸರ್? ಕರೆಕ್ಟ್ ಆಗಿ ಗೆಸ್ ಮಾಡಿದ್ಯಾ. ನಾವೀಗ ಹೋಗ್ತಿರೋದು ಐಟಮ್ ತರಕ ಸರ್? ಮೊದ್ಲು ಐಟಮ್ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಚೆಕ್ ಮಾಡ್ಬೇಕು. ಒರಿಜಿನಲ್ ಆದ್ರೆ ಎಂತ ಮುತ್ತಿನಂತ ಮಾತು ಹೇಳಿದ್ಯಾ. ನಿನ್ ಬಾಯಿಗೆ ಸಕ್ಕರೆ ಹಾಕ್ತೀನಿ. ಬರೀ ಸಕ್ಕರೆ ಅಲ್ಲ, ಸಕ್ಕರೆ ಫ್ಯಾಕ್ಟ್ರಿನೇ ನಿನಗೆ ಕೊಡಿಸ್ಬಿಡ್ತೀವಿ. ತಿರುಪತಿ ಗುರುಜಿ, ಈ ಬಂಗಾರದ ಮನುಷ್ಯನ ಕಾಲ್ ದೆಸೆಯಿಂದ ಟೆಸ್ಟಿಂಗ್ ಓಕೆ ಆಯ್ತಂದ್ರೆ ಇವನಿಗೆ 10 ಕೋಟಿ ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಡ್ತೀರಿ. 500 ಕೋಟಿಲಿ 3 ಭಾಗ, ಅದ್ರಲ್ಲಿ 10 ಕೋಟಿ ಎಕ್ಸ್ಟ್ರಾ ಬೇರೆ. ಅಪ್ಪ ತಿರುಪತಿ ತಿಮ್ಮಪ್ಪ, ಈಗ ನಾವು ಟೆಸ್ಟಿಂಗ್ ಹೋಗ್ತಿರೋದು ಒರಿಜಿನಲ್ ಆಗ್ಬಿಟ್ರೆ ನಿನಗೆ 2 ಕಿರೀಟ ಮಾಡ್ಸಾಕ್ತೇನೆ. ನಿನ್ಗೊಂದು ಪಕ್ಕದಲ್ಲಿ ಇಟ್ಕೊಳಕ್ಕೊಂದು. ಇಂದ್ರ ಹುಷಾರು, ಕಿರೀಟದ ಮೇಲೆ ಹೆಸರು ಬರ್ಸ್ಬೇಡ. ಇನ್ಕಮ್ ಟ್ಯಾಕ್ಸ್ ಅವರು ರೈಡ್ ಮಾಡ್ಬಿಡ್ತಾರೆ. ಕಿರೀಟದ ಮೇಲೆ ಹೆಸರು ಬರ್ಸ್ಬಾರ್ದು. ಏನ್ ಯೋಚನೆ ಮಾಡ್ತಿದ್ಯಾ? ಅದು ನಮ್ಮ ಮನೆ ದೇವ್ರ ಹತ್ರ ಮಾತಾಡ್ತಿದ್ದೆ ಸರ್. ಓಹೋ, ಡ್ರೈವರ್ ಬೇಗ ರೆಡಿ. ಇದೇ ನಿಮ್ಮ ಬಾಳು ಬೆಳಗಿಸುವ ಚೊಂಬು. ಗೋವಿಂದ. ತಿರುಪತಿ ಬರೀ ಕೈಯಲ್ಲಿ ಮುಟ್ಬಾರ್ದು. ಅವು ನೋಡು, ಜಾಕೆಟ್ಟು, ಜರ್ಕಿನು, ಕೈಗೆ ಗ್ಲೌಸ್ ಹಾಕೊಂಡು ಮುಟ್ತಾ ಇದ್ದಾನೆ. ಬರೀ ಕೈಯಲ್ಲಿ ಮುಟ್ಟಿದ್ರೆ 2 ಕಿಡ್ನಿ ಡಮಾರ್. 1 ಕೋಟಿ ಅಂದ್ರೆ ಒಬ್ಬೊಬ್ರು 25 ಲ್ಯಾಕ್ ಹಾಕ್ಬೇಕು. ನನ್ನ ಹತ್ರ ಹಾರ್ಡ್ ಕ್ಯಾಶ್ ರೆಡಿ ಇದೆಪ್ಪ. ಗುರುಗಳೇ, ನನ್ನ ಹತ್ರನೂ ಕ್ಯಾಶ್ ರೆಡಿ ಇದೆ. ನನ್ನ ಹತ್ರನೂ ಇದೆ, ಆದ್ರೆ ಬ್ಯಾಂಕ್ ಅಲ್ಲಿ ಇದೆ. ನಾಳೆ ಡ್ರಾ ಮಾಡ್ಬಿಟ್ಟು ತರ್ತೀನಿ. ಸರ್ 25 ಲಕ್ಷ ಅಂದ್ರೆ ನನಗೆ ಸ್ವಲ್ಪ ಅಡ್ಜಸ್ಟ್ ಮಾಡಕ್ ಕಷ್ಟ ಆಗುತ್ತೆ ಸರ್. ಯಾರೀ ಇವನು? ಇವ್ನ ಯಾಕ್ರೆ ಕರ್ಕೊಂಡ್ಬಂದ್ರಿ? ಸುಮ್ನಿರೋ. ನೋಡ್ರೆ, 25 ಲಕ್ಷ ನಿಮ್ಗೆ ಹಾಕಕ್ಕಾಗಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ, ನೀವ್ 25 ಹಾಕಿ, ಆ ಮಿಕ್ಕಿದ 50 ನಾನು ಹಾಕ್ಬಿಡ್ತೀನಿ. ಅಲ್ಲಿ ಬರೋ 500 CR ನಲ್ಲಿ 250 CR ನನಗೆ ಕೊಟ್ಬಿಡ್ಬೇಕಷ್ಟೇ. ತಿರುಪತಿ, ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀಯಾ? ಮತ್ತಿನೇನಣ್ಣ? ನೋಡಿ ಸ್ವಾಮಿ, 25 ಲಕ್ಷ ರೂಪಾಯಿ ಫೈನಲ್ ಡಿಸಿಷನ್. ನೀವೇನ್ ಮಾಡ್ತೀರಾ? ಸರ್ ಅದು ನೋಡಪ್ಪ, 125 ಕೋಟಿ ನಿನ್ ಹೆಸರಲ್ಲಿ ಬರ್ದಿದೆ. ಭಾಗ್ಯಲಕ್ಷ್ಮಿ ಬಂದು ನಿನ್ನ ಮನೆ ಬಾಗಿಲು ತಡ್ತಾ ಇದ್ದಾಳೆ. ಬಾಗಿಲು ತೆಗೆದು ಒಳಗೆ ಕರ್ಕೊಂಬಂದ್ ಲಾಕ್ ಮಾಡ್ಕೊಳ್ಳೋದ್ ಬಿಟ್ಟು ಯೋಚನೆ ಮಾಡ್ತಾ ಇದೆಯಲ್ಲ. ಸರ್ ಅದು ನೀವು 3 ಜನ ಅಂದಿರಿ, ಈಗ 4 ಜನ ಇದಾರೆ. ಆಮೇಲೆ 10 ಕೋಟಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದ್ರಲ್ವ ಸರ್? ಅದ 10 ಕೋಟಿ ಎಕ್ಸ್ಟ್ರಾ ಕೊಡಕ್ಕಾಗಲ್ಲ, ಎಲ್ಲರೂ ಈಕ್ವಲ್ ಆಗಿ ಹಂಚ್ಕೋಬೇಕು. ಸ್ವಲ್ಪ ಸುಮ್ನೆ ಇರ್ತೀಯಾ? ಇವರಿಗೆ 10 crores ನಾನ್ ಕೊಡ್ತೀನಿ, ನನ್ನ ಅಕೌಂಟ್. ಓಕೆನಾ? ಸರಿ ಸರ್, ಹಂಗಿದ್ರೆ ನಾನು ಹೆಂಗಾರು ದುಡ್ಡು ಅರೇಂಜ್ ಮಾಡ್ಕೋತೀನಿ. 125 + 10 135 ಕೋಟಿ. ಅಮ್ಮ, ದುಡ್ಡಲ್ಲಿ ಇಟ್ಟಿದ್ಯಾ? ಅಲ್ಲಿ ಟಿವಿ ಮೇಲೆ ಇಟ್ಟಿದ್ದೀನಿ ನೋಡೆ. ಏನು ಅಣ್ಣ, ಇವತ್ ಮನೇಲೇ ಇದೀಯಾ? ನೀನ್ ಮನೇಲೇ ಇದೀಯಾ ಅಂತ ಅಂದ್ರೆ ಏನೋ ಕ್ರಿಮಿನಲ್ ಪ್ಲಾನ್ ಮಾಡಿದ್ಯಾ ಅಂತ ಅರ್ಥ. ಏನಿಲ್ಲ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಸುಮ್ನಿರೋ ಪುಂಗಿದಾಸ, ಏನ್ ಯೋಚನೆ ಮಾಡ್ತಿದ್ದೆ?
ನೋಡ್ತಾ ಇರೋ ಇನ್ಮೇಲೆ ನೀನು ಹೆಂಗ್ ನೋಡ್ಕೋತೀನಿ ಅಂತ. ಕಸ ಗುಡ್ಸಕ್ ಒಂದಾಳು, ಪಾತ್ರೆ ತೊಳಿಯಕ್ ಒಂದಾಳು, ಬಟ್ಟೆ ಒಗ್ಯಕ್ ಒಂದಾಳು, ಅಡ್ಗೆ ಮಾಡಕ್ಕೊಬ್ರು, ಮಾಡಿರೋ ಅಡ್ಗೆನ ಬಡ್ಸಕ್ಕೊಬ್ರು, ಬಡ್ಸಿರೋ ಅಡ್ಗೆನ ತಿನ್ಸಕ್ಕೊಬ್ರು. ನೀನ್ ಚಿಟ್ಗೆ ಹೊಡೆದ್ರೆ ನಿನ್ ಸುತ್ತ ಬರೀ ಆಳು ಕಳೆ ನಿಂತಿರ್ಬೇಕು. ಓಹೋ ಮುಂದೆ ನೋಡೋ, ಇನ್ಮೇಲೆ ನೀನ್ ನಡ್ಕೊಂಡೆಲ್ಲ ಓಡಾಡ್ಬಾರ್ದು. ಈ ಕೋಟ್ಯಾಧೀಶ್ವರ ಅಣ್ಣನ್ಗೆ ಅವಮಾನ ಆಗುತ್ತೆ. ಇನ್ಮೇಲೆ ಏನಿದ್ರು ಕಾರಲ್ಲೇ ಕಾರ್ ಬಾರು, ಹೋಟ್ಲುಗೊಂದ್ ಕಾರು, ಸಿನಿಮಾಗೊಂದ್ ಕಾರು, ಶಾಪಿಂಗ್ ಒಂದ್ ಕಾರು, ಬರೀ ಕಾರಲ್ಲೇ ಓಡಾಡ್ತಿರ್ಬೇಕು. ಲೋ ಬೇಕುಪ್ಪ, ಇರೋ ಒಂದು ಬೈಕ್ ನ 20,000 ರೂಪಾಯಿಗೆ ಅಡ ಇಟ್ಟಿದ್ಯಾ. ಮೊದಲು ಅದನ್ನ ಬಿಡ್ಸ್ಕೊ, ಆಮೇಲೆ ನಮ್ಗೆ ಕಾರ್ ಕೊಡ್ಸಿವಿ ಅಂತ ಮೂದೇವಿ ತಂದು. ಹೋಗಮ್ಮ, ಈ ಇಂಡಿಯನ್ಸೇ ಇಷ್ಟು. ಟಿವಿಲ್ ಬರೋ ಜ್ಯೋತಿಷಿ ಮಾತ್ ನಂಬ್ತಾರೆ, ಮಗನ್ ಮಾತ್ ನಂಬಲ್ಲ. ನೋಡ್ತಾ ಇರೋ, ನನಗ್ ದುಡ್ಡೆಲ್ಲ ಬಂದ್ಮೇಲೆ ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ತೀನಿ. ನೀನು ಬರ್ತೀಯೇನೆ? ಹೋಗಲ್ಲ, ನಾನು ಅಂಗಡಿಗೆ ಹೋಗ್ಬೇಕು. ಅಮ್ಮನಂತೆ ಮಗಳು ಎರಡು ಸರಿಯಾಗವೆ. ಕ್ಯಾಶ್ ರೆಡಿನಾ? ರೆಡಿ ಇದೆ ಸರ್. ಬಂದು ಕೂತ್ಕೊಳ್ಳಿ. ಏನ್ ಸ್ವಾಮಿ, 500 CR ನಮ್ ಕೈಗೆ ಬಂದ್ಬಿಡ್ತು. ಬಸ್ ಸಾವಿರ ಕೋಟಿನಾ ಬಾಸ್? ಒನ್ ಮೋರ್ ಪಾರ್ಟ್ನರು. ಬರ್ತೀನಿ, ಒಂದ್ ನಿಮಿಷ. ಯಾವ 5 ಸ್ಟಾರ್ ಹೋಟೆಲ್ ಇದ್ದೀರಾ? 1 ಅವರ್. ಅಲ್ಲೇ ಬರ್ತೀನಿ. ಈ ಟೈಮಲ್ಲಿ ಫೋನು ಸರ್, ಬೇಗ ಹೋಗಿ ಮಾರ್ಬಿಡೋಣ. ದುಬೈದ ಫೋನ್ ಬಂದಿದೆ. ಹಲೋ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಹ್ಞೂ ಸರ್. 1 ನಿಮಿಷ ಇಟ್ಕೊಳ್ಳಿ, ಅಲ್ಲಿಗೆ ಹೋಗಿ ಬರ್ತೀನಿ. ಓಕೆ ಸರ್. ಓಪನ್ ಮಾಡಬೇಡಿ, ಬರ್ತೀನಿ. ಹಲೋ ಹಲೋ, ಒಂದ್ಸಲ ಓಪನ್ ಮಾಡಿ ನೋಡೋಣ. लक्ष्मण भरे कुट सलिया फिर रे परंत चौपाड़े नर नारद नर नार। घर में कोई है क्या? नहीं। ನಮಸ್ಕಾರ. ನಮಸ್ಕಾರ ಸೇಠ್ಜಿ, ಮನೆವರೆಗೂ ಬಂದಿದ್ದೀರಾ? ಏನ್ ಸಮಾಚಾರ? ನಮ್ದು ಮನೆ ಒಳಗೆ ಕೂತಿ ಕೂತಿ ಬೇಜಾರಾಯ್ತು, ಅದಕ್ಕೆ ನಿಮ್ದು ಮನೆಗೆ ಬಂದಿದ್ದಾರೆ. ಮಾಜಿ ಕ್ಯಾ ಬಾತ್ ಕರ್ತಾ ಹೈ? ನಿಮ್ದು ಮಗಳದು ಮದುವೆ ಅಂತ 25 ಲಕ್ಷ ಹೆಣ ನಮ್ಮ ಹತ್ರ ತಗೊಂಡ್ ಬಂದಿದ್ದಾರೆ. ಏನು, ನನ್ ಮಗ ನಿಮ್ ಹತ್ರ 25 ಲಕ್ಷ ಸಾಲ ತಗೊಂಡಿದ್ದಾನೆ? ಯಾಕೆ ನಿಮ್ಗೆ ಹೇಳಿಲ್ಲ? ಅಷ್ಟು ದುಡ್ಡು ನೀವು ಹೇಗ್ ಕೊಟ್ರಿ ಸೇಠ್ಜಿ? ಹೆಂಗೆ ಕೊಟ್ಟಿದ್ರೆ? ಮನೆ ಪತ್ರನ ಮಾರ್ಟಿಗೇಜ್ ಮಾಡ್ಕೊಂಡು ನಮ್ಮ ಹತ್ರ ಹೆಣ ತಗೊಂಡೋಗಿದ್ದಾರೆ. ಸೇಠ್ಜಿ, ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಕೈಸಾ ಬಾತ್ ಕರ್ತಾ ಇದ್ದೀಯ? ಓಹೋ, आओ जनाब, आओ आओ आओ. ತುಜಿ ಶರಂ ನೈ ಆತಿ? ನೀವು ನಮ್ದು ಹತ್ರ ಹೆಣ ತಗೊಂಡಿದ್ದು ನಿಮ್ದು ತಾಯಿಗೆ ತಂಗಿಗೆ ಯಾಕೆ ಹೇಳಿಲ್ಲ? ಇಂದ್ರ, ಏನು ಇದು? ವಾ ವಾ ವಾ, माँ और बेटे अच्छा ड्रामा करता है. मेरे पास ये खेल मत करो. ಅಣ್ಣ, ಏನೋ ಇದೆಲ್ಲ? ಬಾಯ್ ಬಿಟ್ಟು ಮಾತಾಡೋ. बोल रहे, मुंह खोल रहे. ಹೌದಮ್ಮ, ಸೇಟು ಹೇಳ್ತಾ ಇರೋದು ನಿಜ. ಏನು ಮಾಡ್ದೆ 25 ಲಕ್ಷ ರೂಪಾಯಿನ? ಅಮ್ಮ, ಅದು ಫ್ರೆಂಡ್ಸು ಬಿಸ್ನೆಸ್ ಮಾಡೋಣ ಅಂತೇಳಿ 25 ಲಕ್ಷ ಇಸ್ಕೊಂಡು ಮೋಸ ಮಾಡ್ಬಿಟ್ರಮ್ಮ. ಏನು? ಎದೆ ಹಾಲು ಕುಡ್ಸಿತ್ತ ಎದೆಗೆನೆ ಕಾಲಲ್ಲಿ ಒದ್ಯು ಕೆಲಸ ಮಾಡ್ಬಿಟ್ಟಿಯಲ್ಲೋ. ನೀನೇ ಮುಂದೆ ನಿಂತು ತಂಗಿ ಮದ್ವೆನ ಮುಗಿಸಿ ಅವಳು ಸುಖವಾಗಿರೋದನ್ನ ನೋಡೋದ್ ಬಿಟ್ಟು ಅವಳ ಜೀವನ ಕತ್ಲಲ್ಲಿ ಮುಳಿಸ್ಬಿಟ್ಟಿಯಲ್ಲೋ.
ಅದ್ರ ಬದಲು ನಮ್ಮಿಬ್ಬರಿಗೆ ಒಂದು ಬಾಟಲ್ ವಿಷ ಕೊಟ್ಟು ಆಮೇಲೆ ನೀನ್ ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ಅಮ್ಮ ನನ್ನ ಮಾತು ಕೇಳಮ್ಮ. ನಿನ್ ತಂಗಿ ಮದ್ವೆ ಮಾಡಿಲ್ಲ ಅಂದ್ರೆ ನಾವ್ ಜನರ ಮುಂದೆ ಹೇಗ್ ತಲೆ ಎತ್ತಿ ತಿರ್ಗಾಡೋದು? ಅದ್ರ ಬದಲು ಸಾಯ್ತೀವಿ. ಅಮ್ಮ ಹಂಗೆಲ್ಲ ಮಾತಾಡ್ಬೇಡಮ್ಮ, ನನ್ನ ಮಾತು ಕೇಳಮ್ಮ. ಏಯ್, ನನ್ನ ಅಮ್ಮ ಅಂತ ಕರಿಬೇಡ ನೀನು. ನೀನು ಹೀಗೆ ಆಗ್ತೀಯ ಅಂತ ನನ್ ಮೊದ್ಲೇ ಗೊತ್ತಿದ್ರೆ ನಿನ್ ಕತ್ತಿಸ್ಕಿ ನಿನ್ನ ನಾವಂತೆ ಸಾಯಿಸ್ತಿದ್ದೆ. ಅಮ್ಮ ಕ್ಷಮಿಸ್ಬಿಡಮ್ಮ. ಅಮ್ಮ ತಪ್ಪಾಗ್ಬಿಟ್ಟಮ್ಮ. ಅಮ್ಮ 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 ಅಳ್ಬೇಡಮ್ಮ. ಹೆಂಗಾದ್ರೂ ಮಾಡಿ ನಾನ್ ಸಾಲ ತೀರಿಸ್ತೀನಮ್ಮ. ಇದೊಂದು ಅವಕಾಶ ಕೊಡಮ್ಮ, ಸುಮ್ನಿರಮ್ಮ. ಸರಿ ದಯವಿಟ್ಟು ಒಂದ್ 3 ತಿಂಗಳು ಅವಕಾಶ ಕೊಡಿ. ಅಷ್ಟ್ರಲ್ಲಿ ನಿಮ್ ಸಾಲ ತೀರಿಸಿ ನಮ್ಮ ಮನೆ ಪತ್ರನ ಇಸ್ಕೋತೀನಿ. ದಯವಿಟ್ಟು ಇಲ್ಲ ಅನ್ಬೇಡಿ ಪ್ಲೀಸ್ ಪ್ಲೀಸ್. क्या मला मत का काम रे. हाँ ಕಾನ್ ಕೋಲ್ಕೆ ಸುನ್ಲೋ. 3 ತಿಂಗಳದ ಒಳಗೆ ನಮ್ದು ಅಸಲು ಪಟ್ಟಿ ಹೆಣ ಎಲ್ಲ ತಂದು ಕೊಟ್ಬಿಡ್ಬೇಕು. ಇಲ್ದೆ ಹೋದ್ರೆ ನಿಮ್ಮನ್ನೆಲ್ಲ ಮನೆಯಿಂದ ಹೊರಗೆ ಹಾಕಿ ಮನೆಯನ್ನ ನಮ್ದು ಕಬ್ಜೆ ಮಾಡ್ಕೊತಾರೆ. ಖತರ್ನಾಕ್ ನೋಡು ಇಲ್ಲಿ ಫಿಕ್ಸ್ ಆಗಿರೋ ಮುಹೂರ್ತಕ್ಕೆ ನಿನ್ ತಂಗಿ ಮದ್ವೆ ಆಗ್ಬೇಕು. ಇಲ್ಲ ಅಂದ್ರೆ ಅದೇ ಮುಹೂರ್ತಕ್ಕೆ ನಮ್ಮಿಬ್ರು ಸಾವು ನೋಡ್ತೀಯ. ಯಾವ್ದು ಅಂತ ನೀನೇ ನಿರ್ಧಾರ ಮಾಡ್ಕೋ. ಅಣ್ಣ ನಾನು ಇಂದ್ರ ಮಾತಾಡೋದು. ಒಂದ್ 25 ಲಕ್ಷ ದುಡ್ಡು ಬೇಕಿತ್ತಣ್ಣ. 25 ಲಕ್ಷ? ಏನ್ ಕಾಮಿಡಿ ಮಾಡ್ತಾ ಇದೀಯಾ? ಅಷ್ಟು ದುಡ್ಡು ಜೀವನದಲ್ಲಿ ನಾನೇ ಇನ್ನೂ ನೋಡ್ಲಿಲ್ಲ. ನಿನ್ಗೆಲ್ಲಿಂದ ತಂದ್ಕೊಳ್ಳಿ? 2,000 ರೂಪಾಯಿ ಸಾಲ ಕೊಡೋದೇ ಕಷ್ಟ. ಅಂತದ್ರಲ್ಲಿ 25 ಲಕ್ಷ ರೂಪಾಯಿ ನಿನ್ಗೆ ಎಲ್ಲಿಂದ ತಂದ್ಕೊಡ್ಲಿ? ಅಣ್ಣ ದಯವಿಟ್ಟು ಇಲ್ಲ ಅನ್ಬೇಡಿ ಅಣ್ಣ. ಆಗಲ್ಲ. ಕೇಳ್ಬೇಡ ರಾಮಣ್ಣ ರಾಮಣ್ಣ ಇದು ಸರ್ ನನ್ನ ಕತೆ. ನಮ್ಮಮ್ಮ ತಂಗಿ ಸಾಯೋದನ್ನ ನೋಡೋದ್ರ ಬದಲು ನಾನೇ ಸತ್ತೋಗೋಣಂತ ಡಿಸೈಡ್ ಮಾಡಿದೆ. ನಿಮ್ಮ ಏನ್ ಹುಡುಗ್ರೆ ನೀವು? ಒಂದ್ ಹೇಳ್ತೀನಿ ಕೇಳಿ, ಜೀವನದಲ್ಲಿ ಮನುಷ್ಯನಾದವನು ಯಾವತ್ತೂ ಸೋಲು ಒಪ್ಕೋಬಾರ್ದು. ಕಷ್ಟ ಬಂದ್ರೆ ಪರಿಹಾರ ಹುಡುಕ್ಬೇಕು. ಆತ್ಮಹತ್ಯೆಗೆ ತಲೆ ಕೊಡ್ತಾರ? ಕರ್ನಾಟಕ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಲ್ಲಿ 5ನೇ ಸ್ಥಾನದಲ್ಲಿದೆ. ನಿಮ್ ತರ ಬಿಸಿ ಯುವಕರು ಈ ತರ ಆತ್ಮಹತ್ಯೆ ಮಾಡ್ಕೊಂಡು ಹೊಟ್ಟೋಗ್ಬಿಟ್ರೆ 1ನೇ ಸ್ಥಾನಕ್ಕೆ ಬಂದ್ಬಿಡುತ್ತೆ. ಬುದ್ಧಿ ಇಲ್ದಿರೋ ಜನಗಳು. ಸರ್, ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಹೇಳಿ ನಮ್ ತಂದೆಗೆ ಚಾಲೆಂಜ್ ಮಾಡಿ ಬಂದೆ ಸರ್. ಇಲ್ಲಿ ಬಂದ್ಮೇಲೆ ನನ್ ಕನ್ಸು, ಆಸೆ, ಮಾನ, ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತು ಸರ್. ಇಷ್ಟಪಟ್ಟು ಹುಡುಗಿನೂ ನನಗ್ ಸಿಗದೇ ಇದ್ದಾಗ ನಾನು ಯಾಕೆ ಸರ್ ಬದುಕಿರ್ಬೇಕು? ಅಯ್ಯ ಪಾಡಿಂದ ಪಾಡ್ರ ಅಂತ ಅದನ್ನೇ ಹೇಳ್ತಿರಲ್ರಯ್ಯ. ನಾನೊಂದ್ ಕೆಲ್ಸ ಹೇಳ್ತೀನಿ, ಮಾಡ್ತೀರಾ? ಅದ್ ಮಾಡಿ ನೀನ್ ಹೀರೋ ಆಗ್ತೀಯ, ನಿನ್ ಹುಡುಗಿ ನಿಂಗೆ ಸಿಗ್ತಾಳೆ. ನೀನು ಅಷ್ಟೇ, ನಿನ್ ತಾಯಿ ತಂಗಿನ ಉಳಿಸ್ಕೋತೀಯ, ಮನೇನು ಉಳಿಸ್ಕೋತೀಯ. ನಾನು ಹೇಳಿದ ಕೆಲಸ ಮಾಡ್ತೀರಾ? ಏನ್ ಕೆಲಸ ಸರ್? ಈಗ ಹೋಗಿ ಬಿತ್ಕೊಳ್ಳಿ, ಬೆಳಿಗ್ಗೆ ಎದ್ದು ತಲೆ ಬಾಚ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ, ಆಮೇಲೆ ಎಲ್ಲ ಹೇಳ್ತೀನಿ ನಿಮ್ಗೆ. ಕರೆಕ್ಟ್ ನಮ್ಮ ಸೈಜ್ಗೆ ಇದಿಲ್ಲ. ಇದೇನು ಮಕ್ಕಳು ಏನ್ರಪ್ಪ, ರೆಡಿನಾ? ನಾವ್ ರೆಡಿ. ಬ್ರೇಕ್ಫಾಸ್ಟ್ ರೆಡಿನಾ? ಏನ್ ತಿನ್ನೋದ್ರಲ್ಲೇ ಇರ್ತಿರಲ್ಲ ಯಾವಾಗ್ಲೂ? ದೊಡ್ಡವ್ರು ಹೇಳಿಲ್ವಾ ಸರ್, ತಿನ್ಸಾಯಿಲ್ಲ ಕುಡ್ಸಾಯಿಲ್ಲ. ಮುಗಿಸ್ಬಿಡು ಅದನ್ನೇ ಹೇಳಿ. ಅಯ್ಯ ರಾತ್ರೆಲ್ಲ ತಿಂದು ಕುಡಿದ್ರಲ್ಲ ಸಾಲ್ದೇನೆಯ. ಬನ್ನಿ ಇವಾಗ ಕುಡಿಸ್ತೀನಿ ನೀರ್ನ ನಿಮ್ಗೆ. ನಡೀರಿ ಮುಂದೆ ನಡೀರಯ್ಯ. ಎಲ್ಲೋಗ್ತಾ ಇದೀವಿ ಸರ್? ನಾನು ಹೇಳಿದ್ರೆ ನೀವು ಬರೋದಾ? ನಡೀರಯ್ಯ. ಕಾರಲ್ಲೆಲ್ಲ ಹೋಗೋದು ನಾವು. ಕಾರಲ್ಲಲ್ವಾ ಸರ್? ಆಟೋಲ್ ಹೋಗೋದು. ಕಾರಲ್ಲಿ ಪೆಟ್ರೋಲ್ ಇಲ್ವಾ ಸರ್? ಡೀಸೆಲ್ ಕಾರ್ ಅದು. ಆಟೋ ಕರಿಯಯ್ಯ. ಆಟೋ ನಡೀರಿ. ಇಲ್ಲೇ ನಿಲ್ಸಪ್ಪ, ಸ್ವಲ್ಪ ವೆಯ್ಟ್ ಮಾಡ್ಬೇಕು. ನೋಡ್ರಯ್ಯ, ಅಲ್ಲಿ ಕಾಣಿಸ್ತಿಲ್ವಾ? ಹೆಂಗಸ್ರೆಲ್ಲ ನೀರು ಹಿಡಿತಾ ಇದಾರಲ್ಲ ಬಿಂದಿಗೆಯಲ್ಲಿ.
ಹೋಗಿ ಲೈನಾಗಿ ಇಟ್ಟಿದ್ದಾರೆ ನೋಡಿ ಬಿಂದಿಗೆ, ಎಡಗಾಲಲ್ಲಿ ಚಾಟ್ ಹೊಡಿಬೇಕು. ಏಕೆ? ನೋ ಕ್ವಶನ್, ಹೇಳಿದ ಕೆಲಸ ಮಾಡ್ಬೇಕು. ಬಿಡ್ತಾರ ನಮ್ಮನವರು? ಆರ್ತಿ ಎತ್ತಿ ಮುತ್ತು ಕೊಡ್ತಾರೆ. ಹೋಗ್ರಯ್ಯ, ಕಣಿ ಕೇಳ್ತಾರೆ ಇಲ್ಲಿ. ಹೋಗಿ ಇರೋ ಬಿಂದಿಗೆಗಳು ನಾನು ಓದಿತೀನಿ, ನೀ ದಪ್ಪಗಿದ್ಯಾ ತುಂಬಿರೋ ಬಿಂದಿಗೆಗಳು ಓದ್ಯಾ? ಅಯ್ಯೋ ನಿನ್ ಸರಿನಾಗ ಕಡಿಯ ನಿಂಗೆ ಏನೋ ಆಗೈತೆ? ನಿಮ್ಗೆ ಚಾಪೆ ಸುತ್ಕೊಂಡು ಹೋಗ. ಅಯ್ಯೋ ನಿನ್ ಮಕ್ಕೆ ಬರ್ಬಾರ್ ಬರ. ಜೀವನದಲ್ಲೇ ಇಂಥ ಕೆಟ್ಟ ಮಾತು ಕೇಳಿರ್ಲಿಲ್ಲ. ಹೆಂಗಸ್ರ ಇವ್ರು? ಹೆಂಗಸ್ರಲ್ಲಪ್ಪ, ಸೀರೆ ಉಟ್ಕೊಂಡಿರೋ ಗಂಡಸ್ರು ಇವ್ರು. ಮತ್ತೆ ಯಾಕೆ ಸರ್ ಅವ್ರ ಕೈಲಿ ಉಡ್ಸದ್ರಿ? ನಿಮ್ಮ ಹತ್ರ ಸ್ವಲ್ಪ ಮಾನ ಮರ್ಯಾದೆ ನಾಚಿಕೆ ಎಲ್ಲ ಇರೋದ್ರಿಂದ ನೀವು ಸೂಸೈಡ್ ಮಾಡ್ಕೊಳಕ್ ಹೊರಟೋಗಿದ್ರಿ. ಅದೆಲ್ಲ ಹೊರಟೋದ್ರೆ ಭಂಡ್ ಧೈರ್ಯ ಬರುತ್ತೆ ಅಂತ ಅವ್ರ ಹತ್ರ ಹೊಡೆಸ್ದೆ. ಹಂಗಾರೆ ಇನ್ನೊಂದ್ಸಲ ಹೊಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಬನ್ನಿ ಇಲ್ಲಿ, ಇನ್ನೂ ಸ್ಟ್ರಾಂಗ್ ಆಗಿರೋ ಪಾರ್ಟಿ ಹತ್ರ ಒದಸ್ತೀನಿ. ಸರಿ ಬನ್ನಿ ಮತ್ತೆ ಹೋಗೋಣ. ಇರೋ ಆಟೋ ಅಲ್ಲ, ಮತ್ತೆ ಕಾರ್ ತಗೊಳ್ರಯ್ಯ. ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ಬನ್ರಪ್ಪ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬನ್ರಪ್ಪ, ಬನ್ನಿ ಬನ್ನಿ, ಕೂತ್ಕೊಳ್ಳಿ ಸರ್. ಕೂತ್ಕೊಳ್ರಪ್ಪ. ಮ್ಯಾನೇಜರ್ ಸರ್, ನೋಡ್ರಿ, ನಮ್ಮ ಲೋನ್ ತಗೊಂಡು ಹಣ ಕಟ್ಟದೆ ಯಾಮಾರಿಸ್ತಾ ಇರೋ ಡುಬಾಕೋರ್ ನನ್ನ ಮಕ್ಕಳು ಫೈಲ್ ಇದೆಯಲ್ಲ, ಅದನ್ನ ತಗೊಂಡು ಬನ್ನಿ. ಓಕೆ ಸರ್. ನಾನು ಈ ಜನಸಹಕಾರಿ ಬ್ಯಾಂಕಿನ ಚೇರ್ಮನ್. ಕರ್ನಾಟಕದಲ್ಲಿ ಬೇಕಾದಷ್ಟು ಬ್ರಾಂಚ್ ಇದೆ ನಮ್ದು. ನಮ್ಮಲ್ಲಿ ಕೆಲವು ಪಟ್ಟಿಂಗ್ ನನ್ನ ಮಕ್ಕಳು ಲೋನ್ ತಗೊಂಡು ಹಣ ಕಟ್ಟದೆ ತಲೆ ಮರೆಸ್ಕೊಂಡು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ನಾನು ಅವ್ರ ಡೀಟೇಲ್ಸ್ ಎಲ್ಲ ನಿಮಗೆ ಕೊಡ್ತೀನಿ. ನೀವು ಆ ಲೋನ್ನ ಅವರಿಂದ ರಿಕವರ್ ಮಾಡಿಕೊಡ್ಬೇಕು. ನಾ ಸರ್ ನೋಡಿ, ಕೇಸ್ ನಂಬರ್ 1. ಈತನ ಹೆಸರು ಸುರೇಶ್ ಬಾಬು ಅಂತ. ಬಹಳ ಚಾಲಾಕಿ ನನ್ನ ಮಗ. ಒಂದೇ ಡಾಕ್ಯುಮೆಂಟ್ ಇಟ್ಕೊಂಡು 3-4 ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದಾನೆ. ಅವನ್ ಮನಸ್ಸು ಮಾಡಿದ್ರೆ ಗಂಟೆಗೊಂದು ಗೆಟಪ್ ಅಲ್ಲಿ ಇರ್ತಾನೆ. ಪ್ರತಿ ಗೆಟಪ್ಗೂ ID ಪ್ರೂಫ್, ಅಡ್ರೆಸ್ ಪ್ರೂಫ್ ಎಲ್ಲ ಇಟ್ಕೊಂಡಿರ್ತಾನೆ. ನೀವು ಮಾಡ್ಬೇಕಾದ ಇಷ್ಟೇ, ಅವನ್ ಹಿಡ್ಕೊಂಡು ಅವನ ಬಾಯಿಂದ ನಾನೇ ಸುರೇಶ್ ಬಾಬು ಅಂತ ಹೇಳಿಸ್ಬೇಕು ಅಷ್ಟೇ. ಓಕೆ ಸರ್. ಸಾಕು ಸರ್, ಬರೀ ರೌಂಡೇ ಆಯ್ತು. ಏಯ್, ನಿನ್ನ ಹೆಸರು ಸದ್ದಾಮ್ ಹುಸೇನ್ ತಾನೆ? ಹೌದು ಸಾಬ್. ತಾಲಿಬಾನಿಂದ ಬಂದಿರೋ ಟೆರರಿಸ್ಟ್ ತಾನೆ ನೀನು? ಸರ್, ಕನ್ನಡ ತೆಗೀರಿ, ಅವನು ಇಲ್ಲಿದ್ದಾನೆ. ತಾಲಿಬಾನಿಂದ ಬಂದಿರೋ ಟೆರರಿಸ್ಟ್ ಅಂತ ಇಂಟೆಲಿಜೆನ್ಸ್ ಇಂದ ಇನ್ಫಾರ್ಮೇಶನ್ ಸಿಕ್ಕಿದೆ ನಮ್ಗೆ. ಬಾಂಬೆಯಲ್ಲಿ ಬಾಂಬ್ ಬಿಟ್ಟಿದ್ದು ನೀನೇ ತಾನೆ? ಇಲ್ಲ ಸಾಬ್. ಹೈದರಾಬಾದ್ ಅಲ್ಲಿ ಬಾಂಬ್ ಬಿಟ್ಟಿದ್ದು ನೀನೇ ತಾನೆ? ಇಲ್ಲ ಸಾಬ್. ಬೆಂಗಳೂರು ಮಲ್ಲೇಶ್ವರಂ ಅಲ್ಲಿ ಬಾಂಬ್ ಬಿಟ್ಟಿದ್ದು ನೀನೇ ತಾನೆ? ನೈ ಸಾಬ್. ಚರ್ಚ್ ಸ್ಟ್ರೀಟ್ ಅಲ್ಲಿ ಬಾಂಬ್ ಬಿಟ್ಟಿದ್ದು ನೀನೇ ತಾನೆ? ಇಲ್ಲ ಸಾಬ್. ಇಲ್ಲ ಅಂತವನಲ್ಲ ಸರ್. ನಿಜ ಹೇಳೋ ಸಾಬ್. ಇಲ್ಲ ಸಾಬ್. ಅವನ್ನೇನ್ ಸರ್ ಎನ್ಕ್ವೈರಿ ಕೋರ್ಟು ಕೇಸು ಅಂತ ತಲೆನೋವು. ಹೆಂಗಿದ್ರು 99 ಎನ್ಕೌಂಟರ್ ಮಾಡಿದಿರಾ, 100ನೇದು ಆಗತ್ತೆ, ಹೊಡೆದು ಬಿಸಾಕಿ ಸರ್. ಹೇಳೋ, ನಿಜ ಹೇಳೋ. ಸಾಬ್ ಇಲ್ಲ ಸಾಬ್. ಗಣ್ಣಿಲ್ವಾ? ಹೊಡೆದಾಕಿ ಸರ್. ಸಾಬ್ ಇಲ್ಲ ಸಾಬ್. ಸಾಬ್ ಅಲ್ಲಿ ಮಾತ್ರ ಸುಡ್ಬೇಡಿ ಸಾಬ್. ಶೂಟ್ ಮಾಡಿ ಸರ್. ನಿಜ ಹೇಳ್ತೀನಿ ಸರ್. ಸರ್, ನನ್ನ ಹೆಸರು ಸುರೇಶ್ ಬಾಬು ಅಂತ ಸರ್. ನಾನು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಸರ್. ನನ್ನ ಹೆಂಡತಿ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ ಸರ್. ಸರ್, ಎಲ್ಲ ಬ್ಯಾಂಕ್ನವ್ರಿಗೂ ಮೋಸ ಮಾಡೋದಕ್ಕೋಸ್ಕರ ಈ ವೇಷ ಹಾಕೊಂಡಿದ್ದೀನಿ ಸರ್. ನೋಡಿ ಸರ್. ನಾನು ಮಗನೇ, ನಮಗ್ ಬೇಕಾಗಿರೋದು ನೀನೇ. ಬೆಳ್ಳಾರಿ ಕೃಷ್ಣ ಸರ್, ಎಲ್ಲ ರೆಕಾರ್ಡ್ ಮಾಡಿದ್ಯಾ ತಾನೇ? ರೆಕಾರ್ಡ್ ಮಾಡಿದ್ದೀನಿ ಸರ್. ವೆರಿ ಗುಡ್. ಥ್ಯಾಂಕ್ ಯು ಸರ್. ವೆಲ್ ಡನ್ ಮೈ ಡಿಯರ್ ಬಾಯ್ಸ್. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಗ್ತಾ ಇದೆ. ಇದು ಕೇಸ್ ನಂಬರ್ 2. ಇವನ ಹೆಸರು ನಂದಕುಮಾರ್ ಅಂತ. ಪಂಚರಂಗಿ ನನ್ನ ಮಗ, ಯಾವಾಗಲೂ ಪಂಚಲ್ಲೇ ಇರ್ತಾನೆ.
1 kg ಗೋಲ್ಡ್ ಇಟ್ಟು ನಮ್ಮ ಬ್ರಾಂಚ್ ಅಲ್ಲಿ ಲೋನ್ ತಗೊಂಡಿದ್ದಾರೆ. ಅದು ಒರಿಜಿನಲ್ ಗೋಲ್ಡ್ ಅಲ್ಲ, ಅದೇನು ಅಂತಾರಲ್ಲ ಬಾಮಾ ಉಮಾ ಗೋಲ್ಡ್. ಉಮಾ ಗೋಲ್ಡ್ ಯಾಮಾರ್ಸಿ ನಾಮ ಹಾಕೋದ್ರಲ್ಲಿ ನಂಬರ್ 1 ನನ್ನ ಮಗ ಇವನು. ನೀವೇನ್ ಮಾಡ್ತಿರೋ ಗೊತ್ತಿಲ್ಲ. 12 ಲಕ್ಷ ರೂಪಾಯಿ ಬಡ್ಡಿ ಸಮೇತ ಅವನ ಹತ್ರ ರಿಕವರಿ ಮಾಡ್ಬೇಕು ನೀವು. ನನ್ ದುಡ್ಡಲ್ಲಿ? ಅಯ್ಯೋ ಯಾವ ದುಡ್ಡು? ನನ್ ದುಡ್ಡು ಯಾವಾಗ ಕೊಡ್ತೀಯ? ಯಾವ್ದದು? ನನ್ ದುಡ್ಡು ತಗೊಂಡಿದ್ದಲ್ಲ, ಯಾವಾಗ ಕೊಡ್ತೀಯ? ಯಾವಾಗ ಇಸ್ಕೊಂಡಿದ್ದೆ? ದುಡ್ಡು ಯಾವಾಗ ಬ್ಯಾಂಕ್ ಕಟ್ತೀರಾ? ನಾನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಕೇಸ್ ಹಾಕ್ತೀನಿ. ಇವನು ಬಾಯ್ ಮಾತಲ್ಲಿ ಹೇಳಿದ್ರೆ ಕೊಡೋದಿಲ್ಲ. ಹಾಕಿ. ಇಷ್ಟ ಕಂಡ್ರ ನಿಮ್ದು, ನಾನೇನು ಮಾಡ್ಕೊಳಕ್ಕಾಗಲ್ಲ, ಹೋಗ್ರೆ. ಯಾರು ನೀವು? ನಾನ್ ಮುನ್ನಾಬಾಯ್ MBBS. ನಾನು ಚಿನ್ನಾಬಾಯ್ MBBS. ನೀವು ಡಾಕ್ಟರ್ ತರ ಕಾಣಿಸ್ತಾ ಇಲ್ಲ. ನಾವೊಂಥರ ವೆರೈಟಿ ಡಾಕ್ಟರ್. ಹೌದು, ನನ್ನ ಕರ್ಕೊಂಡು ಬಂದು ಇಲ್ಲಿ ಮಲಗಿಸಿದಿರಿ. ನೀನೇ ಹೇಳ್ದಲ್ಲ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ. ಮಾಡ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ. ಕಣ್ಣು 2 ಲಕ್ಷ, ಕಿಡ್ನಿ 4 ಲಕ್ಷ, ಹಾರ್ಟ್ 8 ಲಕ್ಷ. ಯಾವನೋ ಒಬ್ಬ 1 kg ಗುಂಡ್ಕಾಯಿ ಬೇಕು ಅಂತವನೆ. ಕೆಜಿ 750 ರೂಪಾಯಿ ಹೇಳಿದೀವಿ. ಮಿಕ್ಕಿದ ದುಡ್ಡಿಗೆ ಏನ್ ಮಾಡೋಣ? ದುಡ್ಡಿಗೆ ಇನ್ನೇನ್ ಕಿತ್ಕೊಳ್ಳೋದು? ಎತ್ಬಿಡಣ ಅಣ್ಣ, ಅದನ್ನ ಮಾತ್ರ ಏನು ಮಾಡ್ಬೇಡಣ್ಣ. ನಿಮಗೆ ದುಡ್ಡು ತಾನೇ ಬೇಕು. ಬಂಗಾರಿ ಯಾಕ್ರಿ ಬರ್ಲೇ ಇಲ್ಲ? ನಿಮ್ಗೋಸ್ಕರ ಫುಲ್ ಬಾಟ್ಲ್ ರಾಮ್ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಚಿಕನ್ ತಗೊಂಡ್ ಬಂದು ಸಪ್ರೇಟ್ ಆಗಿ ಪೀಸ್ ಮಾಡಿ ಬಿರಿಯಾನಿ ಮಾಡಿ ಕಬಾಬ್ ಮಾಡಿ ಕಾಯ್ತಾ ಇದ್ದೀನಿ. ಅಯ್ಯೋ ನಿನ್ನ ಅಕ್ಕ ಸೂಡ, ನೀ ಕೊಟ್ಟ ಐಡಿಯಾಗಳಿಂದ ಮಾಡಬಾರ್ದು ಕೆಲಸ ಮಾಡಿ ಹಾಳಾಗಿ ಹೋಗ್ಬಿಟ್ನಲ್ಲೇ. ನೀನು ಸತ್ಕೋಳಿನ ತಡಿಯಣ ಮಾತಾಡ್ತಾ ಇದ್ದೀನಿ. ನೀನಲ್ಲಿ ಸತ್ಕೋಳಿನ ಪೀಸ್ ಮಾಡಿ ನನಗೆ ಕಾಯ್ತಾ ಇದೀಯಾ? ಇಲ್ಲಿ ನಾನು ಬದುಕಿದ್ದಾಗ್ಲೇ ಇವ್ರು ನನ್ನ ಪೀಸ್ ಮಾಡ್ತಾರಂತೆ ಕಣೆ. ತಡಿಯಣ, ಬೇಗ ದುಡ್ಡು ತಗೊಂಡ್ ಬಾರೆ, ಇಲ್ಲ ಅಂದ್ರೆ ಇವ್ರು ನನ್ನ ಪೀಸ್ ಮಾಡ್ಬಿಡ್ತಾರಂತೆ ಕಣೆ. ಬೇಗ ಬಾರೆ. ನೀನ್ ಸ್ವಲ್ಪ ಹೊತ್ತು ತಡ ಆಗ್ಬಿಟ್ರೆ ಕುದುರೆ ಇರುತ್ತೆ ಕಣೆ, ಓಡ್ಸಕ್ ಜಾಕಿ ಇರಲ್ಲ. ಅರ್ಥವಾಯ್ತಾ? ನನಗ್ ದುಡ್ಡು ಮುಖ್ಯ ಅಲ್ಲ, ಕುದುರೆ ಓಡ್ಸೋ ಜಾಕಿ ಬೇಕು. ನಾನು ಇವಾಗ್ಲೇ ದುಡ್ಡು ತಗೊಂಡ್ ಬರ್ತೀನಿ. ಬೇಗ ಬಾ. ವೆರಿ ಗುಡ್ ಬಾಯ್ಸ್. ತುಂಬಾ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಐ ಲೈಕ್ ಯುವರ್ ಜಾಬ್. ಗುಡ್. ಸರ್ ಇನ್ನೇನ್ ಸರ್ ನಿಮ್ ಕೆಲಸ ಆಯ್ತಲ್ಲ, ಯಾವಾಗ ಸರ್ ಶುರು ಮಾಡೋಣ ಶೂಟಿಂಗು? ಮುಹೂರ್ತಕ್ಕೆ ಪುನೀತ್, ದರ್ಶನ್ ಸರ್ ಎಲ್ಲಾರನ್ನೂ ಕರ್ಸೋಣ ಸರ್. ಇದನ್ನೆಲ್ಲ ಮುಗಿಸ್ಕೊಂಡು ನನಗೋಸ್ಕರ ಕಾಯ್ತಾ ಇರೋ ನನ್ನ ಮಹಾಲಕ್ಷ್ಮಿನ ಮದುವೆ ಮಾಡ್ಕೊಂಡು ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ ಸರ್. ಅದು ನನ್ ದುಡ್ಡು ಕೊಟ್ಬಿಟ್ರೆ ನನ್ನ ತಂಗಿ ಮದುವೆ ಮಾಡ್ಬಿಡ್ತೀನಿ. ಮಾಡು ಅಂತಪ್ಪ, ಯಾರು ಬೇಡ ಅಂದ್ರು. ಸ್ವಲ್ಪ ಸಮಾಧಾನವಾಗಿರಿ. ಇದುವರೆಗೂ ನೀವು ಡೀಲ್ ಮಾಡಿರೋದು ಬರೀ ಚಿಲ್ಲರೆ ಕೇಸು, ಜುಜುಬೆ, ಪೆಟ್ಟಿ ಕೇಸ್ನ ನೀವು ಡೀಲ್ ಮಾಡಿರೋದು. ನಾನು ಇವಾಗ ಕೊಡ್ತೀನಿ ಒಂದು ಗನಾಂದಾರಿ ಕೇಸು, ಇದನ್ನ ಡೀಲ್ ಮಾಡಿ. ನೆಕ್ಸ್ಟ್ ಯಾವನೋ? ನಾನಲ್ಲ. ಏಯ್, ಇವ್ನ್ ಸವಾಸನು ಬೇಡ, ಇವ್ನ್ ದುಡ್ಡು ಬೇಡ. ಬಾ ಹೋಗ್ರ. ನಿಂತ್ಕೊಳ್ರಯ್ಯ. ಏನ್ ಓಡೋಗ್ ರೈಲ್ವೆ ಟ್ರ್ಯಾಕ್ ಮೇಲೆ ಪಾಚ್ಕೊಳ್ತೀರಾ? ಅವ್ನ್ ಕೈಗೆ ಸಿಗಾಕೊಳ್ಳೋದ್ರ ಬದಲು ಸಾಯೋದೇ ಮೇಲು. ಟ್ರೈನು ನಮ್ಮ ಮೇಲೆ ಹೋದ್ರೆ ಪಟ್ಟಂತ ಪ್ರಾಣ ಹೋಗುತ್ತೆ. ಈ ನನ್ ಮಗನ ಕೈಲಿ ಸಿಕ್ಕಾಕೊಂಡ್ರೆ ದಿನ ಚುಚ್ಚಿ ಸಾಯಿಸ್ಬಿಡ್ತಾನೆ ನಮಗಷ್ಟೇ. ಇವ್ನ್ ಸವಾಸ ಬೇಡ, ಬಾರಪ್ಪ ಹೋಗೋಣ. ಏನಪ್ಪ ಸೂರ್ಯ, ನಿನ್ಗೆ ಹೀರೋ ಆಗೋ ಆಸೆ ಇಲ್ವಾ? ಏನಯ್ಯ ಇಂದ್ರ, ನಿನ್ ತಂಗಿಗೆ ಮದುವೆ ಮಾಡೋ ಮನ್ಸಿಲ್ವಾ ನಿಂಗೆ? ಯೋಚನೆ ಮಾಡಿ ಹೇಳಿ. ಅಲ್ಲ ಸರ್, ಇಂಥ ರೌಡಿ ಪರೋಡಿ ಖತರ್ನಾಕ್ ನನ್ ಮಗನ್ಗೆ ಹೆಂಗ್ ಸಾಲ ಕೊಟ್ರಿ ಸರ್ ನೀವು? ಸಾಲ ನಾನ್ ಕೊಡ್ಲಿಲ್ಲಪ್ಪ, ಅವನೇ ತಗೊಂಡ. ನಮ್ಮ ಬ್ಯಾಂಕು ಹಿಂದಿನ ವರ್ಷಕ್ಕಿಂತಲೂ ಈ ವರ್ಷ ಹೆಚ್ಚಿನ ಲಾಭ ಗಳಿಸಿದೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೀನಿ. ಇದೇ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಮನಸಾರೆ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಕಂಗ್ರ್ಯಾಚುಲೇಷನ್ ಸರ್. ಸಾರ? ನಾನ್ ಯಾವ ಸಾರೋ ಮಹೇಶ? ಎಷ್ಟು Sorry, ಸರ್ತಿ sir. ಹೇಳಿದ್ದೀನಿ ಸಾರ್ ಅಂತ ಕರಿಬೇಡ, ನನ್ನ ಭಾವ ಅಂತ ಕರಿ ಅಂತ. ಓಕೆ ಸರ್. ಸಾರ ಮಹೇಶ್, ನಾನು ಹೇಳಿದ್ನಲ್ಲ, ನಮ್ ಫ್ರೆಂಡ್ ಶುಭ ಡೆವಲಪರ್ಸ್, ದೊಡ್ಡ ಬಿಲ್ಡರ್ ಇವರೇ ಪ್ರಭಾಕರ್ ಅಂತ.
ಹಾ ಹೇಳಿದ್ರಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮಹೇಶ್ ಅಂತ. ಥ್ಯಾಂಕ್ ಯು. ನೀವು ಕೂತ್ಕೊಳ್ಳಿ. ಜನ ಸಹಕಾರಿ ಬ್ಯಾಂಕಿನ ಫ್ಯೂಚರ್ ಚೇರ್ಮನ್ ಅಲ್ವಾ ನೀವು? ಸುಮ್ನೆ ಇರಿ ಸರ್, ನಾನೇನಿದ್ರು ಅರವಿಂದ್ ಅವರ ಬಾಮೈದ ಅಷ್ಟೇ. ಒಂದ್ ವಿಷಯ ಹೇಳದ್ ಮರ್ತ್ಬಿಟ್ಟೆ. ಮುಂದಿನ ವಾರ 18ನೇ ತಾರೀಕು ನಾನು ಬರ್ತಡೆ. ತಾವು ಮಿಸ್ ಮಾಡದೆ ಬರ್ಬೇಕು. ಖಂಡಿತ ಬಂದೇ ಬರ್ತೀನಿ. ಓಹೋ, ಬನ್ನಿ ಸರ್. ಹಲೋ ಸರ್. ಹಲೋ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ವೆರಿ ಮಚ್ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನ್ ಸರ್ ಬರ್ತ್ಡೇ ಪಾರ್ಟಿ ಅಂದ್ರೆ ಯಾರು ಕಾಣ್ತಾನೆ ಇಲ್ಲ, ಒಬ್ರೇ ಇದ್ದೀರಾ? ಸರ್ ಪಾರ್ಟಿ ಒಂದ್ ಅರ್ಧ ಗಂಟೆ ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ನಾವಿಬ್ರು ಶುರು ಹಚ್ಕೊಳ್ಳೋಣ. ತಗೊಳ್ಳಿ. ಥ್ಯಾಂಕ್ ಯು. ಚಿಯರ್ಸ್. ಸರ್ ಒಂದು ಇಂಪಾರ್ಟೆಂಟ್ ಫೋನ್ ಕಾಲ್ ಇದೆ, ಮಾತಾಡ್ಬಿಟ್ಟು ಬಂದ್ಬಿಡ್ತೀನಿ. ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು. ಹಾಯ್. ಶಾಂತ, ಆಫೀಸಿಗೆ ಲೇಟ್ ಆಯ್ತು ಕಣೆ. ಆಯ್ತು, ಹೋಗ್ ಬನ್ನಿ. ಮಹೇಶ್ ಆಫೀಸ್ಗೆ ಹೋದ್ನಾ? ಇಲ್ಲ ರೀ, ಅವ್ನ್ ಮಲ್ಕೊಂಡಿದ್ದಾನೆ. ಸರಿ, ಅವ್ನ ಎದ್ಮೇಲೆ ಆಫೀಸಿಗೆ ಕಳ್ಸು. ಬರ್ತೀನಿ. ಹುಷಾರು, ಹೋಗ್ಬಿಟ್ ಬನ್ನಿ. ಸರಿ. ಸ್ಕ್ಯಾನಿಂಗ್ ರಿಪೋರ್ಟ್ ನೋಡ್ದೆ, ಕಾಲು ತುಂಬಾ ಫ್ರಾಕ್ಚರ್ ಆಗಿದೆ. ಆಪರೇಷನ್ ಮಾಡಿ ರಾಡ್ ಹಾಕ್ಲೇಬೇಕು. ಮೊದಲನಾಗ ಓಡಾಡೋಕೆ ಎಷ್ಟು ದಿನ ಬೇಕಾಗುತ್ತೆ? ಹೆಚ್ಚು ಕಮ್ಮಿ ಅಂದ್ರು 2-3 ತಿಂಗಳು ರೆಸ್ಟ್ ತಗೊಳ್ಳೇಬೇಕು ಸರ್. ಅಯ್ಯೋ ದೇವ್ರೆ. ಮಹೇಶ, ನಮ್ಮ ಅಡ್ವೊಕೇಟಿಗೆ ಬರೋದಕ್ಕೆ ಹೇಳ. ಮಹೇಶ್, ಇದು ಪವರ್ ಆಫ್ ಅಟರ್ನಿ ಪೇಪರ್ಸ್. ಬ್ಯಾಂಕ್ನ ಆಡಳಿತ ನಡೆಸುವಂತ ದೊಡ್ಡ ಜವಾಬ್ದಾರಿನ ನಿನಗೆ ಬರ್ಕೊಡ್ತಾ ಇದ್ದೀನೋ. ನಿನ್ನ ಮೇಲೆ ಇಟ್ಟಿರೋ ನಂಬಿಕೆನ ನೀನು ಉಳಿಸ್ಕೊಳ್ತೀಯ ಅಂತ ಅನ್ಕೊಂಡಿದ್ದೀನಪ್ಪ. ಮೇ ಐ ಕಮ್ ಇನ್ ಸರ್? ಎಸ್, ಕಮಿಂಗ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಟೇಕ್ ಯುವರ್ ಸೀಟ್. ಮ್ಯಾನೇಜರ್, ಆಮೇಲೆ ಕರಿತೀನಿ ಪ್ಲೀಸ್. ಸರ್, ನಾನು ಅವತ್ತು ಹೇಳಲಿಲ್ಲ ನಿಮಗೆ ನೀವು ಚೇರ್ಮನ್ ಆಗೇ ಆಗ್ತೀರಾ ಅಂತ? ನಿಮ್ಮನ್ನು ನೋಡಿದಾಗಲೇ ಅನಿಸ್ತು, ನನ್ನ 6th ಸೆನ್ಸ್ ಹೇಳ್ತು, ಅದು ನಿಜ ಆಗೋಯ್ತು. ಓಕೆ, ಅದು ಸರಿ. ನೀವಿಲ್ಲಿ? ಸರ್, ಬ್ಯಾಂಕಿಗೆ ಏನಕ್ಕೆ ಬರ್ತೀವಿ ಸರ್? ಲೋನ್ ಬೇಕಾಗಿತ್ತು, ಅದಕ್ಕೆ ಬಂದೆ. ತಗೊಳ್ಳಿ. ಸರಿ, ಎಷ್ಟು ಬೇಕಾಗಿತ್ತು? ಜಾಸ್ತಿ ಏನಿಲ್ಲ ಸರ್, ಒಂದು ಸ್ಮಾಲ್ ಅಮೌಂಟ್, ಒಂದು 100 ಕೋಟಿ. 100 crores? ಯಾಕೆ ಸರ್, ಕೊಡಲ್ವಾ? ಹಾಗಲ್ಲ, ಅಷ್ಟೊಂದು ಅಮೌಂಟ್ ಕೊಡಬೇಕು ಅಂತ ಅಂದ್ರೆ ಪ್ರಾಪರ್ಟಿ ನೋಡಬೇಕು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಬೇಕು, ಮತ್ತೆ ಶ್ಯೂರಿಟಿ ಅದು ಇದು ಅಂತ. ಅದೆಲ್ಲ ಲೀಗಲ್ ಆಗಿ ಒರಿಜಿನಲ್ ಪೇಪರ್ ಇದ್ದವ್ರಿಗೆ ಮಾತ್ರ. ಅವು ಯಾವ ನನ್ನ ಹತ್ರ ಇಲ್ಲ, ಡೂಪ್ಲಿಕೇಟ್ ಇವೆಲ್ಲ. ಡೂಪ್ಲಿಕೇಟಾ? ಮಿಸ್ಟರ್ ಪ್ರಭಾಕರ್, ನಾನು ನಿಮ್ ಕಣ್ಗೆ ಯಾವ ತರ ಕಾಣ್ತಾ ಇದ್ದೀನಿ? ಪಕ್ಕ ಪೆಕರ್ ನನ್ನ ಮಗನ್ ತರ ಕಾಣ್ತಿದ್ದೀರ ಸರ್. ಈಗ ನೀವು ಎತ್ತಿ ಬಿಸಾಕಿದ್ರಲ್ಲ, ಅದು ಡೂಪ್ಲಿಕೇಟ್ ಇರ್ಬೋದು. ಈಗ ನಾನು ಒಂದು ಸಿನಿಮಾ ತೋರಿಸ್ತೀನಿ ಸರ್. ಈ ಸಿನಿಮಾ ಮಾತ್ರ ಒರಿಜಿನಲ್ ಸರ್, ಇನ್ನೂ ಸೆನ್ಸರ್ ಆಗಿಲ್ಲ, ನೋಡ್ಕೊಳ್ಳಿ. ಏನ್ ಚೇರ್ಮನ್ ಸಾಹೇಬ್ರು, AC ಹಾಕಿದ್ರು ಇಷ್ಟೊಂದು ಬೇವ್ರ್ತಾ ಇದ್ದೀರಾ? ನೀವೊಬ್ರೇ ಇದನ್ನ ನೋಡಿ ಇಷ್ಟು ಟೆನ್ಷನ್ ಆಗೋಗ್ಬಿಟ್ರೆ, ನಾಳೆ ಇಂಟರ್ನೆಟ್ಟು, ಫೇಸ್ಬುಕ್, ಗೂಗಲ್ಲು, ಮೀಡಿಯಾ, ಪೇಪರು 100 ಕೋಟಿ ಜನ ನೋಡ್ಬಿಟ್ರೆ ಇಡೀ ವರ್ಲ್ಡ್ ಫೇಮಸ್ ಆಗೋಗ್ಬಿಡ್ತೀರಾ. ಸೂಪರ್ ಸ್ಟಾರು ಬ್ಲೂ ಮೂವಿಗೆ. ಆಮೇಲೆ ಯೋಚನೆ ಮಾಡಿ, ಮನೇಲಿ ಏನ್ ಗೌರವ, ಆಫೀಸಲ್ಲಿ ಏನ್ ಗೌರವ, ನಿಮ್ ಸಂಬಂಧಿಕರ ಮಧ್ಯೆ ಏನ್ ಗೌರವ ಸಿಗುತ್ತೆ ಅಂತ. ನೋಡು, ಇದೇ ಡಾಕ್ಯುಮೆಂಟ್ಸ್ ಒರಿಜಿನಲ್ ಅನ್ಕೊಂಡು ಲೋನ್ ಸ್ಯಾಂಕ್ಷನ್ ಮಾಡು. ಏನ್ ನೋಡ್ತ್ಯಾ? ನಿನಗ್ ಬೇರೆ ದಾರಿ ಇಲ್ಲ, ಇರೋದೊಂದೇ, ಮುಚ್ಕೊಂಡು ಲೋನ್ ಸ್ಯಾಂಕ್ಷನ್ ಮಾಡು. ನಿಮ್ಮನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ, ಮನೆಗೆ ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಎಲ್ಲೇ ನಿನ್ ತಮ್ಮ ಮಹೇಶ?
ಪ್ರೀತಿಯ ಭಾವ, ನನ್ನ ಸಾವಿಗೆ ಪ್ರಭಾಕರನ್ ಎಂಬ ವ್ಯಕ್ತಿ ಕಾರಣನಾಗಿರುತ್ತಾನೆ. ನಮ್ಮ ಬ್ಯಾಂಕಿನಲ್ಲಿ ನನ್ನನ್ನು ಹೆದರಿಸಿ ಬೆದರಿಸಿ 100 ಕೋಟಿ ಲೋನ್ ತೆಗೆದುಕೊಂಡು ಹಿಂತಿರುಗಿಸಿ ಕೊಡದೇ ಇರುವುದರಿಂದ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ. ನೀವು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಳ್ಳಲಾಗಲಿಲ್ಲ. ನಿಮ್ಮ ಮಹೇಶ. 100 ಕೋಟಿ ರೂಪಾಯ? 100 ಕೋಟಿ ರೂಪಾಯಿ ನನ್ನ ಹತ್ರ ಏನಾದ್ರು ಇದ್ದಿದ್ರೆ ಬಾಹುಬಲಿ ಅಂತ ಸಿನಿಮಾ ಮಾಡ್ತಾ ಇದ್ದೆ ಅಲ್ವಾ? ಮೆಂಟ್ಲಾಗ್ಬಿಟ್ಟವನೆ. ಅಲ್ಲ ಸರ್, ಅಷ್ಟೆಲ್ಲ ಮೋಸ ಮಾಡಿದ್ರು ಪೊಲೀಸವ್ರಿಗೆ ಹೇಳಿ ಒಳಗಡೆ ಹಾಕ್ಸಿ ದುಡ್ಡು ವಸೂಲ್ ಮಾಡದೆ ಸುಮ್ಮನೆ ಬಿಟ್ಬಿಟ್ಟಿದಿರಲ್ಲ ಸರ್? ಸುಮ್ಮನೆ ಬಿಡೋಕೆ ಅದೇನು ಪುಕ್ಸಾಟಿ ದುಡ್ಡ? ಪಬ್ಲಿಕ್ ಮನಿ. ಪ್ರಭಾಕರ್ ಹತ್ರ ಹೋದೆ ನಾನು. ಓಹೋ, ಚೇರ್ಮನ್ ಸಾಹೇಬ್ರು ಬನ್ನಿ ಕೂತ್ಕೊಳ್ಳಿ. ನೀವು ಬಂದೇ ಬರ್ತೀರಾ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಬೇಗ ಬರ್ತೀರಾ ಅನ್ಕೊಂಡಿರ್ಲಿಲ್ಲ. ಪ್ರಭಾಕರ್, ನೀ ಸರಿಯಾಗಿ ಬಿಹೇವ್ ಮಾಡ್ತಾ ಇಲ್ಲ. ತಪ್ಪು ಮಾಡ್ತಾ ಇದ್ಯಾ. ಚೇರ್ಮನ್ ರೇ, ನಿಮ್ಗೊಂದು ವಿಷಯ ಗೊತ್ತಾ? ನಿಮ್ಗೆ ಆಕ್ಸಿಡೆಂಟ್ ಮಾಡಿಸಿದ್ದೆ ನಾನು. ಬಚಾವಾಗೋಗ್ಬಿಟ್ರಿ. ನಿಮ್ಗಿಂತ ಮುಂಚೆ ನಿಮ್ ಬಾಮೈದ ಹೊಲ್ಟೋದ. ಇದಕ್ಕೆಲ್ಲ ಪನಿಷ್ಮೆಂಟ್ ಸಿಕ್ಕತ್ತೆ ನಿನಗೆ. ಆದ್ರೆ ಜನರ ದುಡ್ಡಿಗೆ ಅನ್ಯಾಯ ಮಾಡಬೇಡ. ನಗಬೇಡ ನೀನು. ನೋಡು, ಕಮಿಷನರು ನನಗೆ ತುಂಬಾ ಬೇಕಾದವರು. ಫೋನಲ್ಲಿ ಒಂದು ಕಂಪ್ಲೇಂಟ್ ನಿನ್ ಬಗ್ಗೆ ಮಾಡಿದ್ರೆ ಕಂಬಿ ಎಣಿಸ್ತಾನೆ. ಓಹೋ, ತಮಗ್ ಕಮಿಷನರ್ ಗೊತ್ತು? ಒಂದ್ ನಿಮಿಷ ರೀ. ಕಮಿಷನರ್, ಬ್ಯಾಂಕ್ ಚೇರ್ಮನ್ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಮಾತಾಡಿ. ತಗೊಳ್ಳಿ, ಲೈನಲ್ಲಿದ್ದಾರೆ. ಸರ್ ನಮಸ್ಕಾರ. ನಾನು ಸಾರಿ ಸರ್, ಈ ವಿಷಯದಲ್ಲಿ ಆಮೇಲೆ ಪ್ಲಸ್ ನಾನೇನು ಮಾಡಕ್ಕಾಗಲ್ಲ. ಅವರು ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಯಾಕೆ ಚೇರ್ಮನ್ ರೇ ಸೈಲೆಂಟ್ ಆಗೋದ್ರಿ? ಕೊಡಿ ಫೋನ್ ನಂದು. ನನ್ನ ಹತ್ರ ಈ ಡವ್ ಎಲ್ಲ ನಡೆಯೋದಿಲ್ಲ. ಈಗೇನು ನಿಮಗೆ ಪೊಲಿಟಿಕಲ್ ಲೀಡರ್ ಗೊತ್ತಾ? ಕಾರ್ಪೊರೇಟರ್ಗೆ ಮಾಡ್ಲಾ? MLA MP CM ಮಾಡ್ಲಾ? ಇವರೆಲ್ಲ ನನ್ನ ಜೇಬಲ್ಲಿದ್ದಾರೆ. ಇದಕ್ಕೂ ಮೇಲೆ ನನ್ನ ಹತ್ರ ದುಡ್ಡು ತಗೋಬೇಕು ಅಂದ್ರೆ ನಿಮ್ ಕೈಯಲ್ಲಿ ಏನಾಗುತ್ತೋ ನಿಮ್ಮಿಷ್ಟ. ಅಲ್ಲ ಸರ್, ಪೊಲೀಸ್ ಕಮಿಷನರು ಪೊಲಿಟಿಕಲ್ ಪೀಪಲ್ಗಳ ಕೈಲಾಗದಿರೋ ಕೆಲಸನ ನಾವು ಮಾಡಿ ಅಂತಿದ್ದೀರಲ್ಲ. ನಾನೇನು ಸ್ಪೈಡರ್ ಮ್ಯಾನು, ನಾನು ಸೂಪರ್ ಮ್ಯಾನಾ? ನೀವು ಕಾಮನ್ ಮ್ಯಾನ್. ಅದು ನಂಗೂ ಚೆನ್ನಾಗಿ ಗೊತ್ತು. ಬೇರೆಯವ್ರಿಗೆಲ್ಲ ಈ ಕೆಲಸ ಮಾಡೋದಕ್ಕೆ ಭಯ ಇದೆ. ಪವರ್ ಇರ್ಬೋದು ಭಯ, ಶಕ್ತಿ ಇರ್ಬೋದು ಭಯ, ಜೀವ ಭಯ. ಆದ್ರೆ ಆ ಭಯ ನಿಮಗಿಲ್ಲ. ಎಲ್ಲವನ್ನು ಬಿಟ್ಟು ಸಾಯೋದಕ್ಕೆ ಸಿದ್ಧರಾಗಿ ಹೊರಟಿದ್ದೀರಾ. ನಿಮ್ಮಂತವ್ರು ಟ್ರೈ ಮಾಡಿ, ನೀವು ಗೆಲ್ತೀರಾ. ಲೈಫಲ್ಲಿ ಸೆಟ್ಲ್ ಆಗ್ಬೋದು. ಅದ್ ನಮ್ ಕೈಲಿ ಸುಮ್ನೆ ಇರ ಸರ್. ಹೇಳಿ ಸರ್, ನಾವೀಗ ಏನ್ ಮಾಡ್ಬೇಕು? ಆಲ್ ದ ಬೆಸ್ಟ್. ಓಕೆ, ಮಾಡ್ತೀವಿ. ಆಲ್ ದಿ ಬೆಸ್ಟ್. ನಮಸ್ಕಾರ. ನಮಸ್ಕಾರ. ಪುತ್ತೂರು ಆಂಜನೇಯ ಭಟ್ರಲ್ವಾ ನೀವು? ಹಾಸನದ ಹನುಮಂತ ಭಟ್ಟ ನಾನು. ಎರಡು ಒಂದೇ ಅಲ್ವಾ? ಹೌದೌದೌದು. ನಾನ್ಯಾರು ಅಂತ ಗೊತ್ತಾಗ್ಲಿಲ್ವಾ? ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲಪ್ಪ ನನಗೆ. ಅಯ್ಯೋ, ಹಾಸನದಲ್ಲಿ ಕೋಟೆ ರೋಡ್ ಇವ್ರು ಇದಾರಲ್ಲ, ಅವ್ರು ಇದಾರಲ್ಲ, ಇವ್ರು ಅವ್ರ ಮಗ. ನೀವ್ಯಾರೋ ಗೊತ್ತಿಲ್ಲಪ್ಪ ನನಗೆ. ನಿಮ್ಗೆ ವಯಸ್ಸಾಯ್ತಲ್ಲ ಭಟ್ರೆ, ಅದಕ್ಕೆ ಎಲ್ಲ ಮರ್ತೋಗಿದ್ದೀರಾ ನೀವು. ಅಡಿಗೆ ಎಲ್ಲ ತುಂಬಾ ಸೂಪರ್ ಆಗಿ ಮಾಡ್ತೀರಂತ ನೀವು. ವಯಸ್ಸಾದ್ರೆ ಅಡಿಗೆ ಮಾಡಕ್ಕೆ ಸೂಪರ್ ಆಗಿ ಮಾಡ್ತೀನಿ. ನಡೀರಿ ಮತ್ತೆ ಹೋಗೋಣ. ಎಲ್ಲಿಗೆ? ಅಯ್ಯ, ನೀವ್ಯಾರು ಗೊತ್ತಿಲ್ಲಪ್ಪ ನನಗೆ. ನಿಂತ್ಕೊಳ್ರೆ ಸಾಕು. ಕಿಡ್ನಾಪ್ ಮಾಡೋದ್ರಲ್ಲಿ ವಾಸುಬ್ರ ಈ ಚೇರಲ್ಲ ಕಟ್ಟಾಕೋದು. ನನ್ನಿಂದ ಏನಾಗ್ಬೇಕು ಹೇಳಿ? ಅದು ನಾನು ನೋಡಕ್ ಸಣ್ಣಗಿದ್ದೀನಲ್ಲ, ನೀನ್ ಮಾಡೋ ಅಡ್ಗೆ ತಿಂದ್ರೆ ದಪ್ಪ ಆಗ್ತಿ ಅಂತ ಜ್ಯೋತಿಷಿಗಳು ಹೇಳಿದ್ರು, ಅದಕ್ಕೆ ಕಿಡ್ನಾಪ್ ಮಾಡಿದ್ವಿ. ಈ ಕಾಮಿಡಿ ಸಾಕು, ಮ್ಯಾಟ್ರಿಕ್ ಬಂದ್ರಪ್ಪ. ನಿಮ್ಮಿಂದ ಏನೂ ಇಲ್ಲ, ನಿಮ್ ಬಾಸ್ ಬಗ್ಗೆ ಒಂದ್ ಸಣ್ಣ ಇನ್ಫಾರ್ಮೇಶನ್ ಬೇಕಾಗಿತ್ತು ಅಷ್ಟೇ. ಅಷ್ಟಕ್ಕೆ ಇಷ್ಟೊಂದು ಬಿಲ್ಡಪ್ಪ. ನಾನು ಹಾಸನದಲ್ಲಿ ಬಿರಿಯಾನಿ ಹೋಟ್ಲ್ ಇಟ್ಕೊಂಡಿದ್ದೆ. ಈ ನನ್ನ ಬಾಸು ಬಿರಿಯಾನಿ ತಿಂದು ಇಷ್ಟಪಟ್ಟು ನನ್ನನ್ನು ಎತ್ತಾಕ ಬಂದ ಈ ಅಪ್ಪ ಇಲ್ಲಿ ಕಾಟ ಕೊಡ್ತಾ ಇದ್ದಾನೆ ನನಗೆ.
ಈ ನನ್ನ ಮಕ್ಕಳು ಬೇಯಿಸಿ ಹಾಕಿ ಹಾಕಿ ಸಾಕಾಗೋಗ್ಬಿಟ್ಟಿದೆ. ಹೇಳಿ, ಏನ್ ಇನ್ಫಾರ್ಮೇಶನ್ ಬೇಕು? ನಿಮ್ ಬಾಸ್ಗೆ ಎಣ್ಣೆ ಹೊಡಿ ಅಭ್ಯಾಸ ಏನಾರು ಇದ್ಯಾ? ಇಲ್ಲ. ಸಿಗರೇಟು? ಇಲ್ಲ. ಹೋಗ್ಲಿ, ಇದು ಇಲ್ವೇ ಇಲ್ಲ. ಮತ್ತೆ ಇನ್ಯಾಕ್ ಬದುಕವ್ನೆ? ನೆಗದ್ ಬಿದ್ದು ಸಾಯ್ಬೇಕು ತಾನೆ. ಹೋಗಿ ತಿನ್ನ ಅನ್ನಕ್ಕೆ ವಿಷ ಹಾಕೊಟ್ಬಿಡು. ಚಟ ಇಲ್ದಾರವ್ನ ಚಟ್ಟ ಹತ್ತಿಸ್ಬಿಡು. ಅಯ್ಯೋ, ಆ ಸಮಯಕ್ಕೋಸ್ಕರ ಬಹಳ ದಿವಸದಿಂದ ಕಾಯ್ತಾ ಇದ್ದೀನಿ. ಮನೆಯಿಂದ ತಪ್ಪಿಸ್ಕೊಂಬರಕ್ ಆಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಈ ನನ್ನ ಮಕ್ಕಳಿಗೆ ಬೇಯಿಸಿ ಹಾಕಿ ಹಾಕಿ ಸಾಕಾಗೋಗ್ಬಿಟ್ಟಿದೆ. ಒಂದು ವೀಕ್ನೆಸ್ ಇದೆ. ಏನದು? ಸೀರಿಯಲ್ ನೋಡೋದು, ಸಿನಿಮಾ ನೋಡೋದು. ಏನೇ ಕಂಡವರಿಗೆ ಮಗುನ ಹೆತ್ತು ಆ ಮಗುನ ಈ ಮನೆ ವಾರಸದಾರ ಮಾಡ್ಬೇಕಂತಿದ್ಯೇನೆ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇಷ್ಟು ಸಾಕ್ಬಿಡಿ. ಆ ನನ್ ಮಗನ್ನ ಬುಗುರಿ ತರ ಗಿರ 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 ಅಂತ ತಿರುಗಿಸಬಹುದು. ಇದಕ್ಕೊಬ್ರು ಸೂಪರ್ ಡೈರೆಕ್ಟರ್ ಇದ್ದಾರೆ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸೂರ್ಯ, ಚೆನ್ನಾಗಿದ್ದೀನಪ್ಪ? ಸರ್, ನಮ್ ಪ್ರೊಡ್ಯೂಸರ್ ಸರ್ ಇಂದ್ರ ಅಂತ. ನಮಸ್ಕಾರ ಸರ್. ಇವರು ಮಣಿರಾಮ್ ಪ್ರೇಮ್ಸ್ ಅಂತ ಒಳ್ಳೆ ಡೈರೆಕ್ಟರ್ ಸರ್. ಸೂರ್ಯ ಡೈರೆಕ್ಟರ್ ಇವನು? ಹಾ ಸರ್. ಇವನ್ ಯಾವ ಸಿನಿಮಾ ಡೈರೆಕ್ಟ್ರು? ಒಳ್ಳೆ ಹಂದಿಗೆ ಲುಂಗಿ ಸೂತಿರೋ ತರ ಕಾಣಿಸ್ತಾವನೆ. ನೀನ್ ಯಾವ ಸಿನಿಮಾ ಪ್ರೊಡ್ಯೂಸರ್? ತಿಗಣೆಗೆ ಗ್ಲಾಸ್ ಹಾಕ್ತಂಗಿದ್ಯಾ? ಬಿಚ್ಚ ಗ್ಲಾಸ್. ಇಲ್ಲ ಸರ್, ಅವ್ರು ಕೋ ಡೈರೆಕ್ಟರ್ ಆಗಿರುವಾಗ ತುಂಬಾ ಪಿಕ್ಚರ್ ನೋಡಿದೀನಿ ಸರ್. ತುಂಬಾ ಒಳ್ಳೆ ಡೈರೆಕ್ಷನ್ ಮಾಡ್ತಾರೆ. ಏನ್ ಡೈರೆಕ್ಟರ್ ಅದೇನ್ ಕತೆ ಮಾಡ್ತಾನೋ ನೋಡ್ ಸೂರ್ಯ. ನಾನ್ ನಿನ್ನ ನಂಬ್ಕೊಂಡು ದುಡ್ಡು ಹಾಕ್ತಿದ್ದೀನಿ, ನಿನ್ಗೂ ಒಳ್ಳೇದಾಗಬೇಕಷ್ಟೇ. ಅದೇನ್ ಮಾಡ್ತೀರಾ ಅಡ್ವಾನ್ಸ್ ಕೊಡಪ್ಪ. ಈರಾಯ ಕೊಡ್ತೀನಿ, ಕೊಟ್ಬಿಡಿ. ತಗೋ, ದುಡ್ಡು ಸಿಕ್ತು ಅಂತ ಎಣ್ಣೆ ಹೊಡ್ಕೊಂಡು ದಬಾಕ ಮಲ್ಕೊಂಡ್ಬಿಟ್ಟಿಯಾ. ಒಳ್ಳೆ ಪಿಕ್ಚರ್ ಮಾಡ್ಬೇಕು ಆಯ್ತಾ? ಹಲೋ, ನಾವು ಒಳ್ಳೆ ಸಿನಿಮಾನೇ ಮಾಡ್ತೀವಿ. ಯಾಕಂದ್ರೆ ಪ್ರೊಫೆಷನಲ್ ಆಗಿ ನಾವು ಇಲ್ಲೇ ಕೆಲಸ ಮಾಡೋರು. ನೀವು ಈ ಶೋಕಿಗೆ ಏನ್ ಇಂಡಸ್ಟ್ರಿಗೆ ಬರಬೇಡಿ. ಆಯ್ತಪ್ಪ, ನಿನ್ನಿಂದ ಮಾತು ಕೇಳ್ಬೇಕು. ಒಂದೇ ಒಂದು ಹಿಟ್ ಸಿಕ್ಬೇಕು ಅಂತ ಕಾಯ್ತಾ ಇದ್ದೀವಿ. ಇಕ್ತೀವಿ ಗೂಟನ. ಪ್ರೊಡ್ಯೂಸರ್, ಅಕೌಂಟ್ ಅಲ್ಲಿ ದುಡ್ಡೆಲ್ಲ ಕರೆಕ್ಟ್ ಆಗಿದೆ ತಾನೆ? ಡೋಂಟ್ ವರಿ ಸರ್, ನೀವು ಕಣ್ಣು ಮುಚ್ಕೊಂಡು ಶೂಟಿಂಗ್ ಮಾಡಿ. ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ನೀವು ಹಿಂಗೆ ಹೇಳ್ತೀರಾ? ನೀವು ಟೆನ್ಷನ್ ಮಾಡ್ಕೋಬೇಡಿ. ಅಪ್ಪ ಸೂರ್ಯ, ಚೆನ್ನಾಗಿ ಕೇಳ್ಕೊ. ಹಾ ಸರ್. ನೋಡು, 1 2 3 4 5 6 ಅಂತ 6 ಪ್ಯಾಕ್ ಚೆನ್ನಾಗಿ ಕವರ್ ಮಾಡಬೇಕು. ಚೆನ್ನಾಗಿ ಡಯಟ್ ಮಾಡಬೇಕು. ಒಳ್ಳೆ ಎಕ್ಸರ್ಸೈಸ್ ಮಾಡಬೇಕು. ಓಕೆನಾ? ಓಕೆ ಸರ್. ಹೀರೋಯಿನ್ ಆಡಿಷನ್ಗೆ ತುಂಬಾ ಜನ ಹುಡುಗಿರು ಬಂದಿದ್ದಾರೆ, ಕಳ್ಸ್ಕೊಡ್ಲಾ? ನಿನ್ ಸೆಟಪ್ಗಳು ಯಾವ್ದು ಕರ್ಸಿಲ್ಲ ತಾನೆ? ಇಲ್ಲ ಸರ್. ಸರಿ, ಒಬ್ಬೊಬ್ಬರನ್ನೇ ಕಳ್ಸೊಳಗೆ. ಓಕೆ ಸರ್. ನೀಟಾಗಿ ಕವರ್ ಮಾಡೋಣ. ನಾನೇ ಪ್ರೊಡ್ಯೂಸರ್. ನೀನ್ ಸ್ವಲ್ಪ ಸೈಡ್ಗೆ ಬಮ್ಮ. ಅಲ್ಲಿ ನಿಂತ್ಬಾ. ಸ್ವಲ್ಪ ಬ್ಯಾಕ್ ತಿರುಗು ಇನ್ನೊಂದು ಸ್ವಲ್ಪ. ನೆಕ್ಸ್ಟ್ ಸ್ವಲ್ಪ ಬೆಂಡ್ ಮಾಡು ಲೆಫ್ಟ್ಗೆ. ಏರ್ ಸಿಂಗ್ ಅನ್ನ ಚೆನ್ನಾಗಿದಾರಲ್ಲ? ನೆಕ್ಸ್ಟ್ ಸಿಂಗಾಪುರ್ ಅಲ್ಲಿ ಮಾಡಿಸಿದ್ದು. ಆ ಚೈನ್ ಇದ್ದಂಗೆ ಇದೆಯಾ ನೀನು? ಹಿಂಗ್ ಬಾ, ಸ್ವಲ್ಪ ಬೆಂಡ್ ಮಾಡು. ಕರೆಕ್ಟಾಗಿ ಶೂಟ್ ಮಾಡ. ನೆಕ್ಸ್ಟ್ ಏನ್ ಆಡಿಷನ್ ಬಂದಿದ್ಯೋ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ಯ? ಸ್ವಲ್ಪ ಅಲ್ಲಿಗಿಂಚ. ಏನಮ್ಮ ಅಲ್ಲುಗಳೆಲ್ಲ ಪಾಚೆ ಇದ್ದಂಗೆ. ಈ ಹುಡುಗಿ ಚೆನ್ನಾಗಿದೆ ಅಲ್ಲ? ವರ್ಮಾ ಬಜಾರಿಂದ ತಂದಿರೋ ಡಮ್ಮಿ ಪೀಸ್ಗಳೆಲ್ಲ ತಗೊಂಡ್ಬಂದು. ನೆಕ್ಸ್ಟ್ ಯಾವ್ದು ಒಂದು ಚೆನ್ನಾಗಿಲ್ಲ. ಯಾವ್ದು ಬರೀತೀರ ಬರೀ? ಯಾವ್ದೋ ಹೀರೋಯಿನ್ಗಳು ಕರ್ಕೊಂಬಾರ ಅಂತ ಹೇಳಿದ್ರೆ ಹೂವ ಸುತ್ತೋರೆಲ್ಲ ಕರ್ಕೊಂಡ್ಬಿಟ್ಟಿದ್ದೀರಾ? ಮ್ಯಾನೇಜರ್, ಹೀರೋಯಿನ್ ಅಂದ್ರೆ ಡೈಮಂಡ್ ತರ ಫಳ ಫಳ ಹೊಳಿಬೇಕಂದ್ರೆ ಥಿಯೇಟರ್ ಅಲ್ಲಿ ಎಂಟ್ರಿ ಕೊಟ್ರೆ ನೋಡ್ತೀರಾ ಜನ ಎಲ್ಲ ಶಿಳ್ಳೆ ಹೊಡೆದ್ರೆ ಟಾಪು ಕಿತ್ತೋಬೇಕು. ಏನ್ ಕಿತ್ತೋಗ್ಬೇಕು ಅಂದೆ? ಟಾಪು. ನಿಂದು ಬಾಟಮ್ ಕಿತ್ತೋಗುತ್ತೆ. ಎತ್ತು ಡ್ರೈನೇಜ್ ಬಿಸಾಕ್ಬಿಡ್ತೀನಿ ನಿನ್ನ. ಅಲ್ಲ, ತಿಂದಿರೋದು ಒಂದೇ ಒಂದ್ ಇಡ್ಲಿ ಒಂದ್ ದೊಡೆ, ಅದು ಒಂದೊತ್ತು. ಅಷ್ಟ್ ಬೇಗ ಸುಮ್ಮನೆ ಕಲ್ತ್ಬಿಟ್ರಾ? ಯಾರಾದ್ರೂ ಚೆನ್ನಾಗಿದ್ರೆ ಕರ್ಸೋ, ಇದು ಕರ್ಸ್ಬಿಡ ಹೋಗ್. ಸರ್, ಇನ್ನೊಬ್ರು ಇದಾರೆ, ಕರ್ಸ್ಲಾ ಸಾರ್ ಒಂದ್ಸಲ ನೋಡ್ತೀರಾ ಸರ್? ಕರ್ಸು ನೋಡೋಣ. ಸರಿ ಸರ್. ಆಮ ಲೆಫ್ಟ್ ಪ್ರೊಫೈಲ್ ಬಾ. ಆಮ ಹಂಗೆ ರೈಟ್ ಪ್ರೊಫೈಲ್. ಆಮ 2 ಹೆಡ್ಲೈಟು ಮಿಣಕ. ಹೈಟ್ ಏನಮ್ಮ? 5'5" ಸರ್. ವೆಯ್ಟ್? 55. ಏಜು?
ಏ ಕನ್ನಡ ಶೂಟಿಂಗ್ ಮಾಡ್ತಾ ಇದ್ದೀನಿ ಸರ್ ತೆಗಿತಾ ಇದ್ದೀನಿ. ಯು ಆರ್ ಸೆಲೆಕ್ಟೆಡ್ ಫಾರ್ ಹೀರೋಯಿನ್ ಅಮ್ಮ. ಸರ್ ರಿಯಲಿ ನಾನು ಫಿಕ್ಸ್ ಆದ್ನಾ? 100% ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಕೈಯಲ್ಲಿ ನಿನಗೆ ಡೇಟ್ ಹೇಳಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಓಕೆ ಸರ್ ಟೆಸ್ಟೇ ಮಾಡ್ಲಿಲ್ಲ ಹೀರೋಯಿನ್ ಎಷ್ಟಲ್ಲಿ ಎಕ್ಸಾಮ್ ಮಾಡ್ತಾರೆ? ನೀನ್ ಪ್ರೊಡ್ಯೂಸರ್ ಇಲ್ಲ ಹುಡುಗಿರ್ ಕರ್ಕೊಂಡ್ ಬರೋ ಕೋಆರ್ಡಿನೇಟರ್? ಏ ಪ್ರೊಡ್ಯೂಸರ್ ನಾನು. ತಿರ್ಗಾ ಡೆಮಿಷನ್ಗಳೆಲ್ಲ ತೆಗಿಬಾರ್ದು. ನೆಕ್ಸ್ಟ್ ಏನೀಗ? ನೆಕ್ಸ್ಟ್ ಇನ್ನೇನು ಪ್ರೋಗ್ರಾಮ್ ಹಾಕೋದು, ಲೊಕೇಶನ್ ನೋಡೋದು, ಶೂಟಿಂಗ್ ಹೋಗೋದು. ಕ್ಲಾಪ್ ನಿಮ್ಮ ಅಮ್ಮನ ಕೈಯಲ್ಲಿ ಓಡಿಸಿ. ಹಿಂಗೆಲ್ಲ ಆದ್ರೆ ನಾನೇ ಡೈರೆಕ್ಷನ್ ಮಾಡ್ಬೇಕಾಗುತ್ತೆ ಆಮೇಲೆ. ಸರ್ ಇದೆ ಸರ್ ಮನೆ. ಸೂಪರ್ ಆಗಿದೆ. ಏನ್ರಿ ಡೈರೆಕ್ಟ್ರೆ? ಚೆನ್ನಾಗಿದೆ. ರೇಪ್ ಸೀನ್ ಎಲ್ಲ ಇದೇ ಫಾರೆಸ್ಟ್ ಅಲ್ಲಿ ಮಾಡ್ಬೋದು. ಹಲೋ, ನಾನು ಕೇಳಿದ್ದು ಮನೇನ. ಮನೇನ ಸುಮಾರಾಗಿದೆ. ನಾನ್ ಸೂಪರ್ ಆಗಿದೆ ಅಂತಿದ್ದೀನಿ, ನೀನ್ ಸುಮಾರಾಗಿದೆ ಅಂತಿದ್ಯಾ? ಏಯ್ ಡೈರೆಕ್ಟರ್ ಚೇಂಜ್. ಏ ಎಕ್ಸ್ಟ್ರಾರ್ಡಿನರಿ ಅನ್ನಪ್ಪ. ಎಕ್ಸ್ಟ್ರಾರ್ಡಿನರಿ ಏನ್ದೆ? ಈಗ ಬಂದ ನಮ್ ದಾರಿಗೆ. ಶೂಟಿಂಗ್ ಶುರುವಾಗ್ಲಿ. ಯಾರ ದಾರಿಗೆ ಯಾರು ಬರ್ತಾರೆ ನೋಡೋಣ. ಏ ಪಾಪ ಲೊಕೇಶನ್ ನೋಡೋಣ. ಯಾರಿ ಬಾಯ್ಸು? ಯಾರೋ ನೀವೆಲ್ಲ ಸಾಯಿ ಕುಮಾರ್ ಪಿಕ್ಚರ್ ರೌಂಡ್ ಅಪ್ ಮಾಡ್ದಾಗ ಮಾಡ್ತಾ ಇದ್ರಲ್ಲೋ. ನನಗ್ ತಲೆ ಕೆಟ್ರೆ ಏನ್ ಹೊಡಿತೀಯಾ? ಇಲ್ಲಪ್ಪ, ಕನ್ಫ್ಯೂಸ್ ಆಗಿ ಕೆಳಗ್ ಬಿದ್ದೋಗ್ತೀನಿ ಎಂದೆ. ಅದು ನಾವು ಶೂಟಿಂಗ್ ಅವರು ಲೊಕೇಶನ್ ನೋಡೋಣ ಅಂತ ಬಂದಿದ್ದೀವಿ. ಮನೆ ಎಲ್ಲ ಕೊಡಕ್ಕಾಗಲ್ಲ. ಯಾರು ಅವರು? ಶೂಟಿಂಗ್ ನವ್ರ? ಏಯ್ ಈ ನನ್ನ ಮಗನ್ ಒಳಗೆ ಹೇಳ್ಕೊಂಡು ವಾಂಚ್ರೋ. ಬರಕೇಳು. ಸಾರಿ ಸರ್. ಯಾರವನು? ಪ್ರೊಡ್ಯೂಸರ್. ನಮಸ್ಕಾರ ಸರ್. ಅವರು ಹೀರೋ. ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ. ತಾವ್ಯಾರೋ? ಅಣ್ಣ ನಾನು ಡೈರೆಕ್ಟ್ರು ಮಣಿರಾಮ್ ಪ್ರೇಮ್ಸ್ ಅಂತ ನನ್ನ ಹೆಸರಣ್ಣ. ಇದೇನ್ ಹೆಸರು? ಮಣಿರತ್ನಮ್ ರಾಮ್ ಗೋಪಾಲ್ ವರ್ಮ, ಜೋಗಿ ಪ್ರೇಮ್ಸ್. ಈ ಮಣಿರತ್ನಮ್ ರಾಮ್ ಗೋಪಾಲ್ ವರ್ಮದು ಮುಂದೆ 2 ಅಕ್ಷರ ದೇಬ್ಕೊಂಬಿಟ್ಟೆ. ಜೋಗಿ ಪ್ರೇಮ್ಸ್ದು ಕೊನೆ 3 ಅಕ್ಷರ ದೇಬ್ಕೊಂಬಿಟ್ಟು ಮಣಿರಾಮ್ ಪ್ರೇಮ್ಸ್ ಅಂತ ಹೆಸರಿಟ್ಕೊಂಬಿಟ್ಟಣ. ಅಣ್ಣ ಅಣ್ಣ ಏನ್ ರಿಯಾಕ್ಷನ್ ಅಣ್ಣ? ಏನ್ ರಿಯಾಕ್ಷನ್ ಅಣ್ಣ? ಏನ್ ರಿಯಾಕ್ಷನ್ ಅಣ್ಣ? ಅಣ್ಣ ನಮ್ಮ ಇಂಡಸ್ಟ್ರಿಲಿ ಅಮರೀಶ್ ಪುರಿ, ಓಂ ಪುರಿ, ಸೋನ್ ಪಾಪಡಿ, ಪಾನಿಪುರಿ, ಜಾಮೂನ್ ಬೈಯಿ, ಈ ಬಳಪ ಅವರು ಎಲ್ಲರಿಗಿಂತನೂ ಸೂಪರ್ ಆಗಿದೆ ರಿಯಾಕ್ಷನ್ ನಿಮ್ದು. ಅಣ್ಣ ನನ್ನ ಟೈಗರ್ ಪ್ರಭಾಕರ್ ತರನೇ ಕಾಣ್ತಿರೋಣ. ಈ ಅಲ್ಲಿಗೆ ಸ್ವಲ್ಪ ಗೋಲ್ಡ್ ಪ್ಲೇಟಿಂಗ್ ಹಾಕ್ಬಿಟ್ಟು ಹೇಳಿ ಸ್ವಾಮಿ. ಸರ್ ಹೌದು ಸರ್, 100% ನಿಜ ಸರ್. ನನಗೂ ಹಂಗೆ ಅನಿಸ್ತಾ ಇದೆ. ಎಲ್ಲರಿಗೂ ಹಂಗೆ ಅನಿಸ್ತಾ ಇದ್ದಲ್ಲ. ಏ ಬರೋ ಇಲ್ಲಿ ಅಣ್ಣ. ಯಾವನ ಬಿಟ್ಟಿದ್ದಿ ಡಬ್ಬ ನನ್ನ ಮಕ್ಕಳು? ಇವ್ರು ಸಿನಿಮಾ ಮಾಡಕ್ ಬಂದವ್ರ. ಮನೇಲಿ ಸಾಮಾನ್ ಕದಿ ಹೊಡ್ತಾರ ಇದ್ರೆ ಸಿನಿಮಾ ಮಾಡ್ತಾರಂತೆ. ಏ ವಾಚ್ಮನ್, ನಾಯಿಗಳು ಬಿಡಿ ಈಚ ಕಡೆ. ಸೂರ್ಯ ನಿನ್ ಗೊತ್ತಾಗಲ್ಲ, ಕಪಾಳಕ್ಕೆ ಹಾಕ್ಬಿಡ್ತೀನಿ ಅಣ್ಣ. ಒಂದ್ಸಲ ಟ್ರೈ ಮಾಡಿ ನೋಡಿ ಅಣ್ಣ, ನೀವು ಹೀರೋ ತರ ಕಾಣಿಸ್ತೀರಾ. ನೀನ್ ಯಾಕೋ ವಿಲನ್ ತರ ಆಡ್ತೀಯ? ಅಲ್ಲಿರೋರು ಯಾರಾದ್ರೂ ಸಿನಿಮಾ ಮಾಡೋರ್ ತರ ಇದಾರೆ ನೋಡು. ಆ ಡೈರೆಕ್ಟರ್ ನೋಡು, ಕಡುಬು ಕಳ್ಳ ಇದ್ದಂಗಿದ್ದಾನೆ. ಅವ್ನ್ ಪ್ರೊಡ್ಯೂಸರ್ ಅಂತ. ಈ ಚೈನೀಸ್ ದಪ್ಪ ಇಲ್ಲ, ಹಿಂಗಿದ್ದಾನೆ ಇವನ್ ಪ್ರೊಡ್ಯೂಸರ್ ಅಂತೆ. ಎಲ್ಲೋ ರಿಯಲ್ ಎಸ್ಟೇಟ್ ಮಾಡೋನ್ನ ಕರ್ಕೊಂಬಂದು ಹೀರೋ ಮಾಡಿದ್ದಾರೆ ನೋಡು. ಇವರೆಲ್ಲ ಇಂಥವ್ರ ನಾನು ಆಕ್ಟ್ ಮಾಡ್ಬೇಕಾ? ಇನ್ನೊಂದ್ಸಲ ಇಂಥವ್ರನ್ನ ಒಳಗ್ ಬಿಟ್ರೆ ಕಿತ್ತೋದ್ ನನ್ ಮಕ್ಳು. ಟೈಗರ್ ಪ್ರಭಾಕರ್. ಎಲ್ಲೋ ನೀವು ಅವ್ರ ತರ ಕಾಣ್ತೀರಾ. ಸುಮ್ನೆರಲ್ಲ, ಅವರೆಲ್ಲಿ ನಾವೆಲ್ಲಿ? ಹೆಂಗದ ಲುಕ್ಕು? ವಿಲನ್ ಲುಕ್, ಪಾರ್ಟ್ಲಿ ಹೀರೋ. ಲೇ ಬಟ, ನೀನ್ ಹೇಳಿದ್ಮೇಲೆ ನನ್ಗೊಂದು ಐಡಿಯಾ ಬರ್ತದೆ. ನಾನ್ ಯಾಕೋ ಸಿನಿಮಾ ಆಕ್ಟರ್ ಆಗ್ಬಾರ್ದು? ನನ್ಗೇನೋ ಕಮ್ಮಿ ಐತೆ. ಹೊಟ್ಟೆ ಮಾತ್ರ ಜಾಸ್ತಿ. ಡಬ್ಬ ನನ್ನ ಮಗ, ನೀನ್ ಸೋಡಾ ಊಟ ತಿಂದೆ ನನಗೆ ಹೊಟ್ಟೆ ಬಂದಿರೋದು. ಇನ್ ಮೇಲ್ ನೋಡೋ ಬಾಸು ಯಂಗ್ ಅಂಡ್ ಸ್ಲಿಮ್ ಹೆಂಗೆ ಸೂಪರ್ ಇರಕ್ ಕೇಳ ಅವ್ರಿಗೆ.
ಸೂಪರು. ಪ್ರಾಮಿಸ್. ನಮ್ಮ ಅಮ್ಮನಾಣೆ. ಏ ಡೈರೆಕ್ಟರ್, ಕಡುಬು ಕಳ್ಳ ಬಾರೋ ಇಲ್ಲಿ, ಬಾರೋ ಇಲ್ಲಿ. ಹಾ ಅವನ್ನ ಹೇಳ್ಕೊಂಬ ಅವನ್ನ ಕರ್ಕೊಂಬರ ಅವನ್ನ. ಸೂರ್ಯ ನೀನು ಅಣ್ಣ ನನ್ ಬಗ್ಗೆ ಸರಿಯಾಗಿ ಹೇಳ ಅವನ್ಗೆ. ಏ ಡೈರೆಕ್ಟ್ರೆ, ನಮ್ಮ ಅಣ್ಣ ಸಿನಿಮಾ ಮಾಡಬೇಕು ಅಂದ್ರೆ ಕೆಲವೊಂದು ಕಂಡೀಷನ್ಸ್ ಇದೆ. ಏನ್ ಸಮಯ ಅದು? ಏ ಡೈರೆಕ್ಟ್ರೆ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನಿಮ್ ಪಿಕ್ಚರ್ ನಾಗ ನಮ್ ಬಾಸ್ಗೆ ನಿಮ್ ಹೀರೋ ಹಾಕೊಂಡ್ರು ಬಸ್ ಸೀನ್ ಇರ್ಬಾರ್ದು. ಹೀರೋಯಿನ್ ರೇಪ್ ಮಾಡುವಾಗ ಹೀರೋ ಎಂಟ್ರಿ ಆಗ್ಬಾರ್ದು, ರೇಪ್ ಮಾಡಿದ್ಮೇಲೆ ಎಂಟ್ರಿ ಆಗ್ಬೇಕು. ಇದ್ರಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಗಾಂಧಿನಗರದಲ್ಲಿ ರೂಮ್ ಹಾಕೊಂಡು ರುಬ್ಬಿಡ್ತೀವಿ, ಹುಷಾರ್. ಅದ್ ಸರಿ, ಶೂಟಿಂಗ್ ಯಾವಾಗ? ಹೀರೋ ಬರ್ತ್ಡೇ ದಿವಸ ಸರ್. ಬರ್ತ್ಡೇ ಯಾವಾಗ? ನಾಳೆನೆ. ಆಕ್ಷನ್! ಜೂಮ್ ಲೆನ್ಸ್ ಹಾಕಿದ್ಯಾ? ಎಲ್ಲ ಹೊಟ್ಟೆ ತುಂಬ ತಿಂದ್ಬಿಟ್ಟು 11 ಗಂಟೆ ಆದ್ರೂ ನಮ್ಮ ಅಣ್ಣಂಗೆ ಪೊಲೀಸ್ನವ್ರು ಕಂಡ್ರೆ ಇಷ್ಟ ಆಗೋದಿಲ್ಲ. ಆ ಪೊಲೀಸ್ನವ್ರ ಅವಾಯ್ಡ್ ಮಾಡ್ಬಿಟ್ಟು ಹಂಗೇ ಫ್ರೇಮ್ ಇಡು. ಗುರು ಶುರು ಮಾಡು ಗುರು. ಮಾಡ್ತೀನಿರಪ್ಪ, ಮಾಡ್ತೀನಿ. ಯಾವ ಟೈಮ್ ಆಯ್ತು, ಶುರು ಮಾಡು ಗುರು. ಇರಪ್ಪ ಮಾಡ್ತೀನಿ. ವಿಲ್ಲನ್ನು ರಿಂಗ್ ಬಿಡೋದ್ನ ಪ್ರಾಕ್ಟೀಸ್ ಮಾಡ್ತಾವ್ರೆ. ಅದೇನಾದ್ರೂ ಕಂಪ್ಲೀಟ್ ಆಗೋಯ್ತು ಅಂದ್ರೆ ಆ ರಿಂಗ್ ಅಲ್ಲೇ ಒಂದ್ ಸಾಂಗ್, ರಿಂಗ 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 ರೇ ಅಂತ ಒಂದು ಐಟಮ್ ಸಾಂಗ್ ಅದೇ ಕ್ಯಾಮ್ರಾ ಮುಂದೆ ನಿಲ್ಸ್ಬಿಟ್ಟು ಬಿಡ್ಸು ಗುರುವೆ. ಮಾಡ್ತಾರಿರಪ್ಪ ಸರ್, ವಿಲ್ಲನ್ ಸರ್ ಅಡಿನ ಸರ್ ನಂದಾದ್ರೂ ಮಾಡಿ ಸರ್. ಇರಪ್ಪ ಪೊಲೀಸು ಬರೇ ಇಲ್ಲಿ ಒಳಗೆ. ಟೋಪಿ ಟೋಪಿ ಸರಿ ಮಾಡ್ಕೊಳ್ಳಯ್ಯ, ನಿಂತ್ಕೊಳ್ಳಿ ಅಲ್ಲೇ. ಆಕ್ಷನ್! ಡೈರೆಕ್ಟರ್ ನಾನು ಇರ್ಬೇಕಾದ್ರೆ ಹೆಂಗೆ ಆಕ್ಷನ್ ಹೇಳ್ತೀನಿ? ಮತ್ ನೀನ್ ಹೇಳ್ತಾರೆ ನಾನೇ ಮಾಡ್ಲಿ? ಏ ಪ್ರೊಡಕ್ಷನ್ ಮ್ಯಾನೇಜರ್, ಪ್ರೊಡ್ಯೂಸರ್ ಇದ್ರೆ ನಾನು ಶೂಟಿಂಗ್ ಮಾಡಲ್ಲ. ಕಳ್ಸ ಆಚೆಗೆ. ನನ್ನ ಆಚೆ ಕಳ್ಸು ಅಂತೀಯ? ನೀನೇನ್ ಕಳ್ಸೋದು? ಹೋಗಲೇ ಸರ್, ಇವತ್ತಿಂದ ಶೂಟಿಂಗ್ ಮಾಡಲ್ಲ ಸರ್, ಪಿಕ್ಚರ್ ನಿಂತೋಯ್ತು. ಏ ಹೋಗ ಮನೆಗೆ. ನಾನ್ ಮಾಡೋ ಪಿಕ್ಚರ್ ನಿಂತೋಗುತ್ತಾ? ಏ ಕೊಡ 8 ನಂಬರ್ ಲಾಂಗಿಲ್ಲ. ಸರ್ ಸರ್ ಏನ್ ಸರ್ ಆವು ಅಂದ್ರೆ ಓಂ ಸತಿನ್ ತರ ಲಾಂಗ್ ಎತ್ತೀರ ನೀವು? ನಾನ್ ತಮಾಷೆಗೆ ಹೇಳಿ ಸರ್, ಕರೀರಿ ಸರ್, ತಮಾಷೆ ಹೇಳಿ ಸರ್. ನೀನು ಮಕ್ಕಳ ತರ ಏನಪ್ಪ ಯಾವ ಲೈಫ್ ನಿಂದ ಒಂದ್ ಚಾಲಿ ತೆಗಿತಿಲ್ಲ ಅಲ್ಲಿ. ತೆಗಿತೀರಿರಪ್ಪ ಬ್ರೋ. ನಮ್ಮಿಬ್ರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡೋಣ. ನೀನ್ ಆಕ್ಷನ್ ಹೇಳೋ, ನಾ ಕಟ್ ಹೇಳ್ತೀನಿ. ಎರಡು ನೀನೇ ಹೇಳ್ಕೊ, ಪ್ರೊಡ್ಯೂಸರ್ ನಾನು. ಸರ್ ನಂದು ತೆಗಿತೀನಿರಪ್ಪ. ಸರ್ ಶಾರ್ಟ್ ರೆಡಿ ಸರ್. ಸಿಗರೇಟ್ ಬೇಕಲ್ಲ ಸರ್? ಅಲ್ಲಿ ಬತ್ತದು ಹೋಗಿ ಸರ್, ಅಲ್ಲಿ ಬರುತ್ತೆ ಹೋಗಿ ಸರ್. ಸಿಗರೇಟ್ ಇಲ್ಲ ಅಂದ್ರೆ ಆಕ್ಟಿಂಗ್ ಬರಲ್ಲ ನನಗೆ. ಸಿಗರೇಟ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಬಾಟ್ಲಿ ಕೊಟ್ರೆ ಆಕ್ಟಿಂಗ್ ಮಾಡ್ಬೋದು. ಏಯ್ ಹೋಗ ಆ ಕಡೆ. ಎಲ್ಲ ಸ್ಟಾರ್ಗಳಿದ. ಏ ದಡಿಯಾ, ರೆಡಿಯಾ? ರೆಡಿ. ಸೌಂಡ್ ರೆಡಿಯಪ್ಪ. ರೆಡಿ ಸರ್. ಕ್ಯಾಮ್ರಾ ರೋಲಿಂಗ್. ಆಕ್ಷನ್. ಕಟ್ ಕಟ್. ದೇವರಾಣೆ ನಾನು ಹೇಳಿಲ್ಲ ಗುರು. ಇನ್ಯಾರು ಹೇಳಿದ್ದು? ಸರ್ ನಾನು ಹೇಳಿಲ್ಲ ಸರ್. ಸರ್ ಯಾರ ಕಟ್ ಹೇಳಿದ್ರೆ? ಯಾರಪ್ಪ ಕಟ್ ಹೇಳಿದ್ದು? ಯಾರಪ್ಪ ಕಟ್ ಹೇಳಿದ್ದು? ಹೇಳಿದ್ದು ಯಾಕಡ ಆಕ್ಷನ್ ಹೇಳಿದ್ಮೇಲೆ ಕಟ್ ಹೇಳಬೇಕಲ್ಲ ಸರ್. ಕರೆಕ್ಟ್ ಕಣೋ ಡಬ್ಬ ನನ್ ಮಗ್ನೆ. ನಿನ್ಗೆ ಹೇಳಕ್ ಬರಲ್ಲ, ಅವ್ನು ಹೇಳ್ಬಿಟ್ಟ ಅಷ್ಟೇ. ಹೋಗೋ. ಏಯ್ ಒಂದ್ ನಿಮಿಷ. ಕುಣಿಯಕ್ಕೆ ಬರ್ದಿರೋ ಹೆಣ್ಣು ನೆಲನೇ ಸರಿ ಇಲ್ಲ ಅಂದಂತೆ. ಸರ್ ರೆಡಿ ಸರ್, ರೆಡಿ ರೆಡಿ ರೆಡಿ. ಸರ್ ಟೊರಿನೋ ಕುಡಿತೀರಾ? ಏ ಆ ಕಂಪ್ನಿ ಮುಚ್ಚೆ ಸುಮಾರು ವರ್ಷ ಆಗುತ್ತಯ್ಯ. ಡೈರೆಕ್ಟ್ರೆ 28 ಸಲ ಎದ್ದೋಗ್ಬೇಡ, ಟೈಮ್ ಆಯ್ತೈತೆ. ಈ ವಿಲನ್ನೇ ಬೇಕು ಬೇಕು ಅಂತ ಹಾಕೊಂಡಲ್ಲ, ಬೇಗ ಮುಗ್ಸಯ್ಯ, ಇಲ್ಲ ವಿಲನ್ ಚೇಂಜ್ ಮಾಡೋದ? 3ನೇ ನಂಬರ್ ಲಾಂಗ್ ಇಕ್ತಾನೆ. ಓಕೆನಾ ನಿಂಗೆ? ಇವ್ರನ್ನೇ ಇಟ್ಕೊಂಡು ಬೇಗ ಮುಗ್ಸಪ್ಪ. ಮಾಡಿರಪ್ಪ. ನೀವ್ ಯಾರಿಗಾದ್ರೂ ಚೇಂಜ್ ಮಾಡಿ, ನನ್ನನ್ ಮಾತ್ರ ಚೇಂಜ್ ಮಾಡ್ಬೇಡಿ ಸರ್. ಅಯ್ಯೋ ರಾಮ್ನೆ, ಯಾವುದೇ ಕಾರಣಕ್ಕೂ ನೀನ್ ಚೇಂಜ್ ಮಾಡಲ್ಲಯ್ಯ. ನಾನ್ ಮಾಡೋ ಅಷ್ಟು ಪಿಕ್ಚರ್ ಅಲ್ಲಿ ನೀನೇ ಇರೋ ಕಣಯ್ಯ. ಕಮಿಷನ್ ಮಾತ್ರ ಕರೆಕ್ಟ್ ಕೊಟ್ಬಿಡ್ಬೇಕು. ಈ ಪಿಕ್ಚರ್ ಅಲ್ಲಿ ಕಮಿಷನ್ ತಗೊಂಡಿದ್ಯಾ? ಸೌಂಡ್ ರೆಡಿ ಸರ್. ಕ್ಯಾಮ್ರಾ ರೋಲಿಂಗ್. ಆಕ್ಷನ್. ಏ ಪೊಲೀಸ್. ನಾನಲ್ಲ ಗುರುವೆ. ಯಾರೋ ನಿಮ್ ಕಡೆ ಯಾರೋ ಇದೇನ್ ಶೂಟಿಂಗ್ ಸ್ಪಾಟ್ ಅನ್ಕೊಂಡಿದ್ದೀರೋ ಇಲ್ಲ ರಸ ಮಾರ್ಕೆಟ್ ಬೆಕ್ ಬರೋದು ಅನ್ಕೊಂಡಿದ್ದೀರೋ? ಯಾರೋ ತಲೆ ಕೂದ್ಲಿಲ್ದಿರೋನು, ರೇಬನ್ ಗ್ಲಾಸ್ ಹಾಕೊಂಡ್ಬಂದಿರೋನು, ಯಾರೋ ಏರಿಯಟ್ ಕಜಾತಿಗೆ. ಏನು ಕಾಸು ಕೊಡದೆ ಏನ್ ಮಾಡ್ತಾ ಇದ್ದಾನೆ ಹೇಳ್ಕೊಂಬಂದೆ. ಡಬ್ಬ ಅಂದಿ ನನ್ನ ಮಗನೇ. ಮಾರ್ಕೆಟ್ ಅಲ್ಲಿ ಅಂದಿ ಮಾರೋ ತರ ಇರೋದ್ ನೀನು. ಕೊಟ್ಬಿಡ್ತೀನಿ. ನನ್ಗೆ ಕೊಡ್ತೀಯಾ? ಸರ್ ಸರ್ ಅದೇನಿದೆ ನೀವು ಮುಗಿಸ್ಕೊಳ್ಳಿ ಸರ್. ಆರಾಮಾಗಿ ಶೂಟಿಂಗ್ ಮಾಡೋಣ ನಾವು. ನನ್ಗೊಂದು ಹಾರ್ಲಿಕ್ಸ್ ಹೇಳೋ. ನೀವು ಮಾತಾಡಿ ಮಾಡ್ರಿ. ಮಾಡ್ತೀನಿ.
ಆಕ್ಷನ್ ಹೇಳ್ರಿ. ಹೇಳ್ತೀನಿ ಲೇ ನಂಗೊಂದು ಪಾಲಿಡಾರ್ ಹೇಳಪ್ಪ. ನಾಳೆ 10 ಲಕ್ಷ ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಕಾಲ್ ಬೆರಳು ಕತ್ತರಿಸ್ಬಿಟ್ಟು ಕಬ್ಬಾಬ್ ಮಾಡಿ ತಿನ್ಬಿಡ್ತೀನಿ. ವಾಯ್ ಏ ಕರಿಯಾ ಆಕ್ಷನ್ ಹೇಳ. ಏ ಕಡ್ಬಕಳ್ಳ. ಏನೋ ಕಡ್ಬಕಳ್ಳ ಯಾರೋ ಕರ್ದಂಗ ಇದ್ದಾರಣ್ಣ ಸರ್. ಎದಳ ಮೇಲೆ ಸರ್ ರೆಡಿನಾ ನೀವು? ಹಾ ಸರ್ ನೀವು ಮೂಡಲ್ಲಿ ಇದ್ರೆ ಆಕ್ಟ್ ಮಾಡಿ ಸರ್, ಇಲ್ಲ ಪ್ಯಾಕಪ್ ಮಾಡ್ತೀನಿ, ಬರೋ ವಾರದಲ್ಲಿ ಶೂಟಿಂಗ್ ಮಾಡ್ಕೊಳ್ಳೋಣ. ಇಷ್ಟೊತ್ತು ಆಟ ಆಡ್ಬಿಟ್ಟು ಏನ್ ಪ್ಯಾಕಪ್ ಮಾಡೋದು? ಶೂಟಿಂಗ್ ಮಾಡಯ ಸರ್. ಇವನ್ಗೋಸ್ಕರ ಶೂಟಿಂಗ್ ಮಾಡ್ತೀರಾ ಸರ್ ನೀವು? ಏಯ್ ಮಾಡೋ ಪರವಾಗಿಲ್ಲ. ಹಂಗಾದ್ರೆ ರೆಡಿ, ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್. ಆಕ್ಷನ್ ಹೇಳಯ್ಯ. ಈಗ ಅವ್ರು ಹೇಳ್ಬಿಟ್ಟವ್ರು ಬಿಡಪ್ಪ, ನೆಕ್ಸ್ಟ್ ಟೈಮ್ ನಾನು ಹೇಳ್ಕೊಂತೀನಿ ಆಕ್ಷನ್ ಕಟ್ಟು. ಇವ್ನು ಯಾವ ಆಕ್ಷನ್ ಕಟ್ಟು ಮುಗಿದ್ಮೇಲೆ ಹೇಳ್ಕೊತೀನಿ ಅಂತ ಇವನೇ ಡೈರೆಕ್ಟರ್ ಅಲ್ಲಿ ತುರ್ಕೆ ಸೊಪ್ಪಾರನಿದ್ದಾಗ ಅವನೇ ಎಲ್ಲಿಂದ ಕರ್ಕೊಂಬಂದೆ? ಅಯ್ಯೋ ನನಗೇನ್ ಗೊತ್ತು, 1 ಲಕ್ಷ ಅಡ್ವಾನ್ಸ್ ತಗೊಳ್ಳೋರ್ಗು ಚೆನ್ನಾಗೇ ಇದ್ದ, ಇವಾಗ ಹಿಂಗಾಗೋಗವನೆ. ಲೇ ಕಡ್ಬು ಸರ್, ನೀನ್ ಕೊಟ್ಟಿದ್ ಪದ ಎಲ್ಲ ಹೇಳ್ದೆ ಕಣೋ, ಇನ್ನೇನ್ ಹೇಳ್ಬೇಕು? ಸರ್ ಮುಗಿದೋಯ್ತಾ ಸರ್? ನೀವು ಸೂಪರ್ ಆಗಿ ಆಕ್ಟ್ ಮಾಡ್ಬಿಟ್ರಿ ಸರ್. ಮತ್ತೆ ಹೆಂಗೋ ನಮ್ದು ಆಕ್ಟಿಂಗ್ ಚೂರು ನೋಡ್ಲಿಲ್ಲ, ಸೂಪರ್ ಅಂತಿದ್ದೀನಿ. ಬಾಳು ಅಷ್ಟೇ ಬಿಟ್ಟಕ್ಕೋ. ಈಗ ನಾನೊಂದು ನೆಕ್ಸ್ಟ್ ಪಿಕ್ಚರ್ ಕತೆ ರೆಡಿ ಮಾಡ್ಕೊಂಡಿದ್ದೀನಿ. ಹೀರೋಯಿನ್ ಓರಿಯೆಂಟೆಡ್, ಜೂಮ್ ಹಂಗೆ ಫುಲ್ ಬ್ಯಾಕ್. ನೀನ್ಲೇ ಈ ಪಿಕ್ಚರ್ ನಾನು ಮುಳುಗಿಸ್ತಿದ್ಯಾ, ನೆಕ್ಸ್ಟ್ ಪಿಕ್ಚರ್ ಬೇರೆ. ಸರ್ ನೆಕ್ಸ್ಟ್ ಪಿಕ್ಚರ್ಗೂ ನಾನೇ ಸರ್ ಹೀರೋ. ಅಪ್ಪ ನೀನೇ ಹೀರೋ, ನೆಕ್ಸ್ಟ್ ಪಿಕ್ಚರ್ ಗೆ ಪ್ರೊಡ್ಯೂಸರ್ ರೆಡಿ ಮಾಡ್ಕೋ. ಸಿಟ್ಟಿಂಗ್ MLA ಇದಾರೆ ಸರ್. ಸಿಟ್ಟಿಂಗ್ MLA ಇದಾರಾ? ಹೌದು ಸರ್. ಆಕ್ಷನ್. ಅಭಿ ತೋ ಪಾರ್ಟಿ ಶುರು. ನೋಡ್ರಯ್ಯ, ನಿಮ್ ಜೊತೆ ಶೂಟಿಂಗ್ ಮಾಡಿ ಬಹಳ ಖುಷಿ ಆಯ್ತು. ಅದಕ್ಕೆ ಇವತ್ತು ಗುಂಡ್ ಜೊತೆ ಅಲ್ಲಿ ನೋಡ್ರಿ. ಸರ್ ಪಾರಿನ ಮುಖ ಬಾಡಿ ಮಾತ್ರ ಫಾರಿನ್, ಮಿಕ್ಕಿದೆಲ್ಲ ಪಕ್ಕಾ ಲೋಕಲ್. ನೀವ್ ಹೇಳ್ಕೊಳ್ತಾ ಇದೀರಾ, ನಾವ್ ಹೇಳ್ಕೊಳ್ತಾ ಇಲ್ಲ ಸರ್. ಶುರು ಮಾಡ್ಲಾ? ಏನ್ ಹೇಳಿದ್ದು? ಬೂಟ್ ಕಿತ್ತೋಗುತ್ತೆ. ಶುರು ಮಾಡಿ. ಒಂದಿನ ಶೂಟಿಂಗ್ ಮಾತ್ರ ಕರೆಕ್ಟ್ ಟೈಮ್ ಸ್ಟಾರ್ಟ್ ಮಾಡ್ಲಿಲ್ಲ, ಇದನ್ ಮಾತ್ರ ಶುರು ಮಾಡಿ ಅಂತೆ. ಹಾಳಾಗೋಗ್ಲಿ, ಶುರು ಮಾಡಿಸಿ ಸರ್. ಏಯ್ ಹೆಂಗಿದೆ ಸರ್? ನಾನು ಹೋಗಿ ದಬಾಯಿಸ್ಲಾ? ಹೀರೋಯ ಈಗ ಬಂದೋಳೆ, ಮೊದ್ಲು ಈಟ್ ಆಗ್ಲಿ, ಮೊದ್ಲು ಚೇಂಜ್ ಮಾಡಿ. ಈ ನನ್ ಮಗನ್ಗೆ ಕಟ್ಟಿ ಹೇಳೋದ್ಬಿಟ್ರೆ ಬರೀ ನೇನು ಗೊತ್ತಿಲ್ಲ. ಹುಡುಗಿ ಇದು ಆಯ್ತಾ? ಫಸ್ಟ್ ಸೀನ್ ಏನಿದೆ ಇವತ್ತು? ಮೇಡಮ್ ಫಸ್ಟ್ ಸೀನ್ ಬಂದು ಹೀರೋ ಹೀರೋನ್ ಲವ್ ಮಾಡೋ ಸೀನ್ ಮೇಡಮ್. ಹೌದಾ? ಓಕೆ ಸರಿ ಆಯ್ತು ಮೇಡಮ್, ಈ ಸೀನ್ಗೆ ರೆಡಿ ಆಗಿ. ಒಂದ್ ನಿಮಿಷ ಎಲ್ರೂ ತಲೆ ಬಾಚ್ಕೊಳ್ಳಿ, ಪೌಡರ್ ಹಾಕೊಳ್ಳಿ, ತಲೆ ಮೇಲೆ ಕೂದಲು ಹಿಡ್ದಿದ್ರೆ ವಿಗ್ ಹಾಕೊಂಡು ಬಾಚ್ಕೊಳ್ಳಿ, ಅರ್ಥ ಆಯ್ತಾ? ಮೇಡಮ್ ಇದೇ ಫಸ್ಟ್ ಫಿಲಮ್? ಹೌದು ಮೇಡಮ್, ನೀವ್ ಇಷ್ಟೊಂದು ಬ್ಯೂಟಿ ಆಗಿದ್ದೀರಲ್ಲ, ನಿಮ್ ಬ್ಯೂಟಿ ಏನ್ ಕಾರಣ ಮೇಡಮ್? ಮೇಡಮ್ ಡೈಲಿ ಹಾಲಲ್ಲೇ ಕಣೋ ಸ್ನಾನ ಮಾಡೋದು, ಅದಕ್ಕೆ ಕಣೋ ಇಷ್ಟೊಂದು ಬ್ಯೂಟಿ ಆಗಿರೋದು. ಮೇಡಮ್ ನೀವು ದೊಡ್ಡ ಸ್ಟಾರ್ ಆದ್ಮೇಲೆ ನನ್ನನ್ನು ಮರಿಬೇಡಿ ಮೇಡಮ್. ಇಲ್ಲ, ನನ್ನ ಹೆಸರು ಚೈನ್ ಸೂರಿ ಅಂತ ಮೇಡಮ್. ಮೇಡಮ್ ನನ್ನ ಹೆಸರು ಎಬ್ಬೆಟ್ ಸೀನ ಮೇಡಮ್. ಮೇಡಮ್ ಬುಲೆಟ್ ಮಂಜ ಮೇಡಮ್. ಕಡ್ಡಿ ಪುಡಿ ನಾಗ ಮೇಡಮ್ ನನ್ನ ಹೆಸರೇ ಡಬಲ್ ಗುಂಡ್ಗೆ ಮೇಡಮ್. ಒಂದೇ ಸ್ಪಾಟ್ ಅಲ್ಲಿ ಡಬಲ್ ಮರ್ಡರ್ ಮಾಡಿ ಬಿಸಾಕ್ಬಿಟ್ಟೆ, ಅದಕ್ಕೆ ಹುಡುಗರೆಲ್ಲ ಡಬಲ್ ಗುಂಡ್ಗೆ ಅಂತ ಹೆಸರಿಟ್ಟಿದ್ದಾರೆ ಮೇಡಮ್. ಆ ಹೀರೋಯಿನ್ ಏನೇನ್ ಬೇಕು ಎಲ್ಲ ಕರೆಕ್ಟ್ ಆಯ್ತಾ? ಹೋಗ್ಲಾ ಕೂತ್ಕೋಪ, ಕೆಳಗ್ ಕೂತ್ಕೊಳ್ಳಿ. ಕ್ಯಾಮ್ರಾಮನ್ ಹೇಳಿ ಸರ್. ಸರ್ ನಾನು ಹೀರೋ ಸರ್. ಆದ್ರೇನು? ನೀನ್ ಹೀರೋ ಆದ್ರೆ ನನ್ಗೇನು? ಮನೆ ನಂದು. ಟೋಟಲ್ ಕಾಣ್ಬೇಕು ನನಗೆಲ್ಲ, ಆಯ್ತಾ? ಏ ದಡಿಯಾ, ಫಸ್ಟ್ ನಂದೆ ತಲೆ ನೀರಿ ಸರ್. ತೆಗಿ ಗುರು ಬೇಗ. ತೆಗಿತೀನಿ ಹೋಗಯ್ಯ, ಬಾಯಿ ಬರೋ ವಾಸನೆ. ತೆಗಿರ್ರಿ. ತೆಗಿತೀನಿ ರಯ್ಯ. ಪ್ರೊಡ್ಯೂಸರ್ ನಾನು. ಆ ಶೂಟಿಂಗ್ ಇಂತ ಮುಂಚೆ ಹೀಗಲ್ಲ ಸರ್. ನೀನ್ ಎಷ್ಟು ಡೈರೆಕ್ಟರ್ ಬಂದಿಲ್ ಸುಮ್ನೆ ಚೇರಕ ಕುತ್ಕೊಂಡ್ಬಿಟ್ರೆ ಅಲ್ಲೇ ಸಾತ್ ತೆಗಿಬೇಕಿಲ್ಲಿ. ನಮ್ಮ ಅಸ್ಟೆಂಟ್ಗೆ ಬೈತೇನು? ಅವ್ನು ನಮ್ಮ ಅಸ್ಟೆಂಟ್. ಸುಮ್ನೆ ಹೋಗಿ ಹೀರೋಯಿನ್ ಕರೆಯ, ಅವ್ಳ ಜೊತೆ ಅವಳ ಹೆಸರು ನೀವನು ಗೊತ್ತು. ಅವ್ರ ಅಕ್ಕ ತಂಗಿರಿ ಇಬ್ರು ಅವ್ರೆ. ಗೀತಾ ಅಂದ್ಬಿಟ್ಟು ಅವಳ ಫಸ್ಟ್ ಓಡಿಸ್ಬಿಟ್ಟು ಹೀರೋಯಿನ್ ಕರೆಯ. ಸರ್ ಮೇಡಮ್ ರೆಡಿ. ನಿನ್ ಮೇಕಪ್ ಏನ ಇಲ್ಲ ದಾಸಪ್ಪನ? ಏನ್ ಸರ್ ಹಿಂಗ್ ಹೇಳ್ತೀರಾ? ದುನಿಯಾ ಪಿಕ್ಚರ್ ನಲ್ಲಿ ರಂಗಾಯಣ ರಘು ಅವ್ರಿಗೆ ಗೆಟಪ್ ಹೇಳಿದ್ದೆ ನಾನು, ಅದು ಡೂಪ್ಲಿಕೇಟ್, ನಾನೇ ಒರಿಜಿನಲ್. ಅಯ್ಯೋ ನಮ್ ಪಿಕ್ಚರ್ ಶೂಟಿಂಗ್ ಮಾಡಿದ್ರೆ ಬೇರೆ ಪಿಕ್ಚರ್ ಕತೆ ಹೇಳ್ತಾವ್ರಿ, ಹೇಳಿ ಸರ್. ಲೇ ದಡಿಯಾ ನನ್ ಮಗ್ನೆ, ಬೇಗ ತೆಗಿ, ಒಬ್ಬನ್ ಕಾಲ್ ಕತ್ತರಿಸ್ಬೇಕು. ತೆಗಿತೀನಿ ಸರ್. ಹೀರೋಯಿನ್ ತೆಗೆದ ಮೇಲೆ ಕೆಳಗಿಂದ ಮೇಲೆವರೆಗೂ ನಿಮ್ಗೆ ತೆಗಿತೀನಿ ಸರ್. ಹೋಗ್ ಕರಿಯವಯ್ಯ. ಸರ್ ಸೆಲ್ಫಿ ತಗೋತಾರ ಸರ್? ಸೆಲ್ಫಿನ ಈ ನನ್ ಮಕ್ಕಳು ಬಕೆಟ್ ಗಟ್ಲೆ ತಿಂದ್ಬಿಟ್ಟು ಏನ್ ಆಟಾಡ್ತಾವ್ರೆ. ನನ್ ಮಗನ್ ಚೇರು ಎರಡು, ಹೀರೋಯಿನ್ಗಳು ಎರಡು, ಎಲ್ಲ ಎರಡು ಮಕ್ಕಳಿಗೆ. ನಮಗ್ ಶೂಟಿಂಗ್ ಟೈಮ್ ಆಯ್ತು ಅಂದ್ರೆ ನಿಮ್ದು ಆಟನೇ ಆಟ. ಹೋಗಮ್ಮ, ರೆಡಿ ಹೋಗಮ್ಮ. ಗೀತಾ ಮೇಡಮ್ಗೆ ಫ್ರೂಟ್ ಸಲಾಡ್ ಕೊಡು, ಹಂಗೆ ಒಂದ್ ಜಾಮೂನ್ ನೋಡಿ. ದರಿದ್ರ Hello, sir. Hi. ಬನ್ನಿ ಕೂತ್ಕೊಳ್ಳಿ. ಯಾಕೆ ಇಷ್ಟು ಬೇಗ ಬರಕ್ ಹೋದ್ರಿ? ಆಕ್ಚುಲಿ ಐ ವಿಲ್ ಡನ್ ನೆಕ್ಸ್ಟ್ ಒನ್ ಹಿಂದಿ ಮೂವಿ.
ವಾವ್ ಸರ್, ನಿಮ್ಗೆ ಹಿಂದಿ ಬರುತ್ತಾ? ಬರ್ತಾ ಇದೆ, ಬಟ್ ಆಮೇಲೂ ಬರುತ್ತೆ. ಇವನು ಹೀರೋ ಋತಿಕ್ ಜಾನ್. ಓಕೆ ಸರ್, ನೀವು ಸಣ್ಣ ಇದ್ದೀರಾ ಯಾಕೆ? ಪ್ರೊಡ್ಯೂಸರ್ ಆಗಿದ್ರಲ್ಲಮ್ಮ, ಎಲ್ರಿಗೂ ದುಡ್ಡು ಕೊಡ್ಬೇಕಲ್ಲ. ಆ ದುಡಿಯೋ ನನ್ನ ಮಗ ನನ್ನ ರಕ್ತ ಕುಡಿತಾ ಇದ್ದೇನೆ. ನೀವಂತೂ ತುಂಬಾ ಚೆನ್ನಾಗಿದ್ದೀರಾ. ಅಲ್ರೋ, ನಾವು ಶೂಟಿಂಗ್ ಮಾಡ್ಬೇಕಾ ಇಲ್ಲ ನಿಮ್ಗೆ ಫೋಟೋಗಳು ಇಟ್ಸ್ಕೊಂಡು ನಿಂತಿರ್ಬೇಕು? ನಿಮ್ಗೆ ನಾಚಿಕೆ ಮನ ಮರ್ಯಾದಿಲ್ವೇನ್ರು? ನನ್ನ ಮಕ್ಕಳ ಒಬ್ಬೊಬ್ಬನ್ನು ಸುಟ್ಟಾಕ್ಬಿಡ್ತೀನಿ. ನನ್ನ ಮಗನೇ ಜಾಸ್ತಿ ನಿಗ್ರಾಡಿದ್ರೆ ಡಮ್ ಅನ್ಸ್ಬಿಡ್ತೀನಿ. ಲೈ ಎತ್ತಲೈ, ಎಲ್ಲ ಸೆಟ್ ಪ್ರಾಪರ್ಟಿಗಳು ತಗೊಂಡ್ಬಿಟ್ಟು ಡಮ್ ಅನ್ಸ್ಬಿಡ್ತಾರಂತೆ. ಎತ್ತೋ ನಂದು ಸರ್, ಎತ್ತೋನ ಅವ್ನು ಸರ್. ನೀನ್ ಯಾಕೆ ಆ ಚೇರ್ ಮೇಲೆ ಕೂತಿದ್ಯಾ? ಏನೇ ಸೀನು ಸರ್? ಹೀರೋ ಹೀರೋಯಿನ್ ಇಬ್ರು ಹಗ್ ಮಾಡ್ಕೊಂಡು. ಹೀರೋ ಬೇಡ, ಫಸ್ಟ್ ವಿಲನ್ ತಪ್ಕೊಳ್ಳಿ. ಕ್ಯಾಮ್ರಾಮನ್ ಸರ್, ಇದು ಅಮ್ಮ ಪ್ಯಾಥೋಸಿನಲ್ಲೂ ಕನ್ನಡಕ್ಕಾಗಿ ತೆಗಿಯಮ್ಮ. ಇದು ಹೀರೋಯಿನ್, ಇದು ನಾನು ಅಲ್ಲ, ಹೀರೋನು ಅಲ್ಲ, ಬಾಸು. ಇವ್ರು ಬಂದು ಹಿಂಗ್ ತಪ್ಕೊಂಡ ತಕ್ಷಣ ಕ್ಯಾಮ್ರಾ ಕಟ್ ಮಾಡಿ. ಓಕೆ ಸರ್. ಸರ್ ಇಲ್ಲಿ ಇರ್ತೀರಲ್ಲ ಸರ್, ಬಂದು ಪ್ರೀತಿಯಿಂದ ಹಿಂಗ್ ತಪ್ಕೋಬೇಕು ಸರ್. ಅಯ್ಯೋ ಇಲ್ಲಣ್ಣ, ಈ ನನ್ ಮಗ ತುಂಬಾ ನಿಗ್ರಾಡ್ತಿದ್ದ, ಅದಕ್ಕೆ ಒಂದ್ ಚೋಕ್ ಕೊಟ್ಟೆ. ಡಬ್ಬ ನನ್ ಮಗನೇ, ಇದನ್ ದೀಪಾವಳಿಗೆ ಅನ್ಕಂಡ ಒರಿಜಿನಲ್. ಏನ್ ನೋಡ್ತಾ ಇದ್ದೀರಾ? ನಡೀರಿ ನೋಡಿ ಸರ್, ನೀವು ಬೇಡ, ನಿಮ್ ಸವಸನು ಬೇಡ, ನಿಮ್ ಪ್ರೊಡಕ್ಷನ್ ಬೇಡ, ನಾನ್ ಜೀವ ಉಳಿಸ್ಕೊಂತೀನಿ. ಪ್ಯಾಕಪ್. ನಾನಿದ್ದೀನಿ. ನಡಿಯಾ, ನನ್ ಮಾತು ಕೇಳು. ನಿಮ್ ಸವಸನ ಬೇಕಾಗಿಲ್ಲ ಸ್ವಾಮಿ, ಬೇಕಾಗಿಲ್ಲ ನನ್ಗೆ ಗೊತ್ತು. ಕೂಲ್ ಡೌನ್ ಸರ್, ಕೂಲ್ ಡೌನ್. ಒಂದ್ ನಿಮಿಷ ಬನ್ನಿ ಸರ್. ಸರ್, ಏನು ಮಾಡಕ್ಕಾಗಲ್ಲ ಬಿಡು. ಅಯ್ಯೋ ನಂಗೆ ಗೊತ್ತು ಸರ್, ಅದ್ರ ನಾನಿದ್ದೀನಲ್ಲ. ಒಂದ್ ನಿಮಿಷ ಸರ್, ಶೂಟಿಂಗ್ ಸ್ಟಾಪ್ ಮಾಡಬೇಡಿ ಸರ್. ಇದ್ರಲ್ಲಿ ನನ್ನ ಲೈಫ್ ಇದೆ ಸರ್. ಇವರೆಲ್ಲ ಸ್ಟುಪಿಡ್ ಪೀಪಲ್ ಸರ್. ಪ್ಲೀಸ್ ಸರ್, ಪ್ಲೀಸ್ 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 ಸರ್. ನಿನ್ಗೋಸ್ಕರ ಅಲ್ದೆ ಹೋದ್ರು ನಿನ್ಗೋಸ್ಕರ ಶೂಟಿಂಗ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರೂ ತಲೆ ಬಾಚ್ಕೊಳ್ಳಿ, ಪೌಡರ್ ಹಚ್ಕೊಳ್ಳಿ, ಶೂಟಿಂಗ್ ಚಾಲು ಆಯ್ತು. ಏನ ನಮ್ ಪ್ಲಾನ್ ಪ್ರಕಾರ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಸೂಪರ್ ಮಗ, ನಾವ್ ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬರ್ತಿದೆ. ಡೋಂಟ್ ವರಿ, ಆರಾಮಾಗಿರು. ಹೇಳಿ ಸರ್. ಏನ್ ಹೇಳೋದು, ನೀನ್ ಹೇಳ್ಬೇಕೆಲ್ಲ ಕರೆಕ್ಟ್ ಆಗಿ ನಡೀತಾ ಇದೆಯಾ? ಹಾ ಸರ್. ಗುಡ್ ಗುಡ್, ಬೇಗ ಹಂಗೆ ಮಾಡ್ತೀನಿ ಸರ್. ಓಕೆ ಸರ್, ಓಕೆ. ಏನಂತೆ? ಹೀರೋಯಿನ್ ಕರ್ಕೊಂಡು ಸಂಜೆ ಮನೆಗ್ ಬಾ, ಪಾರ್ಟಿ ಮಾಡೋಣ ಅಂದ್ರು. ರೇ ಕೋ ಡೈರೆಕ್ಟರ್, ಎಲ್ರಿ ಡೈರೆಕ್ಟರ್? ಟೈಮ್ ಎಷ್ಟಾಗಿದೆ ನೋಡ್ರಿ. ಟಿಫನ್ ಮಾಡ್ತಾವ್ರೆ ಸರ್. ಏನ್ ಟಿಫನ್ ಮಾಡೋದು? ಇಲ್ಲಿ ಕ್ಯಾಮ್ರಾ ರೆಡಿ ಆಯ್ತು, ಹೀರೋ ಬಂದ್ ಕೂತವ್ರೆ. ಇನ್ನೂ ಎಷ್ಟೊತ್ತರ ತಿಡಿತೀರ? ಕರೀರಿ ಬೇಗ. ವಿಲನ್ ಎಲ್ರಿ? ಆಂದೇವೆ ಸರ್. ಏನ್ ಆಂದೇವೆ? ಫೋನ್ ಮಾಡ್ರಿ. ರೀ ಮ್ಯಾನೇಜರ್, ಫೋನ್ ಮಾಡ್ರಿ. ನಾನು ನಿನ್ಗೆ ಹೇಳಿದ್ರೆ ಮ್ಯಾನೇಜರ್ಗಳು ಮಾಡ ಫೋನು. ರೇ ಬೇಗ ಮಾಡ್ರಿ. ಮುಗಿತ ಭೋಜನ. ಮೈಕಲ್ ತೆಗೆದು ಹೊಡೆದು ಬಿಡ್ತೀನಿ. ರೆಡಿನಾ? ಪ್ರಭಾಕರಣಿಗೆ 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 ಪ್ರೊಡ್ಯೂಸರ್ ನಾನು. ಆವಾಗ ಇವಾಗಲ್ಲ. ಸೈಲೆನ್ಸ್. ಗೊತ್ತಿದ್ರೆ ಗನ್ ತೋರಿಸ್ತಾನಲ್ಲಪ್ಪ. ನನ್ ತಂಗಿ ತಂಟೆಗೆ ಯಾವನಾದ್ರೂ ಬಂದ್ರೆ ಒಬ್ಬೊಬ್ಬನ್ನ ಅಡ್ಡಡ್ಡ ಉದ್ದುದ್ದ ಕತ್ತರಿಸ್ಬಿಡ್ತೇನೆ. ಪಬ್ಲಿಕ್ ಕಂಟ್ರೋಲ್ ಮಾಡೋದಯ್ಯ. ಡೈರೆಕ್ಟ್ರೆ, ಯಾರ್ ತಂಟೆಗಾರ ಹೋಗು, ಫ್ಯಾನ್ಸ್ ತಂಟೆಗೆ ಹೋದ್ರೆ ಮಾಕಾಮೂತಿ ನೋಡೋದು ತುಳ್ದಾಕ್ಬಿಡ್ತಾರೆ. ಸರ್ ನಂದು ಯಾವಾಗ? ಸುಮ್ನೆಪ್ಪ, ಮಾತೆತ್ತಿದ್ರೆ ಗನ್ ತೋರಿಸ್ತಾರೆ. ಫಸ್ಟ್ ಅವ್ರದ್ದು ಮುಗಿಸ್ಕೊಳ್ಸೋಣ. ಬಟ್ ಫ್ಯಾನ್ಸ್ ಗಳನ್ನ ತಳ್ಳಬಾರ್ದು. ಸರ್ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಹೆಂಗೆ ನಮ್ಮ ಅಣ್ಣ ಇನ್ನು ಮುಂದೆ ಈ ತರ ನಸ್ಕೊಂಡು ನನ್ನ ಮಕ್ಕಳ ಜೊತೆಗೆ ಇಟ್ಕೊಂಡ್ಬಿಡಿ ಸರ್. ಏನ್ ಅಭಿಮಾನಿಗಳು ಸರ್. ಫಿಲಂ ರಿಲೀಸ್ ಆಗಕ್ ಮುಂಚೆನೆ ಇಷ್ಟೊಂದು ಅಭಿಮಾನಿಗಳು. ಇನ್ ರಿಲೀಸ್ ಆದ್ಮೇಲೆ ಗಲ್ಲಿ, ಊರು, ತಾಲೂಕು ಇಷ್ಟೇ ಯಾಕೆ ಆಲ್ ಕರ್ನಾಟಕ ಬರೀ ನಿಮ್ ಸಂಘಗಳೇ ಬಂದ್ಬಿಡುತ್ತೆ. ಅಣ್ಣ, ನೆಕ್ಸ್ಟ್ ನಮ್ ಬ್ಯಾನರ್ ಅಲ್ಲಿ ಪಿಕ್ಚರ್ ಮಾಡ್ತಿದ್ದೇನಲ್ಲ, ಅದಕ್ಕೆ ನಿಮ್ಮನ್ನೇ ಹಾಕೋಬೇಕು ಅನ್ಕೊಂಡಿದ್ದೀನಿ. ನೀವೇ ಅಣ್ಣ ಹೀರೋ, ಡೈರೆಕ್ಟರ್ ಮಾತ್ರ ಚೇಂಜ್. ನಿನ್ಗಿಲ್ಲ ಅಂತೀನಾ? ಮಾಡ. ಥ್ಯಾಂಕ್ಸ್ ಅಣ್ಣ. ದಾರಿ ಬಿಡ್ರೋ. ನಿನ್ನಂತ ನಸ್ಕುನಿ ನನ್ನ ಮಕ್ಳು ಇದ್ದೀರಾ ಅಂತಾನೆ ನಾನು ಆಲ್ರೆಡಿ ಇನ್ನೊಂದು ಪ್ರೊಡ್ಯೂಸರ್ ರೆಡಿ ಮಾಡಿಬಿಟ್ಟಿದ್ದೀನಿ. ರಿಯಲ್ ಎಸ್ಟೇಟ್ ನೋಡ್ರ. ಹೀರೋ ಯಾರು? ನಾನೇ ಹೀರೋನಾ? ನಿನಗೆ ನೆಕ್ಸ್ಟ್ ಪಿಕ್ಚರ್ ಮಾಡ್ತೀನಿ. ಪ್ರೊಡ್ಯೂಸರೇ ಹೀರೋ. ಟೈಟ್ಲು ರಿಯಲ್ ಎಸ್ಟೇಟ್. ಎಷ್ಟು ಕೊಂಪೆಗಳನ್ನ ಹಾಳು ಮಾಡ್ಬೇಕು ನೀನು. ಸರ್
ಕೂತ್ಕೊಂಡು ಆಕ್ಷನ್ ಕಟ್ ಹೇಳಕ್ ಇವನೇ ಆಗ್ಬೇಕಾದ್ರೆ ನಾನೇ ಮಾಡ್ತೀನಿ ರೀ ಸರ್. ಈ ನನ್ನ ಮಗನ್ ಕರ್ಕೊಂಡ್ಬಂದು ಡೈರೆಕ್ಟರ್ ಮಾಡೋದ್ನಲ್ಲ ನನ್ಗೆ ಹೊಡ್ಕೊಬೇಕು. ನನ್ನೇ ಹೀರೋ ಮಾಡಿ ಸರ್. ನೀನ್ 3ನೇ ಪಿಕ್ಚರ್ ಪ್ರೊಡ್ಯೂಸರ್ ರೆಡಿ ಮಾಡ್ಕೊಳಪ್ಪ. ಆಕ್ಷನ್. ಸರ್ ಹೀರೋಯಿನ್ ಬಂದಿಲ್ಲ. ಹೇಳ್ರ ಸರ್ ಗೀತಾನ್ ಕರ್ಸಯ್ಯ. ಏನೇನ್ ಮಾಡ್ಬೇಕು ನಮ್ ಕರ್ಮ. ನಂಗೆ ಒಳ್ಳೆ ಹೆಸರು ಬರುತ್ತಲ್ವಾ ಸರ್? ಪಿಕ್ಚರ್ ರಿಲೀಸ್ ಆದ್ಮೇಲೆ ನೋಡೋಣ. ಇರಯ್ಯ ಇಲ್ಲೇ ಕೂತ್ಕೊಳ್ಳೋಣ. ಸರ್ ಸರ್ ಕೂತ್ಕೊಳ್ಳಿ. ಹೆಂಗಿದೆಯಪ್ಪ? ಬೇಗ ಶುರು ಮಾಡಿಸಿ ಸರ್, ಇಲ್ಲೂ ಲೇಟ್ ಮಾಡ್ತಾನೆ ಇವನು. ಟಚ್ ಆಗ್ತಿಲ್ವಾ? ಇರಪ್ಪ, ಇನ್ನು ಸ್ಟಾರ್ಟ್ ಆಗ್ಬೇಕು. ಜನ ಎಲ್ಲ ಬರ್ಬೇಕಲ್ವಾ? ಜನ ಬರ್ತಾರಲ್ಲ? ಬರ್ತಾರೆ, ನೋಡೋಣ. ದೇವ್ರಿದ್ದಾರೆ. ಸರ್ ಫಸ್ಟ್ಗೆ ನಾನೇ ಬರೋದಲ್ಲ ಸರ್? ಅವನು ಕೆಮ್ಮೋನ್ ಬರ್ತಾನಲ್ಲ, ಅವನು ಕೆಮ್ಮೋದ್ ನಿಲ್ಸಿದ್ಮೇಲೆ ನನ್ನ ಕಾರ್ಡ್ ಬರುತ್ತೆ, ಡೈರೆಕ್ಟರ್ ಕಾರ್ಡ್ ಅಂತ. ಆಮೇಲೆ ನಿನ್ ಬರ್ತೀನಿ. ನನ್ ಮಗನೇ, ನನ್ ತಂಗಿ ಮಲ್ಗಿರೋದು ಗೊತ್ತಾಗಲ್ಲ ನಿನ್ಗೆ? ಸೌಂಡ್ ಇಲ್ದೆ ಕೆಲಸ ಮಾಡ್ಬೇಕನ್ನೋ ಜ್ಞಾನ ಬೇಡ ನಿನ್ಗೆ? ಸೂಜಿ ಬಿದ್ದ ಸೌಂಡ್ಗಿಂತ ನೀ ಹೊಡೆದಿದ್ದ ಸೌಂಡೇ ಜಾಸ್ತಿ ಇದೆ ಬುದ್ಧಿ. ಏನಣ್ಣ ನೀವು ನಿದ್ದೆ ಮಾಡಕ್ಕೂ ಬಿಡಲ್ಲ. ಸಾರಿಕಂತ ನಾನೇ ಡಿಸ್ಟರ್ಬ್ ಆಗ್ಬಿಟ್ಟೆ. ನೀನ್ ಮಲ್ಕೊಂಬ. ಬೆಳಗ್ಗೆನೆ ಸ್ಟಾರ್ಟ್ ಆಯ್ತು. ಅಣ್ಣ 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 ಅಣ್ಣ, ತಂಗಿ ಮಲ್ಗಿದ್ದಾಳೆ. ನಡಿ. ದರಿದ್ರ ನನ್ನ ಮಕ್ಕಳು ನೀವು. ಎಷ್ಟು ಸಲ ಹೇಳಿಲ್ಲ ನಿಮ್ಗೆ ನನ್ನ ತಂಗಿ ಮಲ್ಗಿರೋಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ? ಸರಿ, ಅದೇನ್ ವಿಷಯ? ಅಣ್ಣ, ಹೊಸ್ದಾಗ್ ಬಂದಿರೋ ಪೊಲೀಸ್ ಆಫೀಸರ್ ನಮ್ಮ ಹುಡುಗರು ಇಬ್ಬರನ್ನ ತಕೊಂಡು ಹೋಗ್ಬಿಟ್ರಣ. ಸರಿ ನಡೀರಿ. ಲೇ ಬಟ್ಟ ಬಾಯ್ಲಿ. ನೋಡು, ಮೇಲೆ ನನ್ನ ತಂಗಿ ಮಲಗಿದ್ದಾಳೆ. ನೀನ್ ಕೆಲಸ ಮಾಡುವಾಗ ದಡ ಬಡ ಅಂತ ಸೌಂಡ್ ಮಾಡ್ಕೊಂಡು ಕೆಲಸ ಮಾಡಿದ್ರೆ ನನ್ನ ತಂಗಿ ಡಿಸ್ಟರ್ಬ್ ಆಗುತ್ತೆ. ಅವಳಿಗೆ ಡಿಸ್ಟರ್ಬ್ ಆದ್ರೆ ನಾನ್ ಡಿಸ್ಟರ್ಬ್ ಆಗೋಗ್ತೀನಿ. ನಾನ್ ಡಿಸ್ಟರ್ಬ್ ಆಗೋದ್ರೆ ಎಷ್ಟು ಖರಾಬಾಗಿ ಮೂಗ್ ಕುಯ್ತೀನಿ ಹೇಳು. ಪೊಲೀಸ್, ನಾನು ಮಾತಾಡಿದ್ರೆ ಭೂಮಿ ಗಡಗಡ ಅಂತ ನಡಗುತ್ತೆ, ಆಕಾಶದ ಮೇಲಿಂದ ಸುಸ್ಸು ಬರುತ್ತೆ. ಸರಿಯಾಗಿ ಕೇಳಿಸ್ಕೋ. ನನ್ ದಾರಿಗೆ ಯಾವನಾದ್ರೂ ಅಡ್ಡ ಬಂದ್ರೆ ಅಡ್ಡ ಕತ್ತರಿಸಾಕ್ಬಿಡ್ತೀನಿ. ನನ್ನ ಅಡ್ಡಕ್ಕೆ ಬಂದು ನಮ್ಮ ಹುಡುಗರನ್ನೇ ಅರೆಸ್ಟ್ ಮಾಡಿದ್ಯಾ ನೋಡು. ನಿಂಗೆ 5 ನಿಮಿಷ ಟೈಮ್ ಕೊಡೋದು. 6ನೇ ನಿಮಿಷ ನೀನ್ ಅವ್ರನ್ನ ಬಿಡ್ಲಿಲ್ಲ ಅಂದ್ರೆ ಈ 2 ಕಣ್ಣು ನಿನ್ ಹಾರ್ಟು ಚಾಕ್ನ ಮಾಡ್ಕೊಂಡ್ ತಿನ್ಬಿಡ್ತೀನಿ. ಅರ್ಥ ಆಯ್ತಾ? ಅರ್ಥ ಮಾಡಿಸ್ಲಾ? ಬಟ ಬಟ ಅನ್ನ ಹಾಕು. ಸಾಕಣ್ಣ, ಹೊಟ್ಟೆ ತುಂಬೋಯ್ತು. ಎಲ್ಲಮ್ಮ? ಇಲ್ಲ ಅಮ್ಮೋರೆ, ಅಣ್ಣವ್ರು ಅಷ್ಟೊಂದು ಬಲವಂತ ಮಾಡ್ತಾ ಇದ್ದಾರೆ. ಅಡಿಗೆ ರುಚಿ ರುಚಿಯಾಗಿ ಮಾಡಿದ್ದೀನಿ, ಹಾಕಿಸ್ಕೊಳ್ಳಿ ನೀವು. ತಗೊಳ್ಳಿ. ಸಾಕು 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 ಸಾಕು. ಸಾಂಬಾರ್ ಹಾಕ. ಬೇಡ ಪ್ಲೀಸ್ ಅಣ್ಣ. ತುಂಬಾ ಚೆನ್ನಾಗಿದೆ. ಏನ್ ಈ ನಡುವೆ ನೀನ್ ತುಂಬಾ ಕಮ್ಮಿ ಊಟ ಮಾಡ್ತೀಯ? ಅಣ್ಣ ಮೊದಲು ಡಾಕ್ಟರ್ ಕರ್ಸಿ. ಹೌದಲ್ವಾ? 1 ನಿಮಿಷ. ಡಾಕ್ಟರ್, ಆಕ್ಸಿಡೆಂಟ್ ಆಯ್ತಾ? ಬ್ರೈನ್ ಟ್ಯೂಮರ್? ಇಲ್ಲಮ್ಮ. ಮತ್ತೆ ಕಿಡ್ನಿ ಫೇಲ್ಯೂರ್? ಇಲ್ಲಮ್ಮ. ಮತ್ತೆ ಇನ್ನೇನಾಯ್ತು ಸರ್? ಅಯ್ಯೋ, ನನ್ ತಂಗಿ ಕೈ ಮೇಲೆ ಬಿಸಿ ಸಾಂಬಾರ್ ಬಿದ್ದೋಯ್ತು. ಸಾಂಬಾರ್ ಅಂತ ಸಿಂಪಲ್ ಆಗಿ ಹೇಳ್ತೀರಾ? ಸಾಂಬಾರ್ ವಿಷಯ ಗೊತ್ತಿಲ್ಲ ನಿಮ್ಗೆ? 1 ನಿಮಿಷ. ಅದೇನು
ಈಗ ಟ್ರೀಟ್ ಮಾಡಿ ಏ ನೆತ್ತಿಗೆ ನೋವಾಗುತ್ತೆ ಅಂಬೂರ್ ಬಿರಿಯಾನಿ ಪಟ್ಟ ಕಟ್ತಂಗಿದೆ. ಈ ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಗಾಬರಿ ಆದ್ರೆ ಹೆಂಗೆ ಸರ್? ಚಿಕ್ಕ ವಿಷಯನ ಇದು? ಇವಳು ನನ್ನ ತಂಗಿ ಅಲ್ಲ, ನನ್ನ ತಾಯಿ ಇದ್ದಾಗೆ. ಇವಳು ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತನೇ ಬರುತ್ತೆ. ಇವಳಿಗೆ ಸಣ್ಣ ಏಟ್ ಬಿದ್ರು ನಾನ್ ತಡ್ಕೊಳಕ್ಕಾಗಲ್ಲ. ನನ್ನ ಪ್ರಾಣ ಇವಳು. ಅಣ್ಣ ಜಾಸ್ತಿ ಆಯ್ತು. ನೋವಾಗ್ತಾ ಇದಮ್ಮ. ಇಂಥ ಅಣ್ಣನ್ ಪಡೆಯೋಕೆ ನೀನ್ 7 ಜನ್ಮದ ಪುಣ್ಯ ಮಾಡಿದ್ದೆಮ್ಮ. ಬರ್ತೀವಿ ಸರ್. ಒಳ್ಳೇದಮ್ಮ. ಹಾಯ್ ಹಾಯ್. ಲೇ ಅಶೋಕ, ಏನೋ ಇದೆಲ್ಲ? ಆ ಪ್ರಭಾಕರನ್ ತಂಗಿ ಪ್ರೇಮನ್ ನೋಡಿದಕ್ಕೆ ಈ ಲೆವೆಲ್ಗೆ ಹೊಡೆದಿದ್ದಾರೆ ಕಣ. ಏನೋ ಬರೀ ನೋಡಿದಕ್ಕೆ ಈ ಲೆವೆಲ್ ಹೊಡೆದಿದಾರ? ಹೌದು ಕಣ. ಅವನ್ ತಂಗಿ ಏನು ಮಿಸ್ ಇಂಡಿಯಾನ ಮಿಸ್ ವರ್ಲ್ಡಾ? ಎಷ್ಟೋ ಅವನಿಗೆ ದಿಮಾಕು. ಅವನ ಅಟ್ಟಹಾಸನ ನಾನ್ ಮಟ್ಟ ಹಾಕ್ತೀನಿ, ನೋಡ್ತಾ ಇರು. ಬೇಡ ಕಣೋ, ಅವ್ನ್ ದೊಡ್ಡ ರೌಡಿ ಕಣೋ. ಅವನ್ ತಾಕತ್ತಿರೋ ರೌಡಿ ಆದ್ರೆ ಯುಕ್ತಿ ಇರೋ ಯುವಕರು ನಾವು. ಯುವಕರು ತಂಟೆಗೆ ಬಂದ್ರೆ ಅದ್ರ ಪರಿಣಾಮ ಹೇಗಿರುತ್ತೆ ಅಂತ ನಾನ್ ತೋರಿಸ್ತೀನಿ. ಕ್ರಿಕೆಟ್ ಮ್ಯಾಚ್ ಅಂತ ಆಡಿದ್ರೆ ಅದು ಪಾಕಿಸ್ತಾನ ಮೇಲೆ ಆಡ್ಬೇಕು ಕಣ. ಲವ್ ಅಂತ ಮಾಡಿದ್ರೆ ಇಂಥ ಒಂದ್ ತಂಗಿನೇ ಲವ್ ಮಾಡ್ಬೇಕು. ಅವಾಗ್ಲೇ ಲೈಫಲ್ಲಿ ಕಿಕ್ಕಿರೋದು. ಏನು ತೆಗಿತಾ ಇಲ್ವಲ್ಲ? ಏಯ್ ತೋರ್ಸು. ಏನ್ ಮಾಡ್ತಾ ಏನ್ ತೆಗಿತಾ ಇದ್ದೆ? ತೋರ್ಸು. ಏನ್ ಮಾಡ್ತಾ ಇದ್ದೀನಿ? ತೋರ್ಸು, ಏನ್ ಏನು ತೆಗಿತಾ ಇದ್ದೆ? ಮಾಡ್ತಿಲ್ವಲ್ಲ? ಸಿನಿಮಾನೇ ತೆಗಿತೀನಿ. ಏನ್ ಇವಾಗ? ತೋರ್ಸು, ಏನ್ ತೆಗಿತಾ ಇದ್ಯಾ ಅಂತ. ಏಯ್ ಬಿಡ ಬಿಡ ಅಂದ್ರೆ ನೀವ್ ಹೋಗಿ. ಏನು ತೆಗಿತಾ ಇಲ್ವಲ್ಲ? ಏಯ್, ನಮ್ ನೆಲದಲ್ಲಿ ಒಂದು ಹೆಣ್ಣಿಗೆ ವಿಶೇಷವಾದ ಸ್ಥಾನಮಾನ ಗೌರವ ಇದೆ. ಅಂತದ್ರಲ್ಲಿ ಒಂದ್ ಹೆಣ್ಣಿನ ಅಶ್ಲೀಲವಾದ ವಿಡಿಯೋನ ರೆಕಾರ್ಡ್ ಮಾಡಿ ನಮ್ ಸಂಸ್ಕೃತಿಗೆ ಅವಮಾನ ಮಾಡ್ತಾ ಇದ್ಯಾ? ತಗೋ ಹೋಗೋ. ಹಾಯ್. ಹಾಯ್ ಪ್ರೀತಮ್. ಥ್ಯಾಂಕ್ ಯು ಸೋ ಮಚ್. ಗುಡ್ ಮ್ಯಾಚ್. ನಾನೇನೋ ಒಂದು ವಿಷಯ ಹೇಳ್ಬೇಕಿತ್ತು ನಿನ್ನ ಹತ್ರ. ಓ, ನಾನು ಕೂಡ ಒಂದು ವಿಷಯ ಹೇಳ್ಬೇಕು. ಲೇಡೀಸ್ ಫಸ್ಟ್. ಬೇಡ, ನೀವೇ ಹೇಳಿ ಫಸ್ಟ್. ಫಸ್ಟ್ ನೀ ಹೇಳು. ಕರ್ನಾಟಕದಲ್ಲಿ ಹುಡುಗರೇ ಫಸ್ಟ್ ಹೇಳ್ತಾರೆ, ನೀವೇ ಹೇಳಿ. ಓಕೆ. ಹೇಳಿ. ಐ ಲವ್ ಯು. ಐ ಟು ಲವ್ ಯು. ಎರಡು ಕನಸು ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಂಜುಳನ್ನ ಎಷ್ಟು ಇಷ್ಟಪಡ್ತಾ ಇದ್ರೋ ಅಷ್ಟು. ಬಂಧನದಲ್ಲಿ ವಿಷ್ಣುವರ್ಧನ್ ಅವರು ಸುಹಾಸಿನ ಎಷ್ಟು ಇಷ್ಟಪಡ್ತಾ ಇದ್ರೋ ಅದ್ರಷ್ಟು. ಅಷ್ಟೇ ಯಾಕೆ ಚಿನ್ನು, ಮುಂಗಾರು ಮಳೆಲಿ ಗಣೇಶು ಪೂಜಾ ಗಾಂಧಿನ ಎಷ್ಟು ಲವ್ ಮಾಡ್ತಾ ಇದ್ರೋ ಅದ್ರಕ್ಕಿಂತಲೂ ಜಾಸ್ತಿ. ಈ ಎಲ್ಲಾ ಲವ್ ಸ್ಟೋರೀಸು ಹೊಗೆ ಹಾಕೊಂಡಿರೋ ಲವ್ ಸ್ಟೋರೀಸ್ ಅಲ್ವಾ? ಅವಾಲೆ ತಾನೆ ಇನ್ನೊಬ್ಬಳನ್ನ ಇಷ್ಟಪಡಕ್ಕಾಗೋದು.
ಅವನೇ ಅಣ್ಣ ನಿಮ್ ತಂಗಿನ ಲವ್ ಮಾಡ್ತಾ ಇರೋನು. ಅವನ್ ನಿನ್ ಮೇಲೆ ಯಾರಿಗೂ ಲವ್ ಮಾಡಬಾರ್ದು, ಹಂಗ್ ಮಾಡ್ಬಿಡಿ. ಸರಿ ಅಣ್ಣ ಬನ್ರ. ಎಷ್ಟೋ ಧೈರ್ಯ ನಿನ್ಗೆ ನಮ್ ಬಾಸ್ ತಂಗಿನ ಲವ್ ಮಾಡೋದಿಕ್ಕೆ? ಇನ್ನೊಂದ್ಸಲ ನನ್ನ ತಂಗಿ ತಂಟೆಗೆ ಬಂದ್ರೆ ಈಗ ಬರೀ ಹಾಸ್ಪಿಟ್ಲಲ್ಲಿ ಮಲಗಿರ್ತೀಯ. ನೆಕ್ಸ್ಟ್ ಟೈಮ್ ಮೇಲೆ. ಹಲೋ, ಯಾಕೆ ನಾನು ಅಷ್ಟೊಂದು ಸಾರಿ ಫೋನ್ ಮಾಡ್ತಾ ಇದ್ರು ತೆಗಿತಾ ಇಲ್ಲ? ಅಣ್ಣ ಅಣ್ಣ ಅಣ್ಣ, ಯಾಕಮ್ಮ ಏನಾಯ್ತು? ಪ್ರೀತಮ್ನ ಸಾಯೋ ತರ ಹೊಡೆದಿದ್ದೀರಲ್ಲ, ಯಾಕೆ? ಈಗ ಬರೀ ಸಾಯಂಗ್ ಹೊಡೆದಿದ್ದೀನಿ. ನೆಕ್ಸ್ಟ್ ಟೈಮ್ ಅವ್ನು ನಿನ್ ಜೊತೆ ಸುತ್ತಾಡೋದ್ ನೋಡಿದ್ರೆ ನಿಜವಾಗಲೂ ಒಡ್ ಸಾಯಿಸಾಕ್ಬಿಡ್ತೀನಿ. ಸಾಯ್ಸಣ್ಣ, ಸಾಯ್ಸು. ಅವನನ್ನ ಸಾಯಿಸೋ ಮೊದ್ಲು ನನ್ನನ್ ಸಾಯಿಸು, ಆಮೇಲೆ ಅವನನ್ನ ಸಾಯಿಸು. ಎಲ್ರನ್ನೂ ಸಾಯಿಸ್ತಾನೆ ಇರು. ನೀನ್ ಮನುಷ್ಯನ ರಾಕ್ಷಸನ? ಪ್ರೀತಿ ಅಂದ್ರೆ ಏನ್ ಗೊತ್ತಾ ನಿನಗೆ? ಮನುಷ್ಯತ್ವನೇ ಇಲ್ಲ. ಜನರನ್ನ ಪ್ರೀತಿಯಿಂದ ನೋಡು. ಪ್ರೀತಿಲ್ ಸಿಗೋ ಸಂತೋಷ, ನೆಮ್ಮದಿ, ದ್ವೇಷ, ಕೊಲೆ, ರಕ್ತಪಾತ ಇದ್ರಲ್ಲಿ ಸಿಗಲ್ಲ. ನಾನ್ ಪ್ರೀತಮ್ನ ಲವ್ ಮಾಡ್ತಾ ಇದೀನಿ. ಅವನ್ ಜೊತೆನೆ ಮದ್ವೆ ಆಗ್ತೀನಿ. ನೋಡ್ ಪ್ರೇಮ, ನೀನ್ ತುಂಬಾ ಆತರ ಬೀಳ್ತಾ ಇದೀಯ. ಯೋಚನೆ ಮಾಡು. ನಿನ್ ಮಾತ್ ಕೇಳೋದಿಕ್ಕೆ ನಾನ್ ಚಿಕ್ಕ ಹುಡುಗಿ ಅಲ್ಲ. ನಾನ್ ಹೋಗ್ತಾ ಇದ್ದೀನಿ. ಸಾರಿ ಪ್ರೇಮ. ನನ್ನ ಯಜಮಾನ್ರೆ ಚಿಕ್ಕಮ್ಮರು. ಅಪ್ಪ ಅಮ್ಮ ಇಲ್ಲ ಅನ್ನೋ ಕೊರಗು ನೀನು ಕಾಡಬಾರ್ದು ಅಂತ ಪ್ರೀತಿಯಿಂದ ಬೆಳೆಸಿದ್ದಕ್ಕೆ ಇವತ್ತು ಈ ಉಡುಗೊರೆ ಕೊಡ್ತಾ ಇದೀಯ ನನ್ಗೆ. ಬರೀ ಸಾಕಿ ಬೆಳೆಸಿದ್ರೆ ಸಾಲ್ದಣ್ಣ. ನನ್ನ ಆಸೆ ಆಕಾಂಕ್ಷೆ ಏನು ಅಂತ ಅರ್ಥ ಮಾಡ್ಕೋಬೇಕಿತ್ತು. ನೋಡು, ನೀನೇನೇ ಹೇಳಿದ್ರು ನಿಮ್ಮಿಬ್ರು ಪ್ರೀತಿ ನಾನು ಒಪ್ಕೊಳ್ಳಲ್ಲ. ನೀವ್ ಒಪ್ಪಲ್ಲ ಅಂತ ಗೊತ್ತಿದ್ದೆ ನಾವಿಬ್ರು ದೇವಸ್ಥಾನದಲ್ಲಿ ಮದ್ವೆ ಆಗಿತ್ತು. ನನ್ನ ಮಾತ್ ಕೇಳಿ ನೀನು. ಹಲೋ ಮಿಸ್ಟರ್, ನಾವಿಲ್ಲಿಗೆ ಬಂದಿದ್ದು ನಿನ್ನ ಒಪ್ಪಿಗೆ ಕೇಳೋದಿಕ್ಕಲ್ಲ. ಇನ್ನು ಮೇಲಿಂದ ಇವಳು ನಿನ್ ತಂಗಿ ಅಲ್ಲ, ನನ್ನ ಹೆಂಡತಿ. ಇದನ್ನೇ ಹೇಳೋಗೋಣ ಅಂತ ಬಂದಿದ್ದು. ಗುಡ್ ಬಾಯ್.
ನನ್ನ ತಂಗಿ ಆಗಿದ್ದಾಳೆ. ನಿಮ್ ತಂಗಿ ಎದೆಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಹಾರ್ಟ್ ಡ್ಯಾಮೇಜ್ ಆಗಿದೆ. ಡಾಕ್ಟರ್ ದಯವಿಟ್ಟು ನನ್ನ ತಂಗಿನ ಉಳಿಸ್ಕೊಡಿ. ನೋಡಿ ಸರ್, ನಾವು ನಮ್ಮ ಕೈಲಾದ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದೀವಿ. ಹಾರ್ಟ್ ಅನ್ನ ಬದಲಾಯಿಸೋದ್ರಿಂದ ನಿಮ್ ತಂಗಿ ಬದುಕೋ ಚಾನ್ಸಸ್ ಜಾಸ್ತಿ ಇದೆ. ಹಾರ್ಟ್ ಎಕ್ಸ್ಚೇಂಜ್. ಒಂದ್ ಕೆಲಸ ಮಾಡಿ ಡಾಕ್ಟರ್, ನನ್ನ ತಂಗಿಗೆ ನನ್ನ ಹಾರ್ಟ್ ಕೊಟ್ಬಿಡಿ. ನಂದು ಹಾಗೆಲ್ಲ ಬದುಕಿರೋ ಹಾರ್ಟ್ ಅನ್ನ ಬದಲಾಯಿಸಕ್ ಆಗಲ್ಲ, ಅದು ಕಾನೂನು ಪ್ರಕಾರ ತಪ್ಪಾಗುತ್ತೆ. ಬ್ರೈನ್ ಡೆಡ್ ಆಗಿರೋ ಹಾರ್ಟ್ ಅನ್ನು ಮಾತ್ರ ನಾವು ಬದಲಾಯಿಸಬಹುದು. ಡಾಕ್ಟ್ರೇ, ಅವಳ ಕಣ್ಣಲ್ಲಿ ಒಂದ್ ತೊಟ್ಟು ನೀರು ಬಂದ್ರು ನನ್ಗೆ ತಡ್ಕೊಳಕ್ ಆಗ್ತಿಲ್ಲ. ಅಂಥದ್ರಲ್ಲಿ ಐಸಿಯೋಲ್ ಇದ್ದಾಳೆ ಅಂದ್ರೆ ನನ್ನ ಜೀವನೇ ಒಡೆದೋದಂಗ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನಾನೇನೆ. ಅವರಿಬ್ಬರು ಪ್ರೀತಿ ಒಪ್ಕೊಂಡಿದ್ರೆ ಇವತ್ತು ಚೆನ್ನಾಗಿರ್ತಿದ್ರು. ಆ ಡಾಕ್ಟ್ರೆ, ನೀವು ಹೇಳಿದ್ರಿ ಬ್ರೈನ್ ಡೆಡ್ ಆಗಿರೋ ಹಾರ್ಟ್ ಇದ್ರೆ ಅವಳನ್ನ ಬದುಕಿಸ್ಬೋದಲ್ಲ? ಹೌದು. ಇಂಥ ಹೃದಯ ಕೂಡ ಅಣ್ಣ ಸಿಗ್ತಾರಾ? ಫ್ಯಾನ್ಸ್ ಅವರು. ಸಿನಿಮಾ 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 ಹಲೋ, ನಾನ್ ದರ್ಶನ್ ಮಾತಾಡ್ತಾ ಇದ್ದೀನಿ. ಸಿನಿಮಾನ ತುಂಬಾನೇ ಚೆನ್ನಾಗಿ ಭಯ್ಯ, ಮಾಡಿ ನಾನ್ ನಿಮ್ಗೆ ಡೇಟ್ ಕೊಡ್ತೀನಿ. ಥ್ಯಾಂಕ್ ಯು ಭಯ್ಯ. ನೀವು ಬಂದು ನನ್ನ ಮೀಟ್ ಮಾಡಿ, ಓಕೆನಾ? ಸರಿ ಭಯ್ಯ. ನಂಗೊಂದೊಳ್ಳೆ ಸಿನಿಮಾ ಆಯ್ತು ಭಯ್ಯ. ಸರ್, ಈ ಸಿನಿಮಾ ಇಟ್ಕೊಟ್ಟಿದ್ವಿ. ನೆಕ್ಸ್ಟ್ ಯಾವ ಸಿನಿಮಾ ಮಾಡೋಣ ಸರ್? 3 ಜನ ಪ್ರೊಡ್ಯೂಸರ್ಸ್ ಅವ್ರೆ. ಯಾರಿಗೆ ಸಿನಿಮಾ ಮಾಡೋದು ಅನ್ನೋದೇ ಕನ್ಫ್ಯೂಸ್ ಆಗೈತೆ ಸರ್. ಯಾವ್ದು? ಚೆನ್ನೈ ನಂಬರ್. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ. ನೀವು ಡೈರೆಕ್ಷನ್ ಚೆನ್ನಾಗಿ
ಮಾಡಿದೀರಾ ಸರ್ ನಾನು ಡೇಟ್ಸ್ ಕೊಡ್ತಾ ಇದೀನಿ ಸರ್ ತಕ್ಷಣ ಬಂದು ನನ್ನ ಭೇಟಿ ಮಾಡಿ ಓಕೆನಾ ನಾ ಈಗಲೇ ಬರ್ತೀನಿ ಸರ್. ಓಕೆ ಸರ್ ಥ್ಯಾಂಕ್ ಯು ಸರ್ ಸರ್ ಯಾರು ಸರ್? ರಜನಿಕಾಂತ್ ಅವ್ರು ಫೋನ್ ಮಾಡಿದ್ರು. ಹೌದಾ? ನಡೀರಿ ಮತ್ತೆ. ಬಾ, ಒಳ್ಳೆ ಟೈಮ್ ಬಂದಿದೆ ನಮಗೂ. ಹೌದು ಬಾಸಿನ ಅನ್ಕೊಂಡಿದ್ದೆಲ್ಲ ಸಾಧಿಸ್ತು ಸರ್. ಬಹಳ ಬಹಳ ಸಂತೋಷ ಆಗಿದೆ. ಊರ್ನವರಲ್ಲೇ ಸಿನಿಮಾ ನೋಡಿದೀವಿ, ತುಂಬಾ ಚೆನ್ನಾಗಿದೆ. ನಿನ್ಗೆ ಒಳ್ಳೇದಾಗ್ಲಿ. ಸಾರಿ, ನಿನ್ನಂತ ಮಗನ್ ಪಡೆದಿದ್ದಕ್ಕೆ ನನ್ನ ಜನ್ಮ ಸಾರ್ಥಕ ಆಯ್ತು ಕಣಪ್ಪ. ಚೆನ್ನಾಗಿರ, ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಪ್ಪ. ಮಾವ ಕಮಾನ್ ಬನ್ನಿ. ಪ್ರಭಾಕರ್, ಪ್ರಭಾಕರ್, ಏಯ್ ನೀನಾ? ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ನನ್ ಕಣ್ಗೆ ಕಾಣಿಸ್ಕೋಬೇಡ ಅಂತ. ನೀನ್ ಹೇಳಿದ್ಯಪ್ಪ, ಆದ್ರೆ ನಾನೇನ್ ಮಾಡ್ಲಿ? ನನಗ್ ದುಡ್ಡು ಬೇಕಲ್ವಾ? ಅದು ಪಬ್ಲಿಕ್ ದುಡ್ಡು. ನೀನು ಮೋಸ ಮಾಡಿ ತಗೊಂಬಂದಿರೋ ದುಡ್ಡು. ಅದನ್ನ ಕಲೆಕ್ಟ್ ಮಾಡಕ್ಕೆ ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದೀನಪ್ಪ. ದುಡ್ಡು ಯಾವನ ಹತ್ರ ಇದೆ ದುಡ್ಡು? ನನಗ್ ಗೊತ್ತು ನಿನ್ನ ಹತ್ರ ಯಾವ್ದು ಇಲ್ಲ ಅಂತ. ನೀನೆಲ್ಲ ನನಗ್ ಬರ್ಕೊಟ್ಟಿದ್ಯಲ್ಲ. ಯಾಕೆ ಅನುಮಾನನ? ಸ್ವಲ್ಪ ಇರು. ನವ್ಯ, ಬಾಮ ಇಲ್ಲಿ. ನೀನು ಇವನ್ ಜೊತೆಗೆ? ನನ್ ಜೊತೆ? ಇವಳು ಯಾರು ಅನ್ಕೊಂಡಿದ್ಯಾ? ನನ್ನ ಮಗಳು. ನೀನೇ ಸೈನ್ ಹಾಕಿ ಬರ್ಕೊಟ್ಟಿರೋ ಪೇಪರು ತಗೋ. ಆಫೀಸರ್ಸ್ ಸರ್, ಇವ್ರನ್ನೆಲ್ಲ ಹೊರಗಡೆ ಹಾಕಿ. ಓಕೆ ಸರ್. ಸರ್ ಹೊರಡಿ. ತಗೊಳಮ್ಮ. ಮನೆ ಪತ್ರ. ಇಂದ್ರ, ಮುಂದೆ ಏನಪ್ಪ ಮಾಡ್ತೀಯ ನೀನು? ಏಯ್, ಬಟ್ಟ ಎಲ್ಲೋ? ಬಟ್ಟ ಅವ್ರಿಗೆ ಹೆಂಗ್ ಸೇರ್ಕೊಬಿಟ್ಟಣ? ಹೆಂಗಿದ್ದವ್ರು ಹಿಂಗಾಗ್ಬಿಟ್ರಲ್ಲಣ್ಣ. ಒಳ್ಳೆ ರಾಜನ್ ತರ ಇದ್ದಲ್ಲಣ್ಣ, ಫುಟ್ಪಾತ್ ತಂದ್ಬಿಟ್ರು. ಅಣ್ಣ, ಸಿನಿಮಾದವ್ರು ನಮ್ಲೇ ಬರ್ದಣ್ಣ, ನಮ್ಸಿ ಮೋಸ ಮಾಡ್ಬಿಟ್ರು. ನೀವು ಸಾಕು, ಒಬ್ಬೊಬ್ರು ರುಂಡಾನ ಚೆಂಡ ಆಡ್ಬಿಡ್ತೀರಣ್ಣ. ಮೊದ್ಲು ಈ ನನ್ ಮಗನ ಕತ್ತರಿಸ್ರಿ. ಸುಮ್ನೆ ಇದ್ದೆ. ಅಣ್ಣ, ನೀವ್ ಆಕ್ಟರ್ ತರ ಇದ್ದೀರಾ, ಆಕ್ಟ್ ಮಾಡಿ ಅಂದ. ಆ ಪಟ್ಟನ್ನು ಕತ್ತರಿಸ್ಬೇಕು. ಅಲ್ಲೋ, ಯಾವನೊಬ್ಬ ಪ್ರೊಡ್ಯೂಸರ್ ಅಂತ ಬಂದಿದ್ದ, ಕೊಯ್ಕ್ಲಾ ನನ್ ಮಗ, ಚೈನಿಂಗ್ ಹಾಕೊಂಡು. ಅವನ್ ಪ್ರೊಡ್ಯೂಸರಾ? ಅವನೊಬ್ಬ ಹೀರೋ ಅಂತೆ. ಬಾರೋ ಅಂದ್ರೆ ನೆಲದ ಮೇಲೆ ಕೂತ್ಕೊಂತಾನೆ ಅಂತ ಪ್ಯಾಡು. ಅವನ್ ಹೀರೋನಾ? ಅವನ್ ಯಾರೋ ಒಬ್ಬ ಅಂದಿ ಮುಗ್ದವನ್ ತರ ಇದ್ದಲ್ಲ, ಯಾರು ಹೇಳು? ಕಡುಬು ಕಳ್ಳ, ಮಾತಾಡಿದ್ರೆ ಆಕ್ಷನ್ 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 ಅಂತಾನಲ್ಲ, ಅವ್ನ್ ಡೈರೆಕ್ಟ್ರಾ? ಈ 3 ಜನ ನೋಡ್ದಾಗ್ಲೇ ನಂಗೆ ಡೌಟ್ ಬಂತು. ಆದ್ರೆ ಈ ನನ್ ಮಗನೇ ಫಸ್ಟ್ ಫೋರ್ಸ್ ಮಾಡಿದ್ದು. ಫಸ್ಟ್ ಇವನ್ನ ಕತ್ತರಿಸಿ. ಎಲ್ಲ ಸಿನಿಮಾದವರು ಹಿಂಗೇನೆ, ಬಿಡಬಾರ್ದು. ಅವ್ರು ಎಲ್ಲೇ ಸಿಕ್ಕರು ತುಂಡ ಕತ್ತರಿಸಾಗ್ಬೇಕು. ನಡೀರಿ. ಸರ್, ನಿಮ್ಮನ್ನೆಲ್ಲಿ ಸರ್ ಹುಡ್ಕೋದು? ಮೊಬೈಲ್ ನೋಡಿದ್ರೆ ಸ್ವಿಚ್ ಆಫ್ ಆಗಿದೆ. ನೋಡ್ರಪ್ಪ, ನಮ್ಮ ಹತ್ರ ಏನು ಇಲ್ಲ.
ಎಲ್ಲ ಹೊಲ್ಟೋಗಿದೆ, ಬಿಟ್ಬಿಡಿ ನಮ್ಮನ್ನ. ನೀವು ತಂಗಿಗಾಗಿ ಸಿನಿಮಾದಲ್ಲಿ ಮಾಡಿರೋ ಆಕ್ಟಿಂಗು ಸೂಪರ್ ಸರ್. ನಿಮ್ಮಂತ ಆಕ್ಟರ್ ನಮ್ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದ್ದು ನಮ್ ಭಾಗ್ಯ ಸರ್. ನಮ್ ಸಿನಿಮಾಗ್ ನೀವೇ ಹೀರೋ. ಕಾಲ್ ಶೀಟ್ ಕೊಡಿ ಸರ್, 5 ಲಕ್ಷ ಅಡ್ವಾನ್ಸ್ ಕೊಡ್ತೀನಿ. ಸರ್ ಮೊದಲು ಕಾಲ್ ಶೀಟ್ ನನಗೆ ಕೊಡಿ ಸರ್, 8 ಲಕ್ಷ ಕೊಡ್ತೀನಿ. ನನಗ್ ಕೊಡಿ ಸರ್, 15 ಲಕ್ಷ ಕೊಡ್ತೀನಿ. ನನಗೆ ಕೊಡಿ ಸರ್. ಅಣ್ಣ, ಈ ಸಿನಿಮಾದವ್ರನ್ನ ನಂಬೇಡಣ. ನೀವು ಹೂ ಅನ್ನೋಣ, ಈ ನನ್ನ ಮಕ್ಕಳನ್ನೆಲ್ಲ ಕೊಚ್ಚಾಕ್ಬಿಡ್ತೀನಿ. ಡಬ್ಬ ನನ್ನ ಮಗನೇ, ಇಷ್ಟು ದಿವಸ ನಮಗ್ ಬುದ್ಧಿ ಇಲ್ಲದೆ ತಪ್ಪು ದಾರಿಯಲ್ಲಿ ಹೋಗ್ತಿದ್ವಿ. ಈಗ ನಾವು ಒಳ್ಳೆ ದಾರಿಗೆ ಹೋಗೋಕ್ಕೆ ಆ ದೇವರು ನಮ್ಗೆ ಒಳ್ಳೆ ಅವಕಾಶ ಕೊಟ್ಟವನೇ. ನೋಡು ಆ ಕಲಾದೇವಿ ನನ್ಗೆ ಹೆಂಗ್ ಹೊಲ್ದವಳೆ ಅಂತ. ನೋಡು ಅವ್ರ ಕೈಗಳನ್ನ. ನೋಡಿ, ಈ ಅವಕಾಶ ಬಿಡಬಾರ್ದು. ಲಾಂಗ್ ಎಲ್ಲ ಬಿಸಾಕಿ. ಅಣ್ಣ, ಲಾಂಗ್ ಎಲ್ಲ ಬಿಸಾಕ್ಬಿಟ್ರೆ ನಮ್ ಗತಿ ಏನಣ್ಣ? ನನ್ನ ಫ್ಯಾನ್ಸ್ ಅಸೋಸಿಯೇಷನ್ ಓಪನ್ ಮಾಡ್ರೋ ಡುಬಾಕ್ ನನ್ನ ಮಕ್ಕಳ. ಸರಿ ಅಣ್ಣ. ಮತ್ತೇನ್ ಸರಿ ಅಂತ ಜೈ ಅನ್ರಲ್ಲಿ. ಪ್ರಭಾಕರಣಂಗೆ, ಪ್ರಭಾಕರಣಂಗೆ, ಪ್ರಭಾಕರಣಂಗೆ.